ಎಲ್ರಿಗೂ ನಮಸ್ಕಾರ, ಶುಭ ಮುಂಜಾನೆ. ನಾನು ಸಬಾ ಹಕೀಂ. ಕರುನಾಡ ಸುಧಾರಕರು ಸೀಸನ್ 1 ಸಂವಾದ. ಈ ಸಂವಾದ ಕಾರ್ಯಕ್ರಮಕ್ಕೆ ನನ್ನ ಕೊಲೀಗ್ ಶಿವು ಇದ್ದಾರೆ. ಶಿವು, ವೆಲ್ಕಮ್. ಇದರ ಜೊತೆಗೆ ಈ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್, ವೆರಿ ಯಂಗ್ ಅಂಡ್ ಎನರ್ಜೆಟಿಕ್, ನಮ್ಮ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಸಾಹೇಬ್ರಿದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಅವರೇ, ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಅವರಿಗೆ ಸ್ವಾಗತ ಅಂತ ಕರೀತಾ ಇದ್ದೀರಿ. ಬಟ್ ಈ ಕಾರ್ಯಕ್ರಮದಲ್ಲಿ ಲಿಮಿಟೆಡ್ ಎಡಿಷನ್ ಅಲ್ಲ, ಇದು ಅಪರಿಮಿತವಾದಂತ ವಿಷಯಗಳನ್ನ ಇವತ್ತು ಶೇರ್ ಮಾಡ್ಲಿಕ್ಕೆ, ಹಂಚ್ಕೊಳ್ಳಿಕ್ಕೆ. ಎಸ್ ಕಮ, ನಾನ್ ರೆಡಿ, ನೀವು ರೆಡಿನಾ ಅಂತ ಬಂದು ಕೂತಿರೋದೀಗ ಇಲ್ಲಿ. ಎನಿ ಪ್ರಶ್ನೆಗಳನ್ನ, ಯಾವುದೇ ಪ್ರಶ್ನೆಗಳನ್ನ, ಆರಂಭ ಹಿಂಗಾಗ್ತಿದೆ, ರಾ ಇರ್ಲಿ ಅಂತ. ಪ್ರಶ್ನೆಗಳನ್ನ ಇಂಥವನ್ನೇ ಕೇಳಿ, ಹೀಗೆ ಕೇಳಿ ಅನ್ನೋ ಸನ್ನಿವೇಶದಲ್ಲಿ, ಪ್ರಶ್ನೆಗಳು ಕೇಳಕ್ ಸಿಗದೇ ಇರುವಂತ ಸನ್ನಿವೇಶಗಳಲ್ಲಿ ನೀವು ಯಾವುದನ್ನೇ ಕೇಳಿ, ಯಾವ ಮೂಲದ ಕೇಳಿ ಹೇಳ್ತೀನಿ ಅಂತ ಬಂದು ಕೂತಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಎಸ್, ನಾನು ಕೂಡ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್, ಆ್ಯಕ್ಚುಲಿ ಫ್ರಮ್ ಲಾಸ್ಟ್ 10 years ನಾನು ಇವೆಂಟ್ಸ್ ಮಾಡ್ತಾ ಬಂದಿದ್ದೀನಿ, ಕಾನ್ಕ್ಲೇವ್ಸ್ ಮಾಡಿದ್ದೀವಿ. ಇದೇ ಸ್ಟೇಜಲ್ಲಿ ಇಲ್ಲೇ ಕೂತ್ಕೊಂಡು ಲಾಸ್ಟ್ ಇಯರು ಕೂಡ ಇನ್ನೊಂದು ಸಂಸ್ಥೆಯಲ್ಲಿ ಇದ್ದಾಗ ಮಾತಾಡಿದ್ದೀವಿ. ಬಟ್ ಎಲ್ಲೇ ಹೋದರೂ, ಯಾರ ಜೊತೆ ಮೀಟ್ ಮಾಡಿದ್ರು, ಮಾತಾಡಬೇಕು ಅಂತಂದ್ರು, ನಮ್ಮವ್ರು ಇಷ್ಟು ಜನ ಬರ್ತಾರೆ, ಈ ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳ್ತಾರೆ. ಬಟ್ ಯು ಆರ್ ದ ಫಸ್ಟ್ ಪರ್ಸನ್. ನೀನು ಇಲ್ಲೇನು ಹೇಳ್ಬೇಡ, ನನಗೆ ಅಲ್ಲಿ ಹೇಳು, ಏನೇ ಕ್ವೆಶನ್ ಕೇಳು, ನಾನು ಆನ್ಸರ್ ಮಾಡೋಕ್ಕೆ ರೆಡಿ ಅಂತ ಅಂದ್ರಿ. ಇದ್ರ ಸೀಕ್ರೆಟ್, ಇದ್ರ ಹಿಂದಿರುವಂಥ ಸೀಕ್ರೆಟ್ ಏನು ಅಂತ? ವೈ? ಅಲ್ಲ, ಕೆಲವು ಸಂದರ್ಭದಲ್ಲಿ ಎಲ್ಲ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರ ಇರಲ್ಲ. ಕೆಲವು ಸಂದರ್ಭದಲ್ಲಿ ಯು ಶುಡ್ ಬಿ ಹಾನೆಸ್ಟ್ ಇನ್ ಟೆಲ್ಲಿಂಗ್. ನನಗೆ ಈ ಪ್ರಶ್ನೆಗೆ ಉತ್ತರ ಸಂಪೂರ್ಣವಾಗಿ ಇಲ್ಲ ಅಂತಲೂ ಹೇಳ್ತಕ್ಕಂಥದ್ದು, ಅದು ನೋ ಬಡಿ ಈಸ್ ಹ್ಯಾವಿಂಗ್ ಎನ್ ಎನ್ಸೈಕ್ಲೋಪೀಡಿಯಾ. ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡಬೇಕಂತಕ್ಕಂಥದ್ದು ಏನಿಲ್ಲ. ಸಮ್ಟೈಮ್ಸ್ ಎಸ್, ಗುರ್ತಿಲ್ಲ ಅಂದರೆ ಗುರ್ತಿಲ್ಲ ಅಂತ ಹೇಳಬೇಕು, ಮಾಹಿತಿ ಇಲ್ಲ ಅಂದರೆ ಮಾಹಿತಿ ಇಲ್ಲ ಅಂತ ಹೇಳಬೇಕು. ಸೊ ನೀವು ಮೊದಲೇ ಕೇಳಿದರೆ ಅದೇನಾಗುತ್ತೆ, ಪ್ರಿಸಂಪ್ಷನಲ್ಲಿ ಬಿಲ್ಡ್ ಮಾಡ್ಕೊಂಬರ್ತೀವಿ ಅಂತಕ್ಕಂಥದ್ದು ಆ ಹಿನ್ನೆಲೆ ಅಂತ ಹೇಳಿರ್ತಕ್ಕಂಥದ್ದು. ಎಸ್, ಮತ್ತೆ ಪ್ರಮುಖವಾದ ವಿಷಯ ಆಗಲೇ ಹೇಳಿದ್ರು, ನಾನು ಈ ವೇದಿಕೆಯಲ್ಲಿ ಭಾಳಷ್ಟು ಇದು ಮಾಡಿ ಬೇರೆ ಸಂಸ್ಥೆಯಲ್ಲಿ ಇದ್ದೆ ಅಂತ. ಎಸ್, ಇದು ಓಪನ್ ಮಾರ್ಕೆಟ್, ಓಪನ್ ಸೀಕ್ರೆಟ್, ಓಪನ್ ಟಾಕ್ಸ್ ಅಂತ ಹೇಳ್ಬೋದು. ಮಾಧ್ಯಮ ರಂಗ, ಬಹುತೇಕ ನೀವು ಮಾತಾಡ್ತಿರ್ತೀರಿ, ನನ್ನನ್ನು ಕೇಳುವಂಥ ಪ್ರಶ್ನೆಗಳನ್ನ ಹೋಗಿ ಅಲ್ಲಿ ಕೇಳಿ ಅಂತ, ಇವೆಲ್ಲ ಶುರುವಾಗಿರುತ್ತೆ. ಬಟ್ ಜರ್ನಲಿಸಮ್ ಮತ್ತು ಮಾಧ್ಯಮ ಏನು ಹೇಳ್ತೀರಿ? ಸಿ, ಎವ್ರಿ ನ್ಯೂ ಥಿಂಗ್ ಇದೆಯಲ್ಲ, ಈ ರೆವಲ್ಯೂಷನ್ ಆಗಬೇಕಂದಾಗ ಒಂದು ಹಂತಕ್ಕೆ ಹೋಗಿ ಮೇಲೆ ಹೋಗಿ ಕೆಳಗಡೆ ಬೀಳುತ್ತೆ. ಕರಪ್ಷನ್ ಆಗಿರಲಿ, ಸೊಸೈಟಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕರಪ್ಷನ್ ಅಂತಕ್ಕಂಥದ್ದು, ಅದೇ ವೇರ್ ಐ ಕೇಮ್ ಫ್ರಮ್, ಮಾಧ್ಯಮ ಕೂಡ ಏನು ಎಲ್ಲ ಕ್ಲೀನ್ ಇಲ್ಲ ಇವತ್ತು. ಪೊಲಿಟಿಕ್ಸ್ ಆಗಿರಲಿ, ಬ್ಯೂರೋಕ್ರಸಿ ಆಗಿರಲಿ, ಹೆಚ್ಚು ಕಮ್ಮಿ ಜುಡಿಷಿಯರಿ ಆಗಿರಲಿ, ಎಲೆಕ್ಷನ್ ಕಮಿಷನ್ಗಳಾಗಿರಲಿ, ಬಿಸ್ನೆಸ್ ಮ್ಯಾನ್ಗಳಾಗಿರಲಿ, ನಮ್ಮ ದೇಶದಲ್ಲಿ ಏನು ಭಾಳ ನೀಟಾಗಿದೆ ಎಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಟುಡೇ ದಿ ಎಂಟೈರ್ ಕಂಟ್ರಿ ಈಸ್ ರನ್ನಿಂಗ್ ಆನ್ ಮೀಡಿಯಾ ಫಾರ್ ಆಲ್ ದಿ ಇನ್ಫಾರ್ಮೇಷನ್, ಸೀಕಿಂಗ್ ಇನ್ಫಾರ್ಮೇಷನ್ಸ್ ಫ್ರಮ್ ಯಾವ ವಾಕ್ಸ್ ಆಫ್ ಲೈಫ್ ಇರ್ಬೋದು, ಫ್ರಮ್ ಡಿಜಿಟಲ್ ಮೀಡಿಯಾದಿಂದ ಮೇನ್ ಸ್ಟ್ರೀಮ್ ಮೀಡಿಯಾ ಇರ್ತಕ್ಕಂಥದ್ದು. ಸೊ ಹಂಗಾಗಿ ಇದು ವೆರಿ ಚಾಲೆಂಜಿಂಗ್ ಪೀರಿಯಡ್ ಫಾರ್ ಮೀಡಿಯಾ ಆಲ್ಸೋ. ಯಾವುದೇ ಒಂದು ಸಂದರ್ಭದಲ್ಲಿ, ಯಾವುದೇ ವಿಚಾರದಲ್ಲಿ ಬಿಸ್ನೆಸ್ ಬಂದಾಗ, ಬಿಸ್ನೆಸ್ ಆ್ಯಂಗಲ್ ಬಂತು ಅಂದ ತಕ್ಷಣ ಕರಪ್ಷನ್ನು, ಕರಪ್ಟ್ ಆಗ್ತಕ್ಕಂಥದ್ದು ಸಹಜ. ಅದು ನೀವು ಹಿಂದ್ಗಡೆಯಿಂದ ಬಂದು ನೋಡಿ, ಎಕ್ಸೈಸ್ ಸ್ಟಾರ್ಟ್ ಆಯಿತು, ಗ್ರೆನೇಡ್ ಸ್ಟಾರ್ಟ್ ಆಯಿತು, ಮೈನಿಂಗ್ ಸ್ಟಾರ್ಟ್ ಆಯಿತು. ಯಾವುದೇ ದೇಶದಲ್ಲಿ, ಯಾವುದೇ ರಾಜ್ಯದಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಬಿಸ್ನೆಸ್ ಯಾವಾಗ ಅಟ್ರಾಕ್ಟ್ ಆಗುತ್ತೆ, ಯಾವಾಗ ಅದಕ್ಕೆ ಕಮರ್ಷಿಯಲ್ ವ್ಯಾಲ್ಯೂ ಬರ್ತದೆ, ಯಾವುದೇ ಬಿಸ್ನೆಸ್ ಆಗಿರಲಿ, ಆ ಬಿಸ್ನೆಸ್ನಲ್ಲಿ ಫಸ್ಟ್ ಕರಪ್ಟ್ ಆಗುತ್ತೆ. ಅದು ಕರಪ್ಟ್ ಆಗಿ ಸಿಸ್ಟಮ್ ಹೋಗಿ ಬೀಟಿಂಗ್ ಆಗಿ ಮತ್ತೆ ಚೇಂಜ್ ಆಗಿ ಮತ್ತೆ ಕರಪ್ಟ್ ಸಿಸ್ಟಮ್ ವಾಪಸ್ ಬರುತ್ತೆ. ಸೊ ನಾವು ನಮ್ಮ ದೇಶದಲ್ಲಿ ಇವೆಲ್ಲ 4 ರಂಗಗಳಲ್ಲಿ, 5 ರಂಗಗಳಲ್ಲಿ ಪ್ರಮುಖವಾಗಿ ವಿ ಆರ್ ವೆರಿ ನ್ಯೂ ಬಾರ್ನ್ ಕಂಟ್ರಿ, ವೆರಿ 8 years ಓಲ್ಡ್ ಕಂಟ್ರಿ. ಎಲ್ಲದರಲ್ಲಿ ಕೂಡ ಇವತ್ತು ನಾವು ಪೀಕ್ ಇದ್ದೀವಿ. ಈ 5 ಹಂತದಲ್ಲಿ ಇವತ್ತು ಕರಪ್ಷನ್ನಲ್ಲಿ ಪೀಕ್ ಇದ್ದೀವಿ. ಮೀಡಿಯಾ ಈಸ್ ಕರಪ್ಟೆಡ್ ಆಲ್ಸೋ. ಇಟ್ಸ್ ನಾಟ್ ದಟ್ ಮೀಡಿಯಾ ಇಸ್ ನಾಟ್ ಕರಪ್ಟ್. ಇಫ್ ಪೀಪಲ್ ಸೇ ಮೀಡಿಯಾ ಇಸ್ ನಾಟ್ ಕರಪ್ಟ್, ಐ ಡೋಂಟ್ ಅಗ್ರಿ ಟು ಇಟ್, ಬಿಕಾಸ್ ವಿ ಆರ್ ಆಲ್ ಇಂಟಿಗ್ರಲ್ ಪಾರ್ಟ್ ಆಫ್ ಸಿಸ್ಟಮ್. ಆ್ಯಂಡ್ ಪೊಲಿಟಿಕ್ಸ್ ಇಸ್ ಕರಪ್ಟ್, ಟೆಕ್ನಿಕಲಿ ಎವ್ರಿಥಿಂಗ್ ಇಸ್ ಮೋರ್ ಆರ್ ಲೆಸ್ ಕರಪ್ಟ್. ಸೊ ಇವತ್ತು ಇತ್ತೀಚಿನ ದಿನಮಾನಗಳಲ್ಲಿ ಡೆಫಿನೆಟ್ಲಿ ವಿ ಆಲ್ ಹ್ಯಾವ್ ದ ಸೇಮ್, ಅಕಾರ್ಡಿಂಗ್ ಟು ಮೀ ವಿ ಆರ್ ಆಲ್ ದ ಸೇಮ್ ಸೇಲಿಂಗ್ ಬೋಟ್ನಲ್ಲಿ ಇದ್ದೀವಿ. ಆ್ಯಕ್ಚುಲಿ ಸರ್, ಒಂದು ಸ್ವಲ್ಪ ಮೇಲ್ಗಡೆ ಹೋಗಿ ಕೆಳಗಡೆ ಬರುತ್ತೆ. ಸೊ ಕರೆಕ್ಷನ್ ಪೀರಿಯಡ್. ಕನ್ನಡ ಮಾಧ್ಯಮ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಣ್ಣ. ಎಸ್, ನಾನು ನಿಮ್ಮನ್ನು ಕರೆಯೋದೆ ಅಣ್ಣ ಬಿಕಾಸ್ ಆಫ್ ಹೀಗೆ ಬಾಂಧವ್ಯ, ಆ ಕಾರಣಕ್ಕೆ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ಮಾಧ್ಯಮ ಅಂತಂದಾಗ ಆಗಲೇ ಬದಲಾವಣೆ, ಪತ್ರಿಕೆ, ಟಿವಿ ಮತ್ತು ಡಿಜಿಟಲ್ ವರ್ಷನ್ ಹಿಂಗೆ ಹೋಗ್ತಾ ಇದೆ. ಸೊ ಫಾರ್ ದ ಫಸ್ಟ್ ಟೈಮ್ ಟಾಕಿಂಗ್ ಪಾರ್ಟ್ ಸಬಾ ಹಕೀಮ್ ಅವರು, ಕರ್ನಾಟಕ ಟಿವಿಯ ಶಿವು. ಸೊ ಒಂದು ಜರ್ನಿ, ಯಾರಿಗೂ ಗೊತ್ತಿರಲಿಲ್ಲ ಈ ಅಂತ ಕೆಲವು ಬರುತ್ತೆ, ಇವೆಲ್ಲ ಆಗುತ್ತೆ ಅಂತ ಬಂದ ನೀವು ಅದನ್ನು ಹೇಳಿದ್ರಿ, ಏನು ಕತೆ ಇದು ಅಂತ. ಎಸ್, ಹೊಸ ಹೆಜ್ಜೆ, ಹೊಸ ಲೆಕ್ಕಾಚಾರಗಳು. ಸೊ ಆಟ್ 6 ಈ ಏನು ಕರುನಾಡ ಸುಧಾರಕರು ಕಾರ್ಯಕ್ರಮದ ಮೊದಲ ಈ ಕಾಂಕ್ಲೇವ್ನ ಮೊದಲ ಗೆಸ್ಟ್ ನೀವಾಗಿದ್ದೀರಿ. ಯಾಕೆಂದರೆ ಈ ಬದಲಾವಣೆಯ ಪರ್ವದ ಮೊದಲ ರೂವಾರಿ
ಹೆಸರು ಹೇಳ್ತೀರಿ? ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನೀವಿಬ್ಬರು ನನಗೆ ಬಂದು ಕಂಡಂಥ ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ಕರ್ನಾಟಕದಲ್ಲಿ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥವ್ರ ಜೊತೆಗೆ ಇದೇನು ಒಂದು ಡಿಬೇಟ್ ಮುಖಾಂತರ ಈ ಒಂದು ಚರ್ಚೆಗೆ ಇಲ್ಲಿ ನನಗೆ ಕರೆಸಿದಿರಿ. ಅದು ಮೊದಲನೇ ಬಾರಿಗೆ ನಾನು ಬಂದಿದ್ದೀನಿ, ನನಗೆ ಕರೆಸಿದಿರಿ. ಸೊ ಫ್ರಮ್ ದ ಬಾಟಮ್ ಮೈ ಹಾರ್ಟ್ ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ. ಐ ಡೋಂಟ್ ನೋ ವಾಟ್ ಮೇಡ್ ಯು ಟು ಚೂಸ್ ಮೀ, ಬಟ್ ಥ್ಯಾಂಕ್ ಯು ಸೋ ಮಚ್. ಆದರೆ ಈ ಥರದ್ದು ಏನೋ ಮಾತುಕತೆ, ಚರ್ಚೆ ಅಬೋ ಪೊಲಿಟಿಕ್ಸು, ಅಬೋ ಕಾಸ್ಟು, ಅಬೋ ರಿಲಿಜನ್ನು ಅಂತ ಆಗ್ತಕ್ಕಂಥದ್ದಿದ್ರೆ ಸೊ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕ್ವಾಲಿಟಿಗಳು ಡಿಬೇಟ್ ಆಗ್ತದೆ ಅಂತ ಸಾಧ್ಯತೆ. ರೈಟ್ ಸರ್, ಸೋ ಸ್ವೀಟ್ ಆಫ್ ಯು. ಆ್ಯಕ್ಚುಲಿ ನಾವು ಡಿಪಾರ್ಟ್ಮೆಂಟ್ ಬಗ್ಗೆ ಕ್ವೆಶನ್ ಮಾಡೋಣ ಅಥವಾ ಚರ್ಚೆ ಮಾಡೋಣ ಅಂತ ಫಸ್ಟ್ ಅಂದ್ಕೊಂಡಿದ್ವಿ. ಬಟ್ ಇಟ್ಸ್ ಬಿಯಾಂಡ್ ದ್ಯಾಟ್. ಜಗತ್ತು ಹೆಂಗೆ ಪ್ರಪಂಚ ವಿಶಾಲವಾಗಿದೆಯೋ ಅದೇ ರೀತಿಯಾಗಿ ನಾವು ಹೋಗೋಣ ಅಂತ. ಒಂದು ವಿಷಯ ಸಭಾ, ಈಗ ಈ ತಿಂಗಳಲ್ಲೇ ಒಂದು ಜಾರಿ ಆಗಿರ್ತಕ್ಕಂಥ ವಿಷಯ, ಅದು ಹೆಣ್ಮಕ್ಳಿಗೆ ಭಾಳ ಖುಷಿ ಆಗುವಂಥ ವಿಷಯ. ಯಾಕೆ ಅಂತಂದರೆ ಸರ್ಕಾರಗಳು ಬರ್ತವೆ, ರೋಡು ಮೋರಿ ಚರಂಡಿ ಎಲ್ಲ ಮಾಡುವಂಥದ್ದು ಶಾಸಕರದ್ದು ಶಾಸಕಾಂಗದ ಕೆಲಸ ಅಲ್ಲ, ಅದು ನಡೀತಾ ಇರುತ್ತೆ ರೋಟೀನ್. ಬಟ್ ಒಂದು ಮೈಲಿಗಳನ್ನ ಸ್ಥಾಪನೆ ಮಾಡುವಂಥ ಇದು. ಸೊ ಎಸ್ ಕಮನ್, ಅದು ಆ ಬಗ್ಗೆ ಮಾತಾಡಿ. ಫಸ್ಟ್ ಮುಂದೆ ಹೋಗೋಣ. ಹೆಣ್ಮಕ್ಳಿಗೆ ಋತುಚಕ್ರದ ರಜೆಯನ್ನು ಕೊಡುವಂಥ ನಿರ್ಧಾರಗಳನ್ನ ಮಹಿಳೆ ಸಚಿವೆಯಾಗಿ ಮಾಡ್ತಕ್ಕಂಥದ್ದು, ಅದನ್ನು ಪ್ರಪೋಸಲ್ ಮೂವ್ ಮಾಡ್ತಕ್ಕಂಥದ್ದು ಬೇರೆ. ಒಬ್ಬ ಮಂತ್ರಿಯಾಗಿ ಹೌದು ಗಂಡ್ಮಕ್ಳು ಹೆಣ್ಮಕ್ಳು ಸಮಾನ, ಆದರೆ ಸಮಸ್ಯೆಗಳನ್ನು ಕೂಡ ಸರಿಯಾಗಿ ಅದನ್ನು ನಿಲ್ಲಬೇಕಾಗತ್ತೆ ಅಂದಾಗ ಆ ವಿಷಯ ಭಾಳ ಆಯಿತು. ಯಾಕೆ ಆ ವಿಷಯಕ್ಕೆ ಬಂತು ಅಂತ ಇಲ್ಲಿ ನನಗೆ ಐಡಿಯಾ ಕೊಟ್ಟವರೇ ಒಂದು ಹುಡುಗಿ, ಈಗ ಶಿ ಇಸ್ ಸ್ಪೀಕಿಂಗ್ ಇನ್ ಇವನ್, ರಂಜಿತಾ ಪ್ರಿಯದರ್ಶಿನಿ ಅಂತ ಹೇಳಿ ಒರಿಸ್ಸಾದಿಂದ. ಅವರು ನಮ್ಮ ಸ್ನೇಹಿತರಲ್ಲಿ ಕವಿತಾ ರೆಡ್ಡಿ ಇದ್ದಾರೆ, ಅವರಿಬ್ಬರು ನನ್ನ ಜೊತೆಗೆ ಬಂದ್ಬಿಟ್ಟು ಅವ್ರು ಇಡೀ ಆಲ್ ಓವರ್ ಇಂಡಿಯಾ ಹುಡುಗಿ ಸೈಕಲ್ ಜಾಥಾ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅವ್ರು ಬಂದು ನನಗೆ ಇದು ಪ್ರಸ್ತಾವನೆ ಸಲ್ಲಿಸಿದಾಗ ನಾನು ಮೊದಲನೇ ಬಾರಿಗೆ ಕ್ಯಾಬಿನೆಟಿಗೆ ಒಯ್ದಿದ್ದೆ. ಸೊ ಕ್ಯಾಬಿನೆಟ್ನಲ್ಲಿ ಇದು ರಿಜೆಕ್ಟ್ ಆಗಲಿಲ್ಲ. ಕ್ಯಾಬಿನೆಟ್ ಏನು ಹೇಳ್ತು, ಇದು ಸಮರ್ಪಕವಾಗಿ ಚರ್ಚೆಯಾಗಿ ಬರಲಿ ಅಂತ ಹೇಳ್ತು. ಅದಾದಮೇಲೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ. ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಪಕ ಚರ್ಚೆ ಆಯಿತು. ಚರ್ಚೆ ಹಾಕೋ ಸಂದರ್ಭದಲ್ಲಿ ನಾನು ಎಕ್ಸ್ಪರ್ಟ್ ಜೊತೆ ಮಾತನಾಡ್ತಾ ಹೋದೆ, ಈ ಪೀರಿಯಡ್ನಲ್ಲಿ ಏನಾಗುತ್ತೆ ಏನಿಲ್ಲ ಅಂಥೇಳಿ. ನಾನು ಮೈನಿಂಗ್ಲಿಂದ ಬಂದು ಸ್ವಲ್ಪ ನಮ್ಮ ಕಡೆ ಮೈನಿಂಗ್ನಲ್ಲಿ ಹೆಣ್ಮಕ್ಳು ಈ ರೀತಿಯ ಸಂದರ್ಭದಲ್ಲಿ ಸಪ್ರೇಟ್ ಕುಂದಿರೋದು, ಹೊಟ್ಟೆ ನೋವುತ್ತದೆ ಅಂತ ಹೇಳ್ತಕ್ಕಂಥದ್ದು ನಮಗೆ ವಿಚಾರದಲ್ಲಿತ್ತು. ಬಟ್ ಯಾವಾಗ ಟೆಕ್ನಿಕಲ್ ಜನ ಜೊತೆ ಕೂತ್ಕೊಂಡಾಗ ನಾವು ಹತ್ರ ನೋಡಿದಾಗ ಅವ್ರು ಹೇಳಿದ್ರು, ಎಲ್ಲ ಥ್ರೆಶೋಲ್ಡ್ ಪೇಯ್ನ್ ಎಲ್ಲರಿಗೂ ಸೇಮ್ ಇರಲ್ಲ. ಕೆಲವರು ಪೇಯ್ನ ಟಾಲರೇಟ್ ಮಾಡ್ತಾರೆ, ಕೆಲವರು ಮಾಡೋಕ್ಕಾಗಲ್ಲ. ಒಂದು ಪೇನ್ ಜೊತೆಗೆ ಅವರಿಗೆ ಮಾನಸಿಕವಾಗಿ ಭಾಳಷ್ಟು ಒತ್ತಡ ಇರ್ತದೆ, ಏನೋ ಸೈಕಾಲಜಿಕಲಿ ಎಮೋಷ್ನಲಿ ಭಾಳ ಡೌನ್ ಇರ್ತಕ್ಕಂಥ ಸಮಯ ಅದು. ಸೊ ಸಮ್ ಪೀಪಲ್ ಮೇಡ್ ಬಿ ವೆರಿ ಈಸಿಲಿ ದೇ ವಿಲ್ ಬಿ ಏಬಲ್ ಟು ಡೂ ಇಟ್, ದರ್ ಮೋಸ್ಟ್ ಆಫ್ ದ ಪೀಪಲ್ ದೇ ಫೇಲ್ ಟು ಡೂ ಇಟ್. ಒಂದು. ಎರಡನೇದು, ಬಾಡಿ ರಿಕ್ವೈರ್ಸ್ ರೆಸ್ಟ್. ಟೆಕ್ನಿಕಲಿ ಬಾಡಿ ರಿಕ್ವೈರ್ಸ್ ರೆಸ್ಟ್ ಬಿಕಾಸ್ ಲಾಟ್ ಆಫ್ ಬ್ಲಡ್ ಈಸ್ ಗೋಯಿಂಗ್ ಫ್ರಮ್ ದ ಬಾಡಿ. ಸೊ ಅದು ರೆಸ್ಟ್ ಆಗುತ್ತೆ. ಇದು ಹೆಣ್ಮಕ್ಳಿಗೆ ಯಾಕೆ ಭಾಳ ಇಂಪಾರ್ಟೆಂಟ್ ಅಂತ ನನಗೆ ವೈಯಕ್ತಿಕವಾಗಿ ವೈ ಐ ಟುಕ್ ಇಟ್ ವೆರಿ ಪರ್ಸನಲಿ ಅಂತಂದರೆ, ಶಿ ಈಸ್ ಅ ಇಂಟ್ರಿಗಲ್ ಪಾರ್ಟ್ ಆಫ್ ಸೊಸೈಟಿ. ನಾವು ಮೆನ್ನು ಭಾಳಷ್ಟು ಔಟ್ಸೈಡ್ ವರ್ಲ್ಡಲ್ಲಿ ಸ್ವಲ್ಪ ಫಿಸಿಕಲ್ ವರ್ಕ್ಸು, ಮಸಲ್ ಗೇನು, ಮಸಲ್ ಪವರ್ ವರ್ಕ್ಸ್ ನಾವು ಜಾಸ್ತಿ ಮಾಡಿದ್ರೆ, ವಿಮೆನ್ ಇಂಡೈರೆಕ್ಟ್ಲಿ ಶಿ ಈಸ್ ಗೋಯಿಂಗ್ ಟು ಬಾಂಡ್ ಸೊಸೈಟಿ, ಫ್ಯಾಮಿಲಿ ಆ್ಯಂಡ್ ಆ್ಯಸ್ ವೆಲ್ ಎಸ್ ಎಮೋಷ್ನಲ್ ಸಪೋರ್ಟ್ ಕೊಡ್ತಕ್ಕಂಥದ್ದು, ಹ್ಯಾಪಿನೆಸ್ ಕೊಡ್ತಕ್ಕಂಥದ್ದು ವಿಮೆನ್ ಆಗಿರ್ತಾರೆ. ಸೊ ಆ ಟೈಮಲ್ಲಿ ಅವರು ವೆನ್ ದೇ ಆರ್ ಎಮೋಷ್ನಲಿ ಡೌನ್, ರೆಸ್ಟ್ ಕೊಡೋದ್ರಿಂದ ಅವ್ರ ಓವರಾಲ್ ಪರ್ಫಾರ್ಮೆನ್ಸು, ಒಂದು ಫ್ಯಾಮಿಲಿನಲ್ಲಿ ಆಗಿರ್ಬೋದು, ಮಕ್ಕಳಿಗೆ ನೋಡ್ಕೊಳೋದಾಗಿರ್ಬೋದು, ಅತ್ತೆ ಸೊಸೆಗೆ ನೋಡ್ಕೊಳೋದಾಗಿರ್ಬೋದು, ಗಂಡಗೆ ನೋಡ್ಕೊಳೋದಾಗಿರ್ಬೋದು, ಅದ್ರ ಜೊತೆಗೆ ಈ ಭಾಳಷ್ಟು ಸಾಮಾಜಿಕ ಒತ್ತಡಗಳಲ್ಲಿ ಏನು ದೇ ಗೋ ಅಪ್ಸ್ ಆ್ಯಂಡ್ ಡೌನ್ಸು. ಸೊ ಅವರಿಗೆ ಅನುಕೂಲ ಆಗುತ್ತೆ, ಇದರಿಂದ ನಮಗೆ ಅನುಕೂಲ ಆಗುತ್ತೆ. ಔಟ್ಪುಟ್ ಆಫ್ ವುಮೆನ್ ಆಲ್ಸೋ ವಿಲ್ ಬಿ ವೆರಿ ಗುಡ್ ಅಂತಕ್ಕಂಥದ್ದು ನನಗೆ ಭಾಳ ಸಮರ್ಪಕವಾಗಿ ಐ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಒಪಿನಿಯನ್ ಅಬೌಟ್ ಇಟ್. ಹಂಗಾಗಿ ನಮಗೆ ಆ ಋತುಚಕ್ರನ ನಮಗೆ ಕಮಿಟಿ ರೆಕಮೆಂಡ್ ಮಾಡಿರ್ತಕ್ಕಂಥ 6 days ಇನ್ ಎ ಇಯರ್ ಅಂತ ಬಂತು. ಹಂಗಾದರೆ ಸರಿಯಿಲ್ಲ ಅಂಥೇಳಿ ನಾವು ಅದನ್ನ ಓವರ್ಲುಕ್ ಮಾಡಿ ವಿ ಸೆಡ್ ಲೆಟ್ ಇಟ್ ಬಿ 12 days a year. ಸೊ ಮಂತ್ಲಿ ಒನ್ ಆಗಲಿ ಅಂಥೇಳಿ ನಾವು ಕ್ಯಾಬಿನೆಟ್ಗೆ ಹೋದಾಗ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಎಲ್ಲ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಮ್ಮನಸ್ದಿಂದ ಇದನ್ನು ಒಪ್ಪಿಗೆ ಕೊಟ್ಟರು. ಹಂಗಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ಭಾಳಷ್ಟು ಜನರು ಇದನ್ನು ಪ್ರಶಂಸೆ ಮಾಡಿದ್ದಾರೆ. ಇದು ಒನ್ ಆಫ್ ದ ಮೋಸ್ಟ್ ಪ್ರೋಗ್ರೆಸಿವ್ ಬಿಲ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಹಂಗಾಗಿ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್. ಯು ಗಿವ್ ಮಿ ಆಪರ್ಚುನಿಟಿ ಟು ಸ್ಪೀಕ್ ಹಿಯರ್. ಬಟ್ ಐ ಪರ್ಸನಲಿ ಫೀಲ್ ನಾವೆಷ್ಟು ದಿವಸ ರಾಜಕಾರಣದಲ್ಲಿ ಇರ್ತೀವೋ ಇಲ್ಲೋ ಏನು ಮಾಡ್ತೀವೋ ಗೊತ್ತಿಲ್ಲ, ಐ ಫೀಲ್ ಐ ಆಮ್ ದ ಇನ್ಸ್ಟ್ರುಮೆಂಟಲ್ ಇನ್ ಗೆಟಿಂಗ್ ದಿಸ್ ಬಿಲ್ ಆ್ಯಂಡ್ ಐ ಥ್ಯಾಂಕ್ ಮೈ ಗೌರ್ಮೆಂಟ್ ಫಾರ್ ದಿಸ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ನೀವು ಹೇಳಿದ್ರಿ ರಂಜಿತಾ ಅನ್ನೋರು ಇದಕ್ಕೆ ಈ ಪ್ರೋಗ್ರಾಮ್ ಬರೋದಕ್ಕೆ ನನಗೆ ಪಾಯಿಂಟ್ ಇದು ಹೇಳಿದರು ಅಂತ ಅಂದು. ಈ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆದ ನಂತರ ಅವ್ರ ರಿಯಾಕ್ಷನ್ ಏನಿತ್ತು ಫಸ್ಟ್? ಅವ್ರು ರೀಸೆಂಟಾಗಿ ಬಂದಿದ್ಲು, ಕವಿತಾ ರೆಡ್ಡಿ ಇಲ್ಲೇ ಇದ್ದಾರೆ, ಅವ್ರ ಜೊತೆಗೆ ಬಂದಿದ್ದರು. ಅವರು ಬಂದ್ಬಿಟ್ಟು ಶಿ ಥ್ಯಾಂಕ್ಡ್ ಮೀ ಬಿಕಾಸ್ ವೆನ್ ಶಿ ಸ್ಟಾರ್ಟೆಡ್ ದಿಸ್ ಮೂವ್ ಅವ್ರಿಗೆ ಭಾಳ ಟ್ರೋಲಿಂಗ್ ಆಗಿತ್ತು. ನಾವೊಂದು ರೆಫರೆನ್ಸ್ ಲೆಟರ್ ಕೂಡ ಕಳಿಸ್ಕೊಟ್ಟಿದ್ದೆ ಅವರಿಗೆ. ಕರ್ನಾಟಕ ಗೌರ್ಮೆಂಟ್ ಈಸ್ ಸೀರಿಯಸ್ಲಿ ಲುಕಿಂಗ್ ಇನ್ ಟು ದಿಸ್, ಕನ್ಸಿಡರ್ ಮಾಡ್ಲಿಕ್ಕೆ ಅಂತೇಳಿ.
ನಾವು ಶಿ ಹಸ್ ಗಾನ್ ಟ್ವೈಸ್ ಟು UN ಈ ಸಬ್ಜೆಕ್ಟ್ ಬಗ್ಗೆ ಮಾತನಾಡ್ತಿದ್ದಾರೆ. ಸೊ ಕರ್ನಾಟಕ ಇಸ್ ಅ ಫಸ್ಟ್ ಸ್ಟೇಟ್ ವೇರ್ ಇನ್ ಪ್ರೈವೇಟ್ ಆ್ಯಂಡ್ ಆಸ್ ವೆಲ್ ಎಸ್ ಇನ್ ಗೌರ್ಮೆಂಟ್ ಲೆವೆಲಲ್ಲಿ ಮಾಡಿರ್ತಕ್ಕಂಥದ್ದು. ವಿ ಆರ್ ಒನ್ ಆಫ್ ದ maybe we could be the first state in the world also, I don't know, but as far as the country is concerned, we are number one. ಓಕೆ ಸರ್. ಸರ್, ನಾನು ರೀಸೆಂಟ್ಲಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾವೆಲ್ಲ ಯೋಜನೆಗಳನ್ನು ಪ್ಲ್ಯಾನ್ ಮಾಡಿದ್ದೀರಾ ಅಥವಾ ಯಾವೆಲ್ಲ ಯೋಜನೆಗಳು ಇಂಪ್ಲಿಮೆಂಟ್ ಆಗೋದಕ್ಕೆ ರೆಡಿ ಇದೆ ಅನ್ನೋದನ್ನು ನೋಡ್ತಾ ಹೋದೆ. ನನಗೆ ತುಂಬ ಆಶ್ಚರ್ಯ ಆಯಿತು. ಅಂದರೆ ಇಷ್ಟು ಡೀಪಾಗಿ ಅದನ್ನು ಅರ್ಥ ಮಾಡಿಕೊಂಡು ಜನರಿಗೆ ಬೇಕು ಅನ್ನೋದನ್ನು ಕನ್ಸಿಡರ್ ಮಾಡಿಕೊಂಡು ಎಲ್ಲ ಕಾರ್ಮಿಕರಿಗೆ ಮಾಡೋದು ತುಂಬ ರೇರು. ಫಾರ್ ಎಕ್ಸಾಂಪಲ್ ಗಿಗ್ ವರ್ಕರ್ಸ್ ಬಗ್ಗೆ ನಾವು ಮಾತಾಡೋದಾದರೆ, ಅವರು ಕೆಲಸ ಶುರು ಮಾಡಿ ಈ ಮೆಟ್ರೋ ಸಿಟಿಗಳಲ್ಲಿ ಒಂದು 10 ಇಯರ್ಸ್ ಆಗಿರ್ಬೋದು ಸರ್. ಅದಕ್ಕಿಂತ ಮುಂಚೆ ಕೊರಿಯರ್ಸ್ ಎಲ್ಲ ಇರ್ತಿತ್ತು, ಬಟ್ ನಾಟ್ ದ್ಯಾಟ್ ಮಚ್. ಸೊ ಈ 10 ಇಯರ್ಸಲ್ಲಿ ಅವರಿಗೆ ಅಂತ ಗುರುತಿಸಿ, ಸೊ ಅವರಿಗಾಗಿನೇ ಒಂದು ಇನ್ಶೂರೆನ್ಸ್ ತರೋಣ ಅನ್ನೋದು ಹೇಗೆ ಬಂತು, ಯಾಕೆ ಬಂತು, ಯಾರು ಇನ್ಸ್ಪೈರ್ ಆದರು ಇದಕ್ಕೆ? ಇದನ್ನು ಹಾನೆಸ್ಟ್ಲಿ ಈ ಗಿಗ್ ಬಿಲ್ ತರಬೇಕಂತಕ್ಕಂಥದ್ದು ಪ್ರಮುಖವಾಗಿ ವೆನ್ ಯು ಸಿ ದಿಸ್ ಪೀಪಲ್ ಹೂ ಆರ್ ಡೆಲಿವರಿಂಗ್ ನಮಗೆ ಮನೆ ಕುಂತಲ್ಲಿ ಏನು ಸರ್ವಿಸಸ್ ಡೆಲಿವರ್ ಮಾಡ್ತಾ ಇದ್ದಾರೆ. ನಾವು ಕೂಡ ದಿನ ಬೆಳಿಗ್ಗೆ ಎದ್ದರೆ ಟ್ರಾಫಿಕ್ನಲ್ಲಿ ಸಿಕ್ಕಿಳ್ತೀವಿ. ಯು ನೋ ಹೌ ಡಿಫಿಕಲ್ಟ್ ಇಸ್ ಬ್ಯಾಂಗ್ಳೂರ್ ಟ್ರಾಫಿಕ್ ಇಸ್. ಇವರು ಎಸ್ಪೆಷಲಿ 2 ವೀಲರ್ಸು 3 ವೀಲರ್ಸ್ನಲ್ಲಿ ಏನು ತಿರುಗಾಡ್ತಿದ್ದಾರೆ, ಅವರು ಸಬ್ಸ್ಟೆನ್ಸ್ ಮೆಟಲ್ ಇನ್ ಏರ್ ಅಂತ ಹೇಳ್ತೀವಿ. ಕ್ವಾಲಿಟಿ ಆಫ್ ಏರ್ನಲ್ಲಿ ಇರ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ಇನ್ನಲ್ಲಿ ಮಾಡಿದ ಜೊತೆಗೆ ದರ್ ಸೋ ಮೆನಿ ಟಾಕ್ಸಿಕ್ ಎಲಿಮೆಂಟ್ಸು ಸೇರುತ್ತೆ. ಅದು ಆ್ಯಾವ್ರೇಜ್ ನೀವು ನೋಡಿದ್ರೆ ಮನುಷ್ಯ ಒಂದು 15 ತಾಸು ಒಂದು ರೋಡ್ನಲ್ಲಿದ್ದರೆ 20 ಸಿಗರೇಟ್ ಸೇಲ್ತಾನೆ ಅವನು. 20 ಸಿಗರೇಟ್ ಸೇದಿ ಸಮ. ಆ ಸಮ. ಸೊ ಅವನು ಏನು ಸಿಗರೇಟ್ ಸೇದಲಾರಂಗಿದ್ರು ಕೂಡ ಕನಿಷ್ಠ 20ರಿಂದ 25 ಸಿಗರೇಟ್ ಸೇದಂಗೆ ಆಗುತ್ತೆ. 2 ವರ್ಷದಲ್ಲಿ ನೀವು 20 ವರ್ಷದಲ್ಲಿ ಲೆಕ್ಕ ಹಾಕಿದರೆ ಅವನು ಲಕ್ಷಾಂತರ ಸಿಗರೇಟ್ ಸೇದ್ತಾನೆ. ಸೊ ಒಂದು ಅದು ಕಾರ್ಬನ್ ಡೈಆಕ್ಸೈಡ್ ಇನ್ನೆಲೆ ಮಾಡ್ತಾನೆ. ಸೊ ಅವ್ನ ಕ್ವಾಲಿಟಿ ಆಫ್ ಲೈಫ್ ಏನಿದೆ, ಅವ್ನು ಯಾರೇ ಒಬ್ಬ ಸ್ವಿಗ್ಗಿ ಝೊಮ್ಯಾಟೊ ಈ ಆನ್ಲೈನ್ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥವ್ರು ಎಸ್ಪೆಷಲಿ 2 ವೀಲರ್ಸ್ನಲ್ಲಿ 3 ವೀಲರ್ಸ್ನಲ್ಲಿ ಬರ್ತಾರೆ. ಅವ್ರಿಗೆ ನೀವು ಎಷ್ಟೇ ದುಡ್ಡು ಕೊಟ್ಟರು, ಏನೇ ಸೋಷಿಯಲ್ ಸೆಕ್ಯೂರಿಟಿ ಕಾರ್ಯಕ್ರಮ ಮಾಡಿದ್ರು ಕೂಡ ಅವ್ರ ಲೈಫ್ ಕಾಂಪ್ರಮೈಸ್ ಮಾಡಿಬಿಟ್ಟಿದ್ದಾರೆ. ಯಾವುದೇ ಒಬ್ಬ ಎಂಪ್ಲಾಯಿ 20 ವರ್ಷ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದರೆ ಅವ್ನು ಏನು ಮಾಡಿದ್ರು ಅವ್ನ ಹೆಲ್ತ್ ನಮಗೆ ಕಾಂಪ್ರಮೈಸ್ ಮಾಡಿ ನಮಗೆ ಸರ್ವಿಸ್ ಮಾಡ್ತಾ ಇದ್ದಾನೆ. ಸೊ ಟೇಕ್ ಇಟ್ ವೆರಿ ಶ್ಯೂರ್. ನಾವು ಇವರಿಗೆ ಏನೋ ಸೋಷಿಯಲ್ ಸ್ಕೀಮ್ಗಳು ಮಾಡ್ಬೋದು. ಸೊ ಅದಕ್ಕೆ ಇವರಿಗೆ ನಾವು ದುಡ್ಡು ಸಂಗ್ರಹಣೆ ಮಾಡಬೇಕು, ಇವರಿಗೆ ಹೆಲ್ತು ಇಂಟರ್ನ್ಯಾಷನಲ್ ಲೆವೆಲ್ ಹೆಲ್ತ್ ಫೆಸಿಲಿಟಿ ಮಾಡಬೇಕೆಂಬ ಉದ್ದೇಶದಿಂದ. ಯಾಕಂದರೆ ಟ್ರಾನ್ಸಾಕ್ಷನ್ ತುಂಬ ಇದೆ. ಒಂದು ಟ್ರಾನ್ಸಾಕ್ಷನ್ ದಿನಕ್ಕೆ ಮಿಲಿಯನ್ಸ್ ಆಫ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಈ ಟ್ರಾನ್ಸಾಕ್ಷನ್ ಮೇಲೆ ಸ್ವಲ್ಪ ನಾವು ಸೆಸ್ ಕಲೆಕ್ಟ್ ಮಾಡಿಬಿಟ್ಟು ಒಂದು ಬೋರ್ಡ್ ಮಾಡಿ, ಈ ದುಡ್ಡು ಕಲೆಕ್ಟ್ ಆದರೆ ಇವರೇನು ಈ ಆಟೋ ರಿಕ್ಷಾ ಡ್ರೈವರ್ಗಳಾಗಿರಲಿ ಅಥವಾ ಯಾರು ಈ ಸ್ವಿಗ್ಗಿ ಝೊಮ್ಯಾಟೊ ಆನ್ಲೈನ್ ಕೆಲಸ ಮಾಡ್ತಾರೆ, ಊಬರ್ ಓಲಾಗೆ, ಇವರಿಗೆ ಮುಂದೆ ಅನುಕೂಲ ಆಗಲಿ. ಏನೋ ಲಕ್ಷಾಂತರ ಖರ್ಚು ಬರುತ್ತೆ ಮುಂದ್ಗಡೆ, ಅದನ್ನು ಭರಿಸ್ತಕ್ಕಂಥ ಶಕ್ತಿ ಬೋರ್ಡಿಗೆ ಸಿಗಲಿ ಅಂತಕ್ಕಂಥದ್ದು, ಅವರಿಗೆ ಅನುಕೂಲ ಆಗಲಿರ್ತಕ್ಕಂಥ ಮಾಡಿರ್ತಕ್ಕಂಥ ಬಿಲ್ಲು ಇವತ್ತು ನಮ್ಮ ಸರ್ಕಾರ, ವಿಶೇಷವಾಗಿ ಅಪೋಸಿಷನರ್ ಕೂಡ ನಾನು ಥ್ಯಾಂಕ್ ಮಾಡಬೇಕು. ಬಿಕಾಸ್ ದೇ ಹೋಲ್ ಹಾರ್ಟೆಡ್ಲಿ ಅಗ್ರೀಡ್ ಫಾರ್ ದಿಸ್ ಬಿಲ್ ಆ್ಯಂಡ್ ಕಟಿಂಗ್ ಅಕ್ರಾಸ್ ದ ಪಾರ್ಟಿ ಎಲ್ಲರೂ ಇದಕ್ಕೆ ಸಹಮತ ಕೊಟ್ಟು ಇವತ್ತು ಬಿಲ್ ಪಾಸ್ ಆದ ನಂತರ ನಿನ್ನೆ ತಾನೇ ರೂಲ್ ಕೂಡ ನಾವು ಫ್ರೇಮ್ ಮಾಡಿ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ ಹಂತವಾಗಿ. ಯಾಕಂದರೆ ಇದು ಏನಾಗಿದೆ, ಈ ಆಟೋಮೆಟಿಕ್ ಸಿಸ್ಟಮ್ ಇದೆ, ಇದರಲ್ಲಿ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಟ್ರಾನ್ಸಾಕ್ಷನು ನಮ್ಮ ಬೋರ್ಡಿಗೆ ಬರಬೇಕು. ಅದಕ್ಕೊಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ಒಬ್ಬ ಗಿಗ್ ವರ್ಕರ್ 15 ದಿವಸ ಕೆಲಸ ಮಾಡಿದಾನ, 20 ದಿವಸ ಕೆಲಸ ಮಾಡಿದಾನ, 300 ದಿವಸ ಕೆಲಸ ಮಾಡಿದಾನ, ಮಾಹಿತಿನೂ ನಮಗೆ ಸಿಗುತ್ತೆ. ಒಬ್ಬ ಗಿಗ್ ವರ್ಕರ್ ಎಷ್ಟು ತಾಸು ಕೆಲಸ ಮಾಡಿದರೆ ಎಷ್ಟು ರೊಕ್ಕ ಕಲೆಕ್ಟ್ ಮಾಡ್ತಾನೆ ಅಂತಕ್ಕಂಥದ್ದು ಮಾಹಿತಿ ಸಿಗುತ್ತೆ. ಸೊ ಮಿನಿಮಮ್ ವೇಜಸ್ ಕವರ್ ಆಗ್ತಾ ಇದೆಯಲ್ಲ ಅಂತಲೂ ನಮಗೆ ಒಂದು ಮಾಹಿತಿ ಸಿಗುತ್ತೆ. ಇದು ಓವರಾಲ್ ಸಮರ್ಪಕವಾಗಿ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಭಾರತ ದೇಶದಲ್ಲಿ ಸುಮಾರು 3 ಕೋಟಿಗೂ ಹೆಚ್ಚು ಜನರು ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ಮುಂದೆ ಬರ್ತಕ್ಕಂಥ ದಿನಗಳು ಇರೋದ್ರಿಂದ, ಸೊ ಕರ್ನಾಟಕ ಇಸ್ ಅ ಫಸ್ಟ್ ಸ್ಟೇಟ್. ಅದರಲ್ಲಿ ನನ್ನ ಡಿಪಾರ್ಟ್ಮೆಂಟ್ಲಿಂದ ನಾವು ಮೂವ್ ಮಾಡಿದ್ದಕ್ಕೆ ಇವತ್ತು ಇಡೀ ಭಾರತ ದೇಶದಲ್ಲಿ ಇದು ಒಂದು ಸಮರ್ಪಕವಾದಂಥ ಬಿಲ್ ಆಗಿದೆ. ಸೊ ಮೋಸ್ಟ್ ಆಫ್ ದ ಕಂಟ್ರಿ, ಯಾಕಂದರೆ ಇದನ್ನು ನಾವು ಮಾಡಬೇಕಂತಂದ್ರೆ ಸುಮಾರು 33 ಮೀಟಿಂಗ್ಗಳ ಮಾಡಿದೆ. ಆಮೇಲೆ ಇದಕ್ಕೆ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ರಾಹುಲ್ ಗಾಂಧಿಯವರು ನಾವು ಪಾದಯಾತ್ರೆ ಹೋಗಲ್ಲ ಸಂದರ್ಭದಲ್ಲಿ ಬಗ್ಗೆ ಕೂಡ ಈ ವಿಷಯ ಬಗ್ಗೆ ಮಾತನಾಡಿದರು. ಸೊ ಹಂಗಾಗಿ ಓವರಾಲ್ ಇಫ್ ಐ ಸಿ ದಿ ಸ್ಟಾರ್ಟೆಡ್ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯವರು ಇದ್ರ ಬಗ್ಗೆ ಮಾತನಾಡಿದ್ದು. ರಾಜಸ್ಥಾನಲ್ಲಿ ಬಿಲ್ ಬಂತು, ಇಂಪ್ಲಿಮೆಂಟ್ ಆಗಲಿಲ್ಲ. ವಿ ಬಾರೋಡ್ ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ಫ್ರಮ್ ಸೌತ್ ಕೊರಿಯಾ, ಸ್ಪೇನ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಡೈರೆಕ್ಟರ್ ಕೂಡ ಕರೆಸಿದ್ವಿ ಇಲ್ಲಿ ಮೀಟಿಂಗ್ ಮಾಡಲಿಕ್ಕೆ. ಸೊ ದಿಸ್ ಬಿಲ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಬಿಲ್ ಅಂತ ನಾನು ಅಂದ್ಕೊಳ್ತೀನಿ. ಎನಿ ಬಿಲ್ ವಿಲ್ ಬಿ ಇಂಪ್ರೂವೈಸ್ ಮಾಡ್ಬೋದು, ಬಟ್ ಬೇಸಿಕಲಿ ಇದು ಬಿಲ್ರಿಂದ ಈ ರೂಲ್ ಆಗಿರೋದ್ರಿಂದ ಗಿಗ್ ವರ್ಕರ್ಸ್ಗೆ ಆಲ್ರೆಡಿ ತೆಲಂಗಾಣ ಬೇರೆ ಬೇರೆ ಸ್ಟೇಟ್ಗಳು ನಮ್ಮದೇ ಕಾಪಿ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್. ಉದ್ದೇಶ ಯಾರು ನಮಗೋಸ್ಕರ ರಾತ್ರಿ ಹಗಲು ಬಿಸಿಲು ಮಳೆ ಚಳಿ
ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಮನೆಗೆ ತಂದು ಏನು ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಆಗಬೇಕು, ಅವ್ರ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥ ಬಿಲ್ ಇದು. ಸರ್, ಇದು ಎಕ್ಸಾಂಪಲಿ 2 ಬಿಲ್ನ ನಾವು ತೊಗೊಂಡಿದ್ದಷ್ಟೇ. ಮೆನ್ಸ್ಟ್ರುಯಲ್ ಲೀವ್ ಬಿಲ್ ಆಗಿರ್ಬೋದು ಅಥವಾ ಗಿಗ್ ವರ್ಕರ್ಸ್ ಆಗಿರ್ಬೋದು. ಅಮೇಝಿಂಗ್ ವರ್ಕ್, ಅಮೇಝಿಂಗ್ ಬಿಲ್. ಬಟ್ ಇದು ಎಕ್ಸಿಕ್ಯೂಟ್ ಆಗುವಾಗ ಇದು ಸರಿಯಾಗಿ ತಲುಪ್ತಾ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲಾಖೆಯ ಸಚಿವರಾಗಿರೋದ್ರಿಂದ, ಸ್ಪೆಷಲಿ ಒಬ್ಬ ಹೆಣ್ಮಗಳಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆಕೆಗೆ ಆ ದಿನ ಆ ರಜೆ ಬೇಕು. ಆ ರಜೆ ಖಂಡಿತವಾಗಿಯೂ ಸಿಗೋ ಥರ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲೆ, ಇಲಾಖೆಯಲ್ಲಿರುವಂತಹ ಬೇರೆ ಡೈರೆಕ್ಟರ್ಸ್ ಆಗಿರ್ಬೋದು ಅಥವಾ ಆಫೀಸರ್ಸ್ ಆಗಿರ್ಬೋದು, ಸಂಸ್ಥೆಯ ಮುಖ್ಯಸ್ಥರಾಗಿರ್ಬೋದು, ಇವ್ರ ಮೇಲಿದೆ. ಓಕೆ, ಸೊ ಇವ್ರು ಅದನ್ನು ಹೆಂಗೆ ಮಾನಿಟರ್ ಮಾಡ್ತಾರೆ ಅಥವಾ ನೀವು ಇದಕ್ಕೇನು ಮಾಡಿಕೊಂಡಿದ್ದೀರಾ ಅಂತ? ಇದು ನ್ಯೂ ಬಿಲ್ ಇದೆ ಎಲ್ಲ ಸಮಾಜದಲ್ಲಿ ಯಾವುದೇ ಒಂದು ಕಾನೂನು ಬಂದಾಗ ಸೋಷಿಯಲ್ ಬಿಹೇವಿಯರೆನ್ಸ್ ಅಂತ ಹೇಳ್ತೀವಿ. ಇವರೊಂದು ಈಗ ನಿಮ್ಮದೇ ಉದ್ಯಮೆದಾರರು, ನೀವು ಮಾಲೀಕರಿದ್ದೀರಿ, ನೀವು ಒಂದು ಸಂಸ್ಥೆ ನಡೆಸ್ತಾ ಇದ್ದೀರಿ, ಇದನ್ನು ಸೆನ್ಸಿಟಿವ್ ಆಗಿ ಪರಿಗಣಿಸಬೇಕು. ಒಬ್ಬ ಹೆಣ್ಮಗಳು ಲೀವ್ ತೊಗೊತಾ ಇದ್ದಾಳೆ ಅಂತಂದರೆ ಅದಕ್ಕೆ ಮಾನಸಿಕವಾಗಿ ಎಲ್ಲ ಉದ್ಯಮೆದಾರರು ಅರ್ಥ ಮಾಡ್ಕೋಬೇಕು. ಜಾಸ್ತಿ ಪ್ರಶ್ನೆನೂ ಮಾಡೋಕ್ಕೆ ಹೋಗಬಾರ್ದು. ಇರ್ಬೋದು 100 ಸಂಸ್ಥೆಗಳಲ್ಲಿ ಒಂದು 8-10 ಸಮಸ್ಯೆಗಳು ಏನೋ ಸ್ವಲ್ಪ ಈ ರೀತಿ, ಇಫ್ ದೇ ಮಿಸ್ಬಿಹೇವ್ ಆರ್ ಇಫ್ ದೇ ಆರ್ ವೆರಿ ರೂಡ್ ಫಾರ್ ಸಚ್ ಲೀವ್ಸ್, ಡೆಫಿನೆಟ್ಲಿ ಲಾ ಮಾಡ್ತೀವಿ, ರೂಲ್ಸ್ ಮಾಡ್ತೀವಿ, ಇಟ್ ವಿಲ್ ಟೇಕ್ ಕೇರ್. ಬೈ ಆ್ಯಂಡ್ ಲಾರ್ಜ್ ಐ ಫೀಲ್ ವಿ ಆರ್ ಅ ವೆರಿ ಸೆನ್ಸಿಟಿವ್ ಸೊಸೈಟಿ. ನಾವು ಅದಕ್ಕೆ ಜಾಸ್ತಿ ಅಸಂಪ್ಷನ್ ಮಾಡೋಕ್ಕೆ ಬರಲ್ಲ. ನಾಳೆ ಜ್ವರ ಬರುತ್ತಂತ ಇವತ್ತೇ ಗುಳಿಗೆ ತೊಗೊಳಕ್ಕೆ ಬರಲ್ಲ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಬಟ್ ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ದಿಸ್ ಬಿಲ್ ಇನ್ ಇಟ್ಸ್ ಟೈಮ್ ಟು ಕಮ್ ಡೆಫಿನೆಟ್ಲಿ ಸ್ಮೂತಾಗಿ ಇಂಪ್ಲಿಮೆಂಟ್ ಆಗುತ್ತೆ. ಜನನೂ ಎಕ್ಸೆಪ್ಟ್ ಮಾಡ್ಕೊಳ್ಳೋದ್ರಂತ ನನಗೆ ಭಾವನೆ ಇದೆ. ಭಾಳಷ್ಟು ಜನ ರಾಜಕಾರಣದಲ್ಲಿ ಇತ್ತೀಚೆಗೆ ನನಗಿದೇ ಖಾತೆ ಬೇಕು ಅಂತ ಖ್ಯಾತೆ ಮಾಡೋ ಸನ್ನಿವೇಶದಲ್ಲಿ ಕಾರ್ಮಿಕ ಖಾತೆಯನ್ನು ಇಟ್ಕೊಂಡು ಇಷ್ಟೆಲ್ಲ ಇನ್ಫಾರ್ಮೇಷನ್, ಇಷ್ಟು ಮನುಷ್ಯ ಇಷ್ಟೊತ್ತು ಗಾಳಿ ಕುಡಿತಾನೆ, ಸಿಗರೇಟ್ ಸೇದಂಗೆ ಸಮ, ಅವನ ಆರೋಗ್ಯ ಹಿಂಗೆ ಹಾಳಾಗುತ್ತೆ ಅಂತ. ನೋ ಸಭಾವ್ರೆ, ಇದಿಷ್ಟೇ ಅಲ್ಲ ಮನುಷ್ಯಂದು. ಈಗಾಗಲೇ ನಾನು ಯಾಕೆ ಏನಾಯಿತು ಲೇಟ್ ಆಯಿತು ಅಂತ ಕೇಳಿದಾಗ ಹೇಳ್ತಾ ಬಂದರು, ಚೀನಾ ಅದೊಂದು ಟೆಕ್ನಾಲಜಿ ಸಂಬಂಧಪಟ್ಟಂಗೆ ರಿಸರ್ಚ್ ಮಾಡ್ತಾರೆ, ರಾತ್ರಿ ಅದನ್ನು ಏನು ಎತ್ತ ಅಂತ ಅದನ್ನು ಇದು ಮಾಡ್ತಿದ್ದೆ ಅಂತ. ಹಾಗಾಗಿ ಈ ವಿಕಿಪೀಡಿಯಾ ಟೈಪ್ ರಾಜಕಾರಣದಲ್ಲಿ ನಾಟ್ ಓನ್ಲಿ ರಾಜಕಾರಣ ಹೊರತಾಗಿ ಬೇರೆದು ಹೆಂಗೆ ಸಾಧ್ಯ ಆಯಿತು ಸಂತೋಷ್ ಲಾಡ್ ಅವ್ರಿಗಿದು ಅಂತ? ನಾವು ಓದ್ಕೋಬೇಕು. ನಾನೊಬ್ಬನೇ ಅಲ್ಲ, ಭಾಳ ಜನ ಓದ್ಕೊಳ್ತಾರೆ. ಐ ಆಮ್ ಲಕ್ಕಿ ಅಷ್ಟೇ. ಐ ಆಲ್ವೇಸ್ ಸೇ ಐ ಆಮ್ ಲಕ್ಕಿ ರಾಸ್ಕಲ್. ಸೊ ನನ್ನ ಅವಕಾಶ ನಿನಗೆ ಸಿಕ್ಕ, ನನಗೆ ಪುಟ್ಟವಾಗಿ ನೀನು ಮಾಡ್ತೀಯಾ, ಸೊ ಅದಕ್ಕೇನಿಲ್ಲ. ಸ್ವಲ್ಪ ಓದ್ಕೊಳ್ಳೋದು, ಇನ್ಫಾರ್ಮೇಷನ್ ತೊಗೊಳ್ತಕ್ಕಂಥದ್ದು ಎಲ್ಲರೂ ಮಾಡ್ತಾರೆ, ಅದು ನಾನು ಮಾಡ್ತಾ ಇದ್ದೇನೆ. ಅಷ್ಟು ಬಿಟ್ಟರೆ ನಾನೇನು ಎಕ್ಸ್ಟ್ರಾ ಆರ್ಡಿನರಿ ಏನಿಲ್ಲ. ಆರ್ಡಿನರಿನಲ್ಲಿ ಎಕ್ಸ್ಟ್ರಾ ಇದ್ದೀನಿ ಅಷ್ಟೇ. ಎಸ್, ಓಕೆ. ನಾನು ಆಗಲೇ ಹೇಳಿದೆ, ಯಾಕಂದರೆ ರಾಜಕಾರಣ ಅನ್ನೋದಕ್ಕಿಂತ ಮೊದಲೇ ಉದ್ಯಮಿ ನೀವು. ಉದ್ಯಮ ಮತ್ತು ರಾಜಕಾರಣ, ಇವತ್ತು ಮೊದಲಿನ ರಾಜಕಾರಣ ಸರ್ವಿಸ್ ಬೇಸ್, ಇವತ್ತಿನ ರಾಜಕಾರಣ ಬೇರೆ ಲೆಕ್ಕಾಚಾರಗಳು. ಸೊ ಈ ರಾಜಕಾರಣದ ಏರಿಳಿತ ಮತ್ತು ಬದಲಾವಣೆ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಇಲ್ಲ, ಬದಲಾವಣೆ ಆಗಬೇಕು. ಸಿ, ವೆರಿ ವೆರಿ ನೈಸ್ ಕ್ವಶನ್ ಯು ಹ್ಯಾವ್ ರೇಸ್ಡ್ ಶಿವು. ಈ ರೀತಿಯ ವ್ಯವಸ್ಥೆ ಏನು ನಡೀತಾ ಇದೆ ಕಳೆದ 15-20 ವರ್ಷದಿಂದ ನಾವೇ ನೋಡ್ತಾ ಬರ್ತೀವಿ. ಮೊನೋಟನಸ್ ಆಗಿದೆ. ನೀವು ಬಂದೊಂದು ಪ್ರಶ್ನೆ ಕೇಳೋದು, ಅದೇ ಪ್ರಶ್ನೆಗೆ ನಾವು ಉತ್ತರ ಕೊಡೋದು, ಮೊನೋಟೈಪು ಪ್ರೋಟೋಟೈಪು. ನೀವು ನಮಗೆ ಸ್ಟುಡಿಯೋ ಕರೆಸೋದು, ನೀವು ಕೇಳೋದು, ನಾವು ಅದನ್ನೇ ಆನ್ಸರ್ ಮಾಡೋದು. ಸೊ ಆನ್ಸರಿಗೆ ಉತ್ತರ ಗುರ್ತಿದೆ, ಉತ್ತರಕ್ಕೆ ಪ್ರಶ್ನೆನೂ ಗುರ್ತಿದೆ. ಇದು ನಡೀತಾ ಇದೆ. ಇಟ್ಸ್ ನಥಿಂಗ್ ನ್ಯೂ. ಬಟ್ ಇದರಿಂದ ಏನು ಲಾಭ ಆಗುತ್ತೆ ಸಮಾಜದ ಅಂತಕ್ಕಂಥದ್ದು ಒಂದು ಯೋಚನೆ. ಎನಿ ಇನ್ಫಾರ್ಮೇಷನ್ ಗಿವನ್ ಬೈ ಎನಿಬಡಿ ದೇರ್ ಶು ಹ್ಯಾವ್ ಸಮ್ ವ್ಯಾಲ್ಯೂ. ನಮ್ದೇನಾಗಿದೆ, ಕಳೆದ 15-20 ವರ್ಷದಿಂದ ನ್ಯೂಸನ್ಸ್ ವ್ಯಾಲ್ಯೂ ಜಾಸ್ತಿ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಇನ್ ಮ್ಯಾಟರ್ ಆಫ್ ಎವ್ರಿಬಡಿ ವಿ ಆರ್ ಕ್ರಿಯೇಟಿಂಗ್ ಮೋರ್ ನ್ಯೂಸನ್ಸ್ ವ್ಯಾಲ್ಯೂ ಆ್ಯಂಡ್ ಕನ್ಫ್ಯೂಷನ್ ಅಮಾಂಗ್ ಸೊಸೈಟಿ. ಸೊ ವೆನ್ ಯು ಫೀಡ್ ಸೋ ಮಚ್ ಆಫ್ ನ್ಯೂಸನ್ಸ್ ವ್ಯಾಲ್ಯೂ, ಸೊ ಜನಕ್ಕೇನಾಗುತ್ತೆ, ನೀವು ಜಾಸ್ತಿ ಥರದ ಇನ್ಫಾರ್ಮೇಷನ್ನು ಸುಳ್ಳು ಸರಿ ಕೊಟ್ಟಾಗ ಒಂದು ಲೆವೆಲಲ್ಲಿ ಸಮಾಜದಲ್ಲಿ ಸರಿ ಯಾವುದು ತಪ್ಪು ಯಾವುದು ಗೊತ್ತಾಗಲ್ಲ. ಆ ಲೆವೆಲಿಗೆ ಬಂದ್ಬಿಟ್ಟಿದ್ದೀವಿ ನಾವು. ನೀವು ಯಾವುದೇ ಸಮಾಜದಲ್ಲಿ ಹೋಗಿ, ಇಫ್ ಯು ಗೋ ಟು ರಷ್ಯಾ ಮೊದಲು ಇರೋದಕ್ಕೂ ಈಗ ರಷ್ಯಾದಲ್ಲಿ ಭಾಳ ವ್ಯತ್ಯಾಸ ಇದೆ. ಜಪಾನ್ ತೊಗೊಳ್ಳಿ, ಚೈನಾ ತೊಗೊಳ್ಳಿ, ಭೂಟಾನ್ ತೊಗೊಳ್ಳಿ, ವಿಯೆಟ್ನಾಂ ತೊಗೊಳ್ಳಿ. ಸೊ ಎಲ್ಲ ಕಂಟ್ರಿಗಳು ಇಟ್ ಹ್ಯಾಸ್ ಗಾನ್ ಇಟ್ಸ್ ಓನ್ ಸ್ಟ್ರಗಲ್ ಆ್ಯಂಡ್ ಇಟ್ ಹ್ಯಾಸ್ ಕಮ್ ಬ್ಯಾಕ್ ಲೈಕ್ ಇಂಡಿಯಾ ಆಲ್ಸೋ. ನಮ್ಮ ಇತಿಹಾಸನೇ ಬೇರೆ, ನಾವು ಇರೋದೇ ಬೇರೆ, ನಾವು ಆಚಾರಗಳು ಬೇರೆ, ನಮ್ಮ ವಿಚಾರಗಳೇ ಬೇರೆ. ಸೊ ನಾವು ಮೋರಲೆಸ್, ಐ ಡೋಂಟ್ ಶೈ, ನಾವು ಒಂಥರ ಮೋರ್ ಆಫ್ ಹಿಪೋಕ್ರಸಿ ಸೊಸೈಟಿ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ವಿ. ಹಿಪೋಕ್ರಸಿ ಅಂದರೆ ಹೇಳೋದೊಂದು ಮಾಡೋದೊಂದು. ಸೊ ಹಿಪೋಕ್ರಸಿ ಸೊಸೈಟಿ ನೀವು ಮಾಡಿದಾಗ, ಸೊ ಯಾರು ಒಳ್ಳೆಯವರು ಯಾರು ಕೆಟ್ಟರು ಗುರ್ತೇ ಆಗೋದಿಲ್ಲ. ನಮ್ಮಲ್ಲಿ ಯಾವುದೂ ಗಟ್ಟಿತನ ನಿಲುವು ಅಂತಕ್ಕಂಥದ್ದು ನಾವು ಉದಾಹರಣೆಗೆ ನಾವೆಲ್ಲ ಸಮಾಜಕ್ಕೆ ತೋರಿಸ್ಕೊಂಡು ಕೊಡಬೇಕು. ಸೊ ನಾವೆಲ್ಲರೂ ಮಿಲಾಪಿ ಕುಸ್ತಿ ಆಡ್ತಾ ಇದ್ದರೆ ವಿಚಾರಗಳಲ್ಲಿ, ಮಿಲಾಪಿ ಕುಸ್ತಿ ರಾಜಕಾರಣದಲ್ಲ, ವಿಚಾರಗಳಲ್ಲಿ, ಯೋಚನೆಗಳಲ್ಲಿ ನಾವು ಮುಂದಾಲೋಚನೆ ಮಾಡಿ ದೇಶ ರಾಜ್ಯ ಅಂತಕ್ಕಂಥದ್ದು ಸರಿ ಹೇಳ್ತಕ್ಕಂಥದ್ದು, ಆ ಒಂದು ವಿಚಾರಗಳಲ್ಲಿ ಎಲ್ಲರೂ ಬಂದಾಗ ನೀವೇನೋ ಬದಲಾವಣೆಗಳನ್ನ ಕಾಣ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ಎಷ್ಟು ಮಿಸ್ಇನ್ಫಾರ್ಮೇಷನ್ಸ್ ಇದೆ ಅಂತಂದರೆ, ಇಷ್ಟೆಲ್ಲ ವ್ಯವಸ್ಥೆಗಳು ಇದ್ದು ಯಾವುದೇ ಇನ್ಫಾರ್ಮೇಷನ್ ಸರಿ ಇಲ್ಲ. ಇವತ್ತು
ನೀವು ವಾಟ್ಸಪ್ ಅಲ್ಲ, ಇವತ್ತು ಗೂಗಲಲ್ಲಿ ಚೆಕ್ ಮಾಡತಕ್ಕಂಥ ಕಾಲಗಳಲ್ಲಿ ಕೂಡ ಜನಕ್ಕೆ ಇನ್ಫಾರ್ಮೇಷನ್ಸ್ ಇಲ್ಲ, ಸರ್ ಜನ ಫ್ಯಾಕ್ಟ್ ಚೆಕ್ ಮಾಡ್ಕೋಬಹುದಲ್ವಾ ಸರ್? ಯಾಕೆ ಪೇಷನ್ಸ್ ಇಲ್ವಾ? ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಈಗ ಹೆಂಗಿದೆ, ಫಾರ್ ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮ್ ತೊಗೊಳ್ಳಿ ಅಥವಾ ಫೇಸ್ಬುಕ್ ತೊಗೊಳ್ಳಿ, ನೀವು ಕೆಲವರಿಗೆ ಪೊಲಿಟಿಕ್ಸ್ ಇಂಟ್ರೆಸ್ಟೇ ಇಲ್ಲ. ಇಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ದಮ್. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಪೊಲಿಟಿಕ್ಸ್ ಅಂತಂದರೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಬೇಜಾರಿದೆ. ಏನೋ ಕಾಟಾಚಾರಕ್ಕೆ ಬಂತು, ಎಲೆಕ್ಷನ್ ಬಂತು, ಓಟ್ ಹಾಕಬೇಕು. ಅವರು ಹೆಂಗೆ ಓಟ್ ಹಾಕ್ತಾರೆ ಅಂತಂದರೆ ಪರ್ಸೆಪ್ಷನ್ ಏನು ಬಿಲ್ಡ್ ಆಗ್ತಾ ಇದೆ. ಅವರು ಭಾಳ ಡೀಪ್ ರೂಟೆಡ್ ಪೊಲಿಟಿಕ್ಸ್ ಯಾರೂ ಇಲ್ಲ. ಈಗ ನಮ್ಮ ಮನೆಗಳಲ್ಲೇ ಭಾಳ ಪಾಲಿಸಿ ಬಗ್ಗೆ, ಪ್ರೋಗ್ರಾಮ್ಸ್ ಬಗ್ಗೆ ಯಾರಿಗೂ ಗುರುತು ಇಲ್ಲ, ಗುರುತು ಕೂಡ ಆಗೋದಿಲ್ಲ. ದಟ್ಸ್ ವಿ ಹ್ಯಾವ್ ಟು ವೆರಿ ಹಾನೆಸ್ಟ್. ಸೊ ವಿಚಾರಗಳನ್ನು ಅರ್ಥ ಮಾಡ್ಕೊಂಡಷ್ಟು ಹೋಗಿ ಓಟ್ ಹಾಕ್ತಕ್ಕಂಥ ಸಮಾಜ ಒಂದು 10% ಇಲ್ಲ, ಮ್ಯಾಕ್ಸಿಮಮ್ 10% ಇರ್ಬೋದು. ಇನ್ನು 90% ದೇರ್ ಆಲ್ ಡಿಪೆಂಡಿಂಗ್ ಆನ್ ಅಸ್. ನಾವೇನು ಮಾತನಾಡ್ತೀವಿ, ನೀವೇನು ತೋರಿಸ್ತೀರಿ, ಯಾವ ಸಂದರ್ಭದಲ್ಲಿ ಏನು, ಯಾವ ರೆಫರೆನ್ಸ್ ಟು ಏನು ಕಾಂಟೆಕ್ಸ್ಟ್ ಹೇಳ್ತಾರೆ ಅದನ್ನ ಪರ್ಸ್ಯೂವ್ ಮಾಡ್ಕೊಳ್ತಾರೆ, ಅಥವಾ ಪ್ರೀ ಕನ್ಸ್ಯೂವ್ಡ್ ನೋಷನಲ್ಲಿ ಅವ್ರು ಇರ್ತಾರೆ. ಆಲ್ರೆಡಿ ಪ್ರೀ ಅಸಂಪ್ಷನ್ನು, ಪ್ರೀ ಕನ್ಸ್ಯೂವ್ಡ್ ನೋಷನಲ್ಲಿ ಇರ್ತಾರೆ. ಹಂಗೋಗಿ ಓಟ್ ಹಾಕ್ಬಿಡ್ತಾರೆ. ಕೆಲವರು ಜಾತಿ ವ್ಯವಸ್ಥೆಗೆ ಓಟ್ ಹಾಕ್ಬೋದು, ಕೆಲವರು ಪಾರ್ಟಿ ವ್ಯವಸ್ಥೆಗೆ ಓಟ್ ಹಾಕ್ಬೋದು, ಕೆಲವರು ಐಡಿಯಾಲಜಿಕಲ್ ವ್ಯವಸ್ಥೆಯಲ್ಲಿ ಓಟ್ ಹಾಕ್ಬೋದು. ಓವರಾಲ್ ನೀವು ಹೋಗಿ ಕೇಳಿದ್ರೆ ಸಮರ್ಪಕವಾಗಿ ಪರ ವಿರುದ್ಧ ನೀವು ಪರಿಮಾಂಶ ಮಾಡಿದಾಗ ಐ ಡೋಂಟ್ ಥಿಂಕ್ ಸೊ ದೇ ಹ್ಯಾವ್ ಎನಿ ಕ್ಲಿಯರಿಟಿ ಇರೋದಿಲ್ಲ. ನೀವು ರಾಜಕಾರಣಕ್ಕೆ ಬಂದಾಗ ಹಣ ಮಾಡಬೇಕು ಅಂದರೆ ಉದ್ಯಮಿಯಾಗಿ ಮಾಡಬೇಕು, ಬಿಸ್ನೆಸ್ಸಲ್ಲಿ ದುಡ್ಡಿದೆ ಅಂತ. ಇವತ್ತೆಲ್ಲ ರಾಜಕಾರಣದಲ್ಲಿ ದುಡ್ಡಿದೆ ಅಂತ ಬರ್ತಿದಾರಲ್ಲ, ಏನು ಕತೆ ಅಂತ? ದಟ್ಸ್ ವೇ ಇಟ್ ಇಸ್. ಇವತ್ತು ಯಾರೇ ಬಂದು ರಾಜಕಾರಣದಲ್ಲಿ ರೊಕ್ಕ ಮಾಡಿಲ್ಲ ಅಂತಂದರೆ ನಾನು ಒಪ್ಪಲ್ಲ, ಒಪ್ಕೋಬೇಕಾಗತ್ತೆ. ಸತ್ಯ. ಮಾಧ್ಯಮದಲ್ಲಿ ನೀವು ಬಂದು ರೊಕ್ಕ ಮಾಡಿಲ್ಲ ಅಂತ ಹೇಳಿದ್ರೆ ಅದು ನಾನು ಒಪ್ಪಲ್ಲ, ಒಪ್ಕೋಬೇಕಾಗತ್ತೆ. ಇವತ್ತೆಲ್ಲ ಬಿಸ್ನೆಸ್ ಮ್ಯಾನ್ ಕರಪ್ಟ್ ಇಲ್ಲ ಅಂತಲ್ಲ, ಅವರು ಕರಪ್ಟ್ ಇದ್ದಾರೆ. ಜುಡಿಷಿಯರಿನೂ ಅದೇ ಲೆವೆಲ್ಗೆ ಬಂದಿದೆ. ಯಾಕಂದರೆ ಒಂದು ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಇವತ್ತು ದುಡ್ಡು ಸಿಕ್ಕಿರ್ತಕ್ಕಂಥ ಈ ದೇಶದ ನಿದರ್ಶನಗಳು ಇದ್ದಾವೆ. ಎಷ್ಟೋ ಜಡ್ಜ್ಗಳು ಎಲ್ಲ ವ್ಯವಸ್ಥೆ, ಐ ಆಮ್ ನಾಟ್ ಪರ್ಟಿಕ್ಯುಲರ್ ಟೆಲಿಂಗ್. ಸೊ ವಿ ಹ್ಯಾವ್ ಟು ಎಕ್ಸೆಪ್ಟ್ ಕರಪ್ಷನ್ ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಸಿಸ್ಟಮ್. ನಮ್ಮ ಬ್ಲಡ್ಡಲ್ಲಿದೆ, ನೀವು ಒಪ್ಪಿಕೊಳ್ಳುತ್ತೀರೋ ಇಲ್ಲ ಅದನ್ನ ಹೌದು. ನೆಕ್ಸ್ಟ್ ಕ್ವಶನ್, ಈ ಕರಪ್ಷನ್ ಹೆಂಗೆ ಚೇಂಜ್ ಮಾಡ್ತೀರಿ ಅಂತಕ್ಕಂಥದ್ದು ಯಾವುದು ಒಬ್ಬ ಮನುಷ್ಯಲ್ಲೇ ಚೇಂಜ್ ಆಗೋದಲ್ಲ. ಒಂದು ಸಿಸ್ಟಮ್, ಟ್ರಾನ್ಸ್ಪರೆನ್ಸಿ ಸಿಸ್ಟಮ್ ನೀವು ಎಲ್ಲಿವರೆಗೆ ತರೋದಿಲ್ಲ, ಅಕೌಂಟಬಿಲಿಟಿ ಎಲ್ಲಿವರೆಗೆ ತರೋದಿಲ್ಲ, ಯಾವುದೇ ರಾಜಕಾರಣಿ, ಯಾವುದೇ ಚೀಫ್ ಮಿನಿಸ್ಟರು, ಯಾವುದೇ ಪ್ರೈಮ್ ಮಿನಿಸ್ಟರು ಎಷ್ಟೇ ಬಂದು ದಿನಾ ಬೆಳಗ್ಗೆದ್ದು ಭಾಷಣ ಮಾಡಿದ್ರೆ, ಮಾಧ್ಯಮರು ಅದರ ಪರ ವಿರುದ್ಧ ಎಷ್ಟೇ ನೀವು ಮಾಡಿದ್ರೆ ಕೂಡ ಕರಪ್ಷನ್ ಕ್ಯಾನ್ ಓನ್ಲಿ ಸ್ಟಾಪ್ ಆರ್ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ಐ ವಿಲ್ ನಾಟ್ ಸೇ ಪರ್ಮನೆಂಟ್ಲಿ ಇಟ್ ವಿಲ್ ಬಿ ಸ್ಟಾಪ್. ಇಟ್ ಕ್ಯಾನ್ ಬಿ ಕಂಟ್ರೋಲ್ ಟು ಅ ಗ್ರೇಟರ್ ಎಕ್ಸ್ಟೆಂಟ್ ಇಸ್ ಓನ್ಲಿ ಬೈ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ನೀವು ತಂದಂಗೆಲ್ಲ ಅವಾಗ ಒಂದು ಸ್ವಲ್ಪ ಜಾಗೃತರಾಗ್ತಾರೆ. ಆಮೇಲೆ ಕರಪ್ಷನ್ ಕಮ್ಮಿ ಆಗ್ತಕ್ಕಂಥದ್ದು ಹಂತವಾಗಿ. ಆಮೇಲೆ ಇದು ಯಾವಾಗಲೂ ಚಾಲೆಂಜಿಂಗ್ ಇದೆ. ಟ್ರಾನ್ಸ್ಪರೆನ್ಸಿ ಅಂದ ತಕ್ಷಣ ಇವತ್ತು ಟ್ರಾನ್ಸ್ಪರೆನ್ಸಿ ಮಾಡಿಬಿಟ್ಟು ನಾಳೆ ಅಲ್ಲ, ಅದಕ್ಕೆ ಮತ್ತೆ ಅಡಾಪ್ಟ್ ಮಾಡ್ಕೋಬೇಕು. ಈ ಪದ್ಧತಿನ ನಾವು ಹಲವಾರು ವರ್ಷಗಳು ಭಾಳ ಮುಂದೆ ಒಯ್ದರೆ, ಅದೇ ರೀತಿಯಾಗಿ ಸಿವಿಕ್ ಸೆನ್ಸಿಟಿವಿಟಿ ಇರಬೇಕು. ಸಮಾಜ ಕೂಡ ಅದಕ್ಕೆ ಬದಲಾವಣೆ ತೋರಿಸ್ತಾ ಹೋದರೆ ಒಂದು ಲೆಕ್ಕದಲ್ಲಿ ಏನೋ ಬದಲಾವಣೆನ ಕಾಣಬಹುದು. ಸರ್, ಎಸ್, ವೈ ಕಾಂಟ್ ವಿ ಸ್ಟಾರ್ಟ್ ದಿಸ್ ಫ್ರಮ್ ಕರ್ನಾಟಕ? ಬಿಕಾಸ್ ನಮ್ದೇ ಗೌರ್ಮೆಂಟ್ ಇದೆ. ನಾವು ಇಲ್ಲಿಂದ ಅದನ್ನ ಉದಾಹರಣೆಯಾಗಿ ಬೇರೆ ರಾಜ್ಯಗಳಿಗೂ ವಿಸ್ತರಿಸೋಣಲ್ವಾ? ಇಟ್ಸ್ ಅ ಲಾಟ್ ಆಫ್ ಪೊಲಿಟಿಕಲ್ ವಿಲ್ ಮಾ. ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದು ನಾನು ಇಲ್ಲಿ ಕೂತ್ಕೊಂಡು ಮಾತಾಡಿದ ತಕ್ಷಣ ಓವರ್ನೈಟ್ ಆಗ್ತಕ್ಕಂಥದ್ದಲ್ಲ. ಇಟ್ಸ್ ಅ ಪೊಲಿಟಿಕಲ್ ವಿಲ್. ಆಲ್ ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಥಿಂಕ್ ಆಫ್ ದಿಸ್. ಆಮೇಲೆ ಇದನ್ನು ನೀವು ಅಜೆಂಡಾ ಮಾಡಿಬಿಡಬೇಕು. ಮೀಡಿಯಾ ಶುಡ್ ಮೇಕ್ ಇಟ್ ಆಸ್ ಅನ್ ಅಜೆಂಡಾ. ಐಮ್ ಜಸ್ಟ್ ಕಂಪ್ಲೀಟಿಂಗ್. ನಾನು ಯಾಕೆ ಹೇಳ್ತೇನೆ, ಐ ಆಮ್ ನಾಟ್ ಟ್ರೈಂಗ್ ಟು ಫೇವರ್ ಮೈ ಪಾರ್ಟಿ, ನೈದರ್ ಐ ಆಮ್ ಟ್ರೈಂಗ್ ಟು ಸೇ BJP ಮಾಡಬೇಕು, ಕಾಂಗ್ರೆಸ್ ಅಲ್ಲ. ಇದು ಹೆಂಗಿದೆ ಗೊತ್ತಾ, ಇವತ್ತು ನೋಡಿ ಹೆಂಗೆ ನಡೀತದೆ. ಪಬ್ಲಿಕ್ ಡಿಮಾಂಡ್ ಮೇಲೆ ನಾವು ಪರ್ಸ್ಯೂ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಯಾವ್ದು ಜಾಸ್ತಿ ಓಡ್ತೈತೋ ಅದರ ಮೇಲೆ ಇವತ್ತು ಪೊಲಿಟಿಕಲ್ ಇನ್ಫ್ಲುಯೆನ್ಸಸ್ ನಡೀತಾ ಇದೆ. ಪೊಲಿಟಿಕಲ್ ಪಾಲಿಸಿಗಳು ಚೇಂಜ್ ಆಗ್ತಾ ಇದೆ, ಒತ್ತಡಗಳ ಮೇಲೆ ಪಾಲಿಸಿಗಳು ಚೇಂಜ್ ಆಗ್ತಾ ಇದ್ದಾವೆ. ಸೊ ಇಂಡೈರೆಕ್ಟ್ಲಿ ಟುಡೇ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ಮೀಡಿಯಾ ಸ್ಟಿಲ್ ಅ ವೆರಿ ಪವರ್ಫುಲ್ ಟೂಲ್. ಇಟ್ ಹ್ಯಾಸ್ ಗಾಟ್ ಸಾರ್ಟ್ ಆಫ್ ಟು ಎಡ್ಜಸ್ ಇದೆ. ಕೆಲವು ಟೈಮ್ ಸರಿ ಉಪಯೋಗಿಸಿದಾಗ ಸರಿನೂ ಆಗುತ್ತೆ, ತಪ್ಪು ಉಪಯೋಗಿಸಿದಾಗ ತಪ್ಪು ಆಗುತ್ತೆ. ಸೊ ಕರಪ್ಷನ್ ಕರೆಕ್ಟಿವ್ ಪಾಯಿಂಟ್. ಕರಪ್ಷನ್ ವಿಷಯದಲ್ಲಿ ಲಾರ್ಜರ್ ಇಂಡಿಯಾದಲ್ಲಿ ದೊಡ್ಡ ಡಿಬೇಟ್ ಆಗಿ ಆಲ್ ಪೊಲಿಟಿಕಲ್ ಪಾರ್ಟಿ ಫಸ್ಟ್ ಮ್ಯಾನಿಫೆಸ್ಟೋ ಶುಡ್ ಸೇ ವಿ ಶುಡ್ ಗೆಟ್ ಇನ್ ಟು ಟ್ರಾನ್ಸ್ಪರೆನ್ಸಿ. ನೀವಾಗಲೇ ಕಳೆದ 20 ವರ್ಷಕ್ಕಿಂತ ಸಕ್ರಿಯ ರಾಜಕಾರಣದಲ್ಲಿ ಫುಲ್ ಟೈಮ್ ಪಾಲಿಟಿಕ್ಸಲ್ಲಿ ಇದ್ದೀರಿ. ಉದ್ಯಮ ಮತ್ತು ರಾಜಕಾರಣ ಎರಡು. 2004ರ ರಾಜಕಾರಣದ ಅವತ್ತಿನ ಭ್ರಷ್ಟಾಚಾರದ ವ್ಯವಸ್ಥೆ ಮತ್ತು ಇವತ್ತಿಗೆ ಯಾವಂತ ಅಂತ ಹೇಳ್ಬೋದಾ? ಇಟ್ ಇಸ್ ಇನ್ಕ್ರೀಸಿಂಗ್. ಸೈಜ್ ಆಫ್ ದ ಬಡ್ಜೆಟ್, ಸೈಜ್ ಆಫ್ ದ ಕರಪ್ಷನ್. ಬಜೆಟ್ ಜಾಸ್ತಿ ಆದಂಗೆ ಕರಪ್ಷನ್ ಕೂಡ ಜಾಸ್ತಿ. ಆಬ್ವಿಯಸ್ಲಿ ಅಲ್ಲ, ವೆನ್ ದ ಮನಿ ಫ್ಲೋ ಇಸ್ ಮೋರ್ ಇನ್ ಎವ್ರಿ ಆಸ್ಪೆಕ್ಟ್. ಈಗ ಪ್ರೈವೇಟ್ ಸೆಕ್ಟರ್ನಾಗ ಹೋಗ್ರಿ, ನೀವೊಬ್ಬ ಯಾರೊಬ್ಬ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಇಟ್ಕೊಳ್ಳಿ. ನೀವು ಒಂದು ಫ್ಯಾಕ್ಟ್ರಿಗೆ 100 ಫ್ಯಾನ್ ತಂದರೆ ಅವನಿಗೆ ಒಂದು 2 ಫ್ಯಾನ್ ಫ್ರೀ ಸಿಗ್ತವೆ. ಅವ್ನು ಮಾಡಲ್ವ ಕರಪ್ಷನು? ಕರಪ್ಷನ್ ಈಸ್ ಇನ್ ಅವರ್ ಬ್ಲಡ್. ಪ್ರೈವೇಟು ಗೌರ್ಮೆಂಟ್ ಅಂತ ಏನಿಲ್ಲ. ಈಗ ಪಾಂಜಿ ಸ್ಕೀಮ್ಸ್ ಆಗ್ತವೆ. ಪಾಂಜಿ ಸ್ಕೀಮ್ಸ್ ಎಲ್ಲ ಮಾಡಲ್ಲ, ಚಿಟ್ ಫಂಡ್, ಪಾಂಜಿ ಸ್ಕೀಮ್ಸ್ ಮತ್ತು ಇವೆಲ್ಲ ಏನು ಫ್ರಾಡ್ಸ್, ಇವೆಲ್ಲ ಕರಪ್ಷನ್ ಅಲ್ವಾ? ಎಲ್ಲ ಸೆಗ್ಮೆಂಟಲ್ಲೂ ಇದೆ, ಎಲ್ಲ ಇದಾವೆ. ಯಾರಿಗೆ ಚಾನ್ಸ್ ಸಿಗುತ್ತೆ ಅವ್ನು ಮಾಡ್ತಾನೆ. ಅದಕ್ಕೆ ಚಾನ್ಸ್ ಸಿಗ್ಲಾರಂಗೆ ಮಾಡ್ತಕ್ಕಂಥದ್ದೇ ಸರ್ಕಾರದ
ಟ್ರಾನ್ಸ್ಪರೆನ್ಸಿಗಳು, ಗೈಡ್ಲೈನ್ಸ್ಗಳು, ನಾವು ಆದಮೇಲೆ ರಿಯಾಕ್ಟ್ ಆಗೋದಕ್ಕಿಂತ ಮುಂಚೆ, ಈಗ ಫಾರ್ ಎಕ್ಸಾಂಪಲ್ ಬೆಟ್ಟಿಂಗ್ ಆ್ಯಪ್ಸ್ಗಳು ಏನವು, ಇವೆಲ್ಲ ಬೆಟ್ಟಿಂಗ್ ಆ್ಯಪ್ಸ್ ಏನಿವು, ಫ್ರಾಡ್ ಇವು, ರಮ್ಮಿ ಆರ್ಡರ್ ಅಂತಾರೆ, ಏನಿವೆಲ್ಲ ಇಂಡೈರೆಕ್ಟ್ಲಿ ವಿ ಆರ್ ಪ್ರಮೋಟಿಂಗ್ ಇಟ್ ಆ್ಯಂಡ್ ವಿ ಆರ್ ಆ್ಯಕ್ಟಿಂಗ್ ಟು ಇಟ್. ನಮಗೆ ಆಡ್ತಿರ್ಬೋದು, ನಿಮಗೆ ಆಡ್ತಿರ್ಬೋದು, ಯಾರು ಆಡ್ತಿರ್ಬೋದು, ಬಟ್ ಆಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಾವು ಮಾತಾಡೋ ಕಲ್ಲಿಗೆ ಬೆಟ್ಟಿಂಗ್ ನಡೀತಾ ಇದೆ ಈಗ ಸದ್ಯಕ್ಕೆ, ನಮಗೆಲ್ಲ ಗೊತ್ತಿದೆ. ಸಾರ್ವಜನಿಕವಾಗಿ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಇರ್ತಕ್ಕಂಥದ್ದೇ ಈ ಸಮಾಜದ ಒಂದು ಪ್ರಮುಖವಾದ ವಿಷಯ ಅಂದರೆ, ನಿಮಗೆ ಇಡೀ ಕರ್ನಾಟಕದಲ್ಲಿ ಏನಾದರೂ ಒಂದು 4-5 ಮಂದಿ ಅಂತ ಹೆಸರು ಹೇಳ, ನಿಮ್ಮ ಹೆಸರು ಹೇಳ್ಬೋದು. ಕಾರಣ ಇಷ್ಟೇ, 2025 ನಾವಿದ್ದೀವಿ. 2035ಕ್ಕೆ 45ಕ್ಕೆ ಏನು ಅಂತ ವಿಷನ್ ಇಟ್ಕೊಂಡು ಹೇಳುವಂಥ ವ್ಯಕ್ತಿ ನೀವು. ಬಿಕಾಸ್ ಆಫ್ ಚೀನಾ ನಮಗಿಂತ ಎಷ್ಟು ಮುಂದೆ ಇದೆ, ಅಲ್ಲಿ ಯಾವ ಜನರೇಷನ್ ನಡೀತಾ ಇದೆ ಅಂತ ನೀವೆಲ್ಲ ಸ್ಟಡಿ ಮಾಡ್ತಿದ್ರಿ, ಹೇಳ್ತಿರ್ತೀರಿ ಪದೇ And one more thing, sir, ಬಟ್ ಒಂದು ನಿಮಿಷ, ಈ ಭ್ರಷ್ಟಾಚಾರದ ವ್ಯವಸ್ಥೆ 10 ವರ್ಷ ಹೋದ್ರೆ ಯಾವಂತಕ್ಕೆ ಹೋಗುತ್ತೆ? ನಮ್ಮ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ? ಪಕ್ಕದ ನೇಪಾಳ ನೋಡಿದೀವಿ, ಬಾಂಗ್ಲಾದೇಶ ನೋಡಿದೀವಿ. ಸೊ ಇವೆಲ್ಲ ಇದೆ, ಯಾಕಂದ್ರೆ ನಮ್ಮ ಜನ ಭಾಳ ಬೇಗ ರಿಯಾಕ್ಟ್ ಮಾಡ್ತಾರೆ. ಸರಿ ಹೋಗ್ಲಿಲ್ಲ ಅಂದರೆ ಅದು ಕರ್ನಾಟಕ ಏನು ಶುರುವಾಗುತ್ತೋ, ಆಂಧ್ರ ಏನು ಶುರುವಾಗುತ್ತೋ, ತಮಿಳ್ನಾಡಿನ ಶುರುವಾಗುತ್ತೋ, ಯಾವಂತಕ್ಕೆ ಹೋಗ್ಬೋದು ಅಂತ ಎಲ್ಲ ಕಷ್ಟ ಇದೆ. ಈ ಇರೋ ಸಿಚುವೇಶನ್ಸ್ ಅಂತೂ ಇದೇ ರೀತಿ ಕಂಟಿನ್ಯೂ ಆಗಬಾರ್ದು. ಮೊನೋಟನಸ್ ಪೊಲಿಟಿಕ್ಸ್ ಇರಬಾರ್ದು. ಹೊಸತನ ರಾಜಕಾರಣದಲ್ಲಿ ಬರಬೇಕು. ಇವೆರಡು ಪೊಲಿಟಿಕಲ್ ಪಾರ್ಟಿಗಿನ್ನ ಇನ್ನು 8th ಪೊಲಿಟಿಕಲ್ ಪಾರ್ಟಿ ಹುಟ್ಕೋಬೇಕು. ವಿಚಾರವಂತರು, ವಿದ್ಯಾವಂತರು ಅಂದ್ರೇನು, ಭಾಳ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕಂತಲ್ಲ, ವಿಸ್ಡಮ್ ಇರಬೇಕು. ಪೊಲಿಟಿಕ್ಸ್ನಲ್ಲಿ ವಿಸ್ಡಮ್ ಇರ್ತಕ್ಕಂಥರು, ವಿಚಾರವಂತರು, ಅದೇ ರೀತಿಯಾಗಿ ಎಲ್ಲ ಫೀಲ್ಡಲ್ಲಿ. ಯಾಕಂದರೆ ನಾವು ಇವತ್ತು ಬದಲಾವಣೆನ ಮಾಡಬೇಕಂತಂದರೆ ಕೇವಲ ವಿತೌಟ್ ಸಪೋರ್ಟ್ ಆಫ್ ಸೊಸೈಟಿ ಮಾಡೋಕ್ಕಾಗೋದೇ ಇಲ್ಲ. ನೀವು ಯಾವುದೇ ಕಂಟ್ರಿಲಿ ಈಗ ನೋಡಿರಿ, ಬೇರೆ ಕಂಟ್ರಿಲಿ ಹೋದ ತಕ್ಷಣ ನಾವು ಹೇಳ್ತೀವಿ ಅಲ್ಲೆಲ್ಲ ಅಷ್ಟು ಕ್ಲೀನ್ ಇದೆ, ಅಲ್ಲೆಲ್ಲಷ್ಟೆಲ್ಲ ಕ್ಲೀನ್ ಇರೋಕ್ಕೂ ಜನನೂ ಅದೇ ರೀತಿ ಹಾಗೆ ಬಿಹೇವ್ ಮಾಡ್ತಾರೆ. ಯಾಕೆ ಹಂಗೆ ಬಿಹೇವ್ ಮಾಡ್ತಾರೆ ಅಂತಂದರೆ ಅವರು ಪ್ರಿವಿಲೇಜ್ ಕ್ಲಾಸ್ ಅಂದರೆ ಆರ್ಥಿಕ ಪರಿಸ್ಥಿತಿ ಸರಿ ಇದ್ದರೆ ಸಮಾಜದಲ್ಲಿ ನೀವು ಭಾಳಷ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯು ಕೆನಾಟ್ ಗೋ ಟು ಸಿಂಗಪೂರ್ ಆ್ಯಂಡ್ ಕಮ್ ಆ್ಯಂಡ್ ಸೇ ಕರ್ನಾಟಕ ಹೆಂಗೈತೆ, ಇಂಡಿಯಾ ಹೆಂಗೈತೆ, ಸಿಂಗಪೂರ್ ಹೆಂಗೈತೆ. ಸಿಂಗಪೂರ್ ಹಂಗೆ ಯಾಕಿದೆ ಅಂತಂದರೆ ಪ್ರತಿಯೊಬ್ಬರ ಸಿಟಿಸನ್ನು ಅಲ್ಲಿ ಪ್ರಿವಿಲೇಜ್ ಕ್ಲಾಸಲ್ಲಿದ್ದಾನೆ. ಭಾಳ ಜನ ಮಾತಾಡ್ತಾರೆ ಇಂಡಿಯಾ ಹಂಗೈತೆ, ಬೇರೆ ದೇಶ ಹಂಗೈತೆ, ಅಲ್ಲಿ ಪ್ರಿವಿಲೇಜ್ ಕ್ಲಾಸ್ನಲ್ಲಿದ್ದಾರೆ. ಸೊ ನಮ್ಮಲ್ಲಿ ಕೂಡ ಬಡವರು, ಕಡು ಬಡವರಿಗೆ ನೀವು ಮಾರಲ್ ಸೈನ್ಸು, ಸಿವಿಕ್ ಸೈನ್ಸು ಕೊಡಿಸ್ಬೇಕಂತಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು, ಅವರಿಗೆ ಮೇಲೆತ್ತಕ್ಕೆ ಮೊದಲನೇ ಚಾನ್ಸ್ ಇರತಕ್ಕಂಥದ್ದು ಎಜುಕೇಷನು. ಸೊ ಎಲ್ಲಿಗೆ ಬಂದರೂ ಲಾಸ್ಟಿಗೆ ನಾವು ಎಲ್ಲಿವರೆಗೆ ನಮ್ಮ ಬಡ ಸಮಾಜಗಳಿಗೆ ನಾವು ಭಾಳಷ್ಟು ಅಧಿಕಾರ ಕೊಡೋದಿಲ್ಲ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವ್ರಿಗೆ ಎಲ್ಲಿವರೆಗೆ ನಾವು ಡೆವಲಪ್ ಮಾಡೋದಿಲ್ಲ, ಆ್ಯಸ್ ಅ ಕಂಟ್ರಿ ಔಟ್ಲುಕ್. ಈಗ ಯಾರೋ ಒಬ್ಬ ಉದ್ಯಮಿದಾರ ಹತ್ರ 5 ಲಕ್ಷ ಕೋಟಿ ಇದೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಉದಾಹರಣೆಗೆ. ಆ 5 ಲಕ್ಷ ಕೋಟಿನ ಡಿವೈಡ್ ಮಾಡಿ ನೀವು ಇವತ್ತು ನಮ್ಮ ಸರ್ಕಾರದ ಒಂದು ಉದಾಹರಣೆಗೆ 3 ಲಕ್ಷ ಕೋಟಿ ನಾವು 5 ವರ್ಷಕ್ಕೆ ಕೊಡ್ತಾ ಇದ್ದೀವಿ ಅಲ್ಲ, 3 ಲಕ್ಷ ಕೋಟಿ ನಾವು ಫ್ರೀ ವೀಸಾ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ನಮ್ಮ 5 ಕಾರ್ಯಕ್ರಮಗಳು, 5 ಕಾರ್ಯಕ್ರಮಗಳು ನಾವು 5 ವರ್ಷದಲ್ಲಿ 3 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ. ಒಬ್ಬ ಉದ್ಯಮಿದಾರ 5 ಲಕ್ಷ ಕೋಟಿ ಮಾಡ್ತಾ ಇದ್ದಾನೆ ವರ್ಷಕ್ಕಂತಂದ್ರೆ ಲಾಭ, ಅವನ ದುಡ್ಡು ಅವನಿಗೆ ಹೋಗೋದು ಬದಲು ಅದೇ ಸಮಾಜಕ್ಕೆ ಬಂದರೆ ಎಷ್ಟು ಅನುಕೂಲ ಆಗುತ್ತೆ. ಸೊ ಇಂಥ ವಿಚಾರಗಳು ಸರ್ಕಾರನೂ ಮಾಡಬೇಕು, ಕೇಂದ್ರ ಸರ್ಕಾರನೂ ಮಾಡಬೇಕು. ಜಪಾನು, ಚೈನಾ, ಬೇರೆ ದೇಶಗಳು ಏನು ಮಾಡಿದೆ, ಪ್ರೈವೇಟ್ ಇಂಡಸ್ಟ್ರೀಸ್ಗೆ ಕಂಟ್ರೋಲ್ ಇಟ್ಕೊಂಬಿಟ್ಟು ಗೋರ್ಮೆಂಟ್ ಇರ್ತಕ್ಕಂಥ ಕಂಪ್ನೀಸ್ಗಳು, ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್ಗಳು, ಸ್ಟೇಟ್ ಗೌರ್ಮೆಂಟ್ ಕಂಪ್ನೀಸ್ಗಳು, ದೇ ಆರ್ ಹ್ಯಾವಿಂಗ್ ಮೋರ್ ಮನಿ ದೆನ್ ದ ಪ್ರೈವೇಟ್ ಆರ್ಗನೈಸೇಷನ್ಸ್. ಇಲ್ಲಿ ನಮ್ಮ ದೇಶದ ಏನಾಗ್ತದೆ, ಪ್ರೈವೇಟ್ ಕಂಪ್ನೀಸ್ಗಳು ಗೋರ್ಮೆಂಟ್ ಜೊತೆ ಲೈಸನಿಂಗ್ ಮಾಡಿ, ಐ ಆಮ್ ರಿಪೀಟಿಂಗ್ ದಿಸ್ ವರ್ಡ್ಸ್ ವೆರಿ ಕಾಶಿಯಸ್ಲಿ, ನೇರವಾಗಿ ಲೈಸನಿಂಗ್ ಮಾಡಿ ದುಡ್ಡು ಮಾಡ್ತಾ ಇದೆ, ಗೋರ್ಮೆಂಟ್ಗಿನ್ನ ಜಾಸ್ತಿ ದುಡ್ಡು ಮಾಡ್ತಾ ಇದೆ. ಹಂಗಾಗಿ ಏನಾಗಿದೆ, ಗೋರ್ಮೆಂಟ್ ಕಡೆ ದುಡ್ಡು ಕಮ್ಮಿ ಇದೆ, ಕೆಲವು ಉದ್ಯಮಿದಾರರ ಹತ್ರ ಗೋರ್ಮೆಂಟ್ಗಿನ್ನ ಜಾಸ್ತಿ ದುಡ್ಡಿದೆ. ಅದೇನಾಗುತ್ತೆ, ಗೋರ್ಮೆಂಟ್ ಕಂಪ್ನೀಸ್ಗಳನ್ನ ವೀಕ್ ಹೆಂಗೆ ಮಾಡ್ತಾರೆ ಅಂತಂದರೆ ಅಲ್ಲೇ ಕರಪ್ಷನ್ ಆಗೋದು, ಗೋರ್ಮೆಂಟ್ನ ವೀಕ್ ಮಾಡಿಬಿಟ್ಟು ಅವ್ರ ಬಿಸ್ನೆಸ್ನ ಜಾಸ್ತಿ ಮಾಡೋದು, ಎಕ್ಸ್ಪೋರ್ಟ್ ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ಸರ್ವಿಸ್ಗಳಿಗೆ ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ಮೈನಿಂಗ್ಗಳಿಗೆ ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ಪೋರ್ಟ್ಸು, ಇಂಟರ್ನಲ್ ಟ್ರಾನ್ಸ್ಪೋರ್ಟ್ಗಳು, ಕಾಂಟ್ರಾಕ್ಟ್ ಸಿಸ್ಟಮ್ಸ್ಗಳು, ಓವರಾಲ್ ಇನ್ಫ್ರಾಸ್ಟ್ರಕ್ಚರ್ ಅವರಿಗೆ ಮಾಡಿ, ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ನಾವೇ ಸೆಟ್ ಮಾಡಿ, ಅವರಿಗೆ ಪಾರ್ಟಿಸಿಪೇಟ್ ಮಾಡಿಸಿ, ಅವರಿಗೆ ಟೆಂಡರ್ ಕೊಡೋದ್ರಿಂದ ಅದು ಅವರಿಗೆ ಲಾಭ ಆಗತ್ವೇ ಹೊರತು ಯಾವುದೇ ಸಂದರ್ಭದಲ್ಲಿ ಈ ದೇಶ ಜನತೆಗೆ ಲಾಭ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸರಿ ಸರ್, ವಿಲ್ ಅಗ್ರಿ ದಿಸ್. ಬಟ್ ದ ಥಿಂಗ್ ಈಸ್, ಯಾವ ಗೌರ್ಮೆಂಟ್ ಬಂದರೂ ಕೂಡ ನೀವು ಹೇಳಿದಂತಹ ಉದ್ದಿಮೆದಾರರು ಯಾರೆಲ್ಲ ಇದ್ದಾರೆ, ಬಿಸ್ನೆಸ್ ಮೆನ್ಸ್ ಯಾರಿದ್ದಾರೆ, ಅವ್ರ ಜೊತೆ ಆತ್ಮೀಯವಾಗೇ ಇರೋದನ್ನು ನಾವು ನೋಡ್ತೀವಲ್ಲ. ಹೌದು, ಒಬ್ರಾದ್ರೆ ಇದನ್ನ ಉಲ್ಟಾ ಮಾಡಿ ತೋರಿಸ್ಬೇಕಲ್ವಾ? ಒಬ್ರಾದ್ರೂ ಅಲ್ಲಿಂದ ಹಿಂಸರಿದಾಗ ಮಾತ್ರ ನಾವು ವ್ಯವಸ್ಥೆ ಬದಲಾವಣೆ ನೋಡುತ್ತಾ ಆಗ್ಬೋದಲ್ವಾ? ಈ ಇಶ್ಯೂ ಇನ್ಕ್ಲೂಡಿಂಗ್ ಮೀ ಕೂಡ ಇದೆ. ಐ ಆಮ್ ನಾಟ್ ಔಟ್ ಆಫ್ ದಿಸ್. ಈ ಇಶ್ಯೂನ ಇವತ್ತು ನಾವು ಅಡ್ರೆಸ್ ಮಾಡಿದ್ದೀವಿ. ಇಟ್ ಹ್ಯಾಸ್ ಟು ಬಿಲ್ಡ್ ಆನ್. ನಾನು ಹೇಳಿರೋ ಇಶ್ಯೂ ಕೆಲವು ಜನಕ್ಕೆ ಲೈಕ್ ಆಗ್ಬೋದು, ಕೆಲವು ಐ ಆಮ್ ನಾಟ್ ದ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್.
ನೀವು ನಾಳೆ ನಿಮ್ಮ ಟಿ ವಿ ಕರಪ್ಷನ್ ನಡೆಸಿದ್ರೆ ಬೇರೆದವ್ರಿಗೆ ಏನು ಕರಪ್ಷನ್ ನಡೆಯಂಗಿಲ್ಲ ಅಂತ ಏನು ಗ್ಯಾರಂಟಿ ಇದೆಯೇನು? ಇಫ್ ಐ ಆಮ್ ರೈಟ್, ಇಟ್ ಡಸಂಟ್ ಮೀನ್ ದಟ್ ಎವ್ರಿಥಿಂಗ್ ಇಸ್ ರೈಟ್. ಸೊ ಇಟ್ ಹ್ಯಾಸ್ ಟು ಸ್ಲೋಲಿ ಪರ್ಕ್ಯುಲೇಟ್ ಇನ್ ಟು ದ ಸೊಸೈಟಿ. ನೆವರ್, ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್. ಫಾರ್ ಎವ್ರಿ ಪ್ರಾಬ್ಲಮ್ಸ್ ಐ ಆಮ್ ನಾಟ್ ದ ರೀಸನ್. ಐ ಕುಡ್ ಬಿ ಒನ್ ಆಮಂಗ್ ದ ರೀಸನ್ ಫಾರ್ ಇಟ್, ಬೀಯಿಂಗ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಟ್. ಸೊ ಅದಕ್ಕೆ ಇದು ಲಾರ್ಜರ್ ಆಡಿಯನ್ಸ್ನಲ್ಲಿ ಹೋಗ್ಬೇಕಂತ ವಿಚಾರಗಳನ್ನು, ಇಂಥ ವಿಚಾರಗಳನ್ನು ಮೂಮೆಂಟಮ್ ಹಿಡಿಬೇಕು. ಯಾಕಂದರೆ ದಿಸ್ ಕಂಟ್ರಿ ರಿಕ್ವೈರ್ಸ್, ಎವ್ರಿಥಿಂಗ್ ರಿಕ್ವೈರ್ಸ್ ಎ ಮೂಮೆಂಟಮ್. ಮೂಮೆಂಟಮ್ ಇಲ್ಲ ನಮಗೆ ಏನು ಮಾಡೋಕ್ಕಾಗಲ್ಲ. ಈ ವಿಚಾರಗಳು ಇಲ್ಲೇ ಕಸದ್ಪಟ್ಟೆ ಹೋಗ್ಬಿಡ್ಬೋದು. ಈ ವಿಚಾರಕ್ಕೆ ಒಂದು ಲೈಕ್ ಬರಲಿಕ್ಕಿಲ್ಲ, 100 ಡಿಸ್ಲೈಕು ಬರ್ಬೋದು. ಸೊ ವಿಚಾರ ಅಂತಕ್ಕಂಥದ್ದನ್ನು ಯಾವಾಗಲೂ ನಾವು ವಿಮರ್ಶೆ ಮಾಡಿ ಸಮಾಜಕ್ಕೆ ಹೋದ್ಮೇಲೆ ಸಮಾಜದನ್ನು ಪಿಕಪ್ ಮಾಡ್ತಾ ಹೋದಾಗ ಅಲ್ಲೇ ನಮಗೆ ಬದಲಾವಣೆ ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ವಿ ಆರ್ ಮೋರ್ ಆಫ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಇಟ್ಸ್ ನಾಟ್ ಲೈಕ್ ಚೈನಾ, ಇಟ್ಸ್ ನಾಟ್ ಅ ಕಮ್ಯುನಿಸ್ಟ್ ಕಂಟ್ರಿ. ಅದು ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ನ ಡಿಫ್ರೆಂಟ್ ಕಂಟ್ರಿ, ಡಿಫ್ರೆಂಟ್ ಕಲ್ಚರ್, ದೇ ಬಿಹೇವ್ ಡಿಫ್ರೆಂಟ್ಲಿ. ಸೊ ಬೇರೆ ಕಂಟ್ರಿನ ಡೈರೆಕ್ಟಾಗಿ ಕಾಪಿ ಮಾಡೋಕ್ಕಾಗಲ್ಲ. ಬಟ್ ನಾವು ವಿಚಾರಗಳನ್ನು ಜಾಸ್ತಿ ಒಯ್ದಂಗೆ ಜನರ ಹತ್ರ ಪಾಸಿಟಿವ್ ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋದ್ರೆ, ಇದೇ ವಿಚಾರನ ಪ್ರತಿ ಹಂತದಲ್ಲಿ ನಾವು ಮಾತನಾಡ್ತಾ ಹೋದರೆ ಇಂಥವು ಹಲವಾರು ಒಳ್ಳೊಳ್ಳೆ ವಿಚಾರಗಳು ಬೇರೆ ಹತ್ರಗಳು ಕೂಡ ಇರ್ತವೆ. ನಂದೇ ಫೈನಲ್, ನಂದೇ ಬೆಸ್ಟ್ ಅಂತ ಹೇಳಲ್ಲ. ಒಳ್ಳೆ ವಿಚಾರಗಳನ್ನು ನಾವು ಪದೇ ಪದೇ ಮಾತನಾಡ್ತಾ ಹೋದರೆ ಮೂಮೆಂಟಮ್ ಬಿಲ್ಡ್ ಆದ ತಕ್ಷಣ ದಟ್ ವಿಲ್ ಆಟೋಮೆಟಿಕ್ಲಿ ಪರ್ಕ್ಯುಲೇಟ್ ಇನ್ ಸೊಸೈಟಿ, ದೆನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಪೊಲಿಟಿಕ್ಸ್ ಅಗೇನ್ ವಿಲ್ ಗಿವ್ ಬ್ಯಾಕ್ ಟು ಸೊಸೈಟಿ. ಎಸ್, ವಿಷನ್ ಇದೆ, ಏನು ಏನು ಮಾಡಬೇಕು ಅಂತ ಹೇಳ್ತೀರಿ. ಈ ಕಾರಣಕ್ಕೆ ಹಿಂಗಾದರೆ ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳು ಈ ಥರ ಆದರೆ ಹಿಂಗಾಗುತ್ತೆ. ಹಣ ಕೇವಲ ಖಾಸಗಿಯವ್ರ ಹತ್ರ ಸೇರ್ಕೊಂಡಿದೆ. ಸೊ ಹಿಂಗಾದಾಗ ಇಂಬ್ಯಾಲೆನ್ಸ್ ಆಗುತ್ತೆ. ಅದೇ ನಮ್ಮ ದೊಡ್ಡ ಸಮಸ್ಯೆ ಅಂತ ಒಂದು ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ದೀರಿ. ಅಲ್ಲ, ನಂದು ಉದಾಹರಣೆ, ಖಾಸಗಿ ಸಂಸ್ಥೆಗಳು ರೊಕ್ಕ ಮಾಡಬಾರ್ದಂತಲ್ಲ. ಫಾರ್ ಎಕ್ಸಾಂಪಲ್ ಐಫೋನ್, ಅವನೇನು ಯಾವುದು ಗೋರ್ಮೆಂಟ್ದೇನಿಲ್ಲ, ಅವನೇ ಸ್ವಂತ ಒಂದು ಐಫೋನ್ ಮಾಡ್ತಾನೆ. ಅವನ ಐಫೋನ್ ಮೊನ್ನೆ ಮಾರಿರ್ತಕ್ಕಂಥ ಐಫೋನ್ Pro 17 ನಮ್ಮ ಕೇಂದ್ರ ಸರ್ಕಾರದ ಬಡ್ಜೆಟ್ಗಿಂತ ಜಾಸ್ತಿ ದುಡ್ಡು ಮಾಡ್ಕೊಂಡಿದ್ದಾನೆ. 50 ಲಕ್ಷ ಕೋಟಿಗೂ ಜಾಸ್ತಿ ದುಡ್ಡು ಒಂದು ಫೋನ್ ಕಂಪ್ನಿ ಮಾಡ್ತು. ವಿ ಆರ್ ಪ್ರೌಡ್ ಆಫ್ ಇಟ್. ಯಾವುದೇ ಸಂಸ್ಥೆ ಸರ್ಕಾರದ ಉಪಯೋಗಗಳನ್ನು ತಗೊಂಡು, ಸರ್ಕಾರದ ಉಪಯೋಗಗಳು ಸರ್ಕಾರದಿಂದನೇ ಲಾಭ ಪಡೆದು ಸಬ್ಸಿಡಿ ಪಡೆದು ಮಾಡಿರ್ತಕ್ಕಂಥಲ್ಲ. ಅಂಥ R&Dಗಳು, ರಿಸರ್ಚ್ಗಳು, ಟಾಟಾ ಭಾಳಷ್ಟು ಕಂಪ್ನೀಸ್ಗಳು ನಮ್ಮ ಇಂಡಿಯಾದಲ್ಲಿದ್ದಾವೆ. ಬಟ್ ಇತ್ತೀಚಿನ ಕಂಪ್ನಿಗಳು ಲೈಸನಿಂಗ್ ಮಾಡಿ ಸರ್ಕಾರದ ವಲಯದಲ್ಲಿ ನಿಂತ್ಕೊಂಡು ಸರ್ಕಾರಕ್ಕೆ ಟೋಪಿ ಹಾಕಿ ಇವ್ರು ಜಾಸ್ತಿ ದುಡ್ಡು ಮಾಡಿದರೆ, ಅದು ಯಾವುದೇ ಸರ್ಕಾರಗಳಿರಲಿ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳಿರಲಿ, ಇದನ್ನು ನಾವು ಮುಂದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಗೋರ್ಮೆಂಟ್ ಶುಡ್ ಬಿಕಮ್ ಫೇಲ್ ಆಗ್ಬೋದು ನಾವು ಕೆಲವು ಸಂದರ್ಭದಲ್ಲಿ. ಬಟ್ ಗೋರ್ಮೆಂಟ್ ಶುಡ್ ಬಿಕಮ್, ಯಾಕಂದರೆ ನಮ್ಮಲ್ಲಿ ಎಲ್ಲ ಇದೆ. ಸ್ಟೀಲ್ ಮೇಕಿಂಗು ನಾವೇ ಮಾಡ್ಬೋದು, ಕೋರ್ ಪ್ರೊಡಕ್ಷನ್ಸು ನಾವೇ ಮಾಡ್ಬೋದು, ಮೈನಿಂಗ್ ನಮ್ಮ ಹತ್ರದ ಮೈನಿಂಗ್ ರೇಟ್ಸೇ ಸರ್ಕಾರದ್ದು, ಈ ದೇಶದ್ದೇ ಮೈನಿಂಗ್ ರೇಟ್ಸ್ಗಳನ್ನ ನಾವೆಲ್ಲ ಇಂಥವನ್ನ ಪ್ರೈವೇಟೈಸ್ ಮಾಡೋಣ. ಬಟ್ ಲಿಮಿಟಲ್ಲಿರಬೇಕು. ಎಲ್ಲ ಪ್ರೈವೇಟೈಸ್ ಮಾಡಿ ನಾವು ಕೈಲೇ ಕೂತ್ಕೊಂಡ್ರೆ ಆಗಲ್ಲ. ಅಂತ ಒಂದು ವ್ಯವಸ್ಥೆಯಲ್ಲಿ ನಾವು ಬಂದಿದ್ದೇವೆ ಈಗ ಅನ್ನೋದು ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎಸ್, ನಾನು ಯಾವಾಗಲೂ ನೇರವಾಗಿ ಮಾತನಾಡ್ತಿರ್ತೀನಿ. ನಿಮ್ಮಲ್ಲಿರೋ ನಾಲೆಡ್ಜು ವಿಷಯಗಳು ಈ ಸ್ಟೇಟ್ ಮಂತ್ರಿಗಿಂತ ಈ ಸೆಂಟ್ರಲ್ ಕ್ಯಾಬಿನೆಟ್ ದರ್ಜೆ ಮಂತ್ರಿಯಾಗಿ ನಿಮ್ಮ ಸರ್ಕಾರ ಅಲ್ಲ, ಲೈಕ್ ಯಾಕೆ ವಿಷಯ ಅಂದರೆ ದೇಶ ಕಟ್ಟಬೇಕಾದ್ರೆ ಅವ್ರವ್ರ ಪಾತ್ರಗಳನ್ನ, ರೋಲ್ಗಳನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಈ ಸನ್ನಿವೇಶದಲ್ಲಿ ನೀವು ಯಾವಾಗಲೂ ಮಾತನಾಡ್ತಿರ್ತೀರಿ, ನೇರವಾಗಿ ಹೊಡಿತಿರ್ತೀರಿ. ಇಲ್ಲಿ ನೀವು ಬೆಂಗಳೂರಲ್ಲಿ ಕೂತಿರ್ತೀರಿ, ಆದರೂ ದೆಹಲಿಗೆ ಗುರಿ ಇಟ್ಟಿರ್ತೀರಿ. ಮುಖಾಮುಖಿ ನೋಡಲ್ಲಪ್ಪ, ಮಾತಾಡ್ತಿರ್ತೀರಿ. ಪ್ರಧಾನಿನ ಕೇಳಿ, ಪ್ರಧಾನಿ ಏನು ಮಾಡ್ತಿದ್ದಾರೆ, ನರೇಂದ್ರ ಮೋದಿ ಏನು ಮಾಡ್ತಿದ್ದಾರೆ, 11 ವರ್ಷದಿಂದ ಏನಾಯಿತು, 12 ವರ್ಷದಿಂದ ಏನಾಯಿತು ಅಂತ. ವ್ಯವಸ್ಥೆ ಬಗ್ಗೆ ಬೇಸರವೋ ಅಥವಾ ಆ ವ್ಯಕ್ತಿ ಬಗ್ಗೆ ಬೇಸರನೋ, ಇಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಇರ್ತಕ್ಕಂಥ ಆಕ್ರೋಶನೋ ಅಂತ. ಭಾಳ ಒಳ್ಳೆ ಕ್ವಶನ್ ಕೇಳಿದಿರಿ. ಯಾಕೆ ನಾವು ಮೋದಿ ಸಾಹೇಬ್ರ ಬಗ್ಗೆ ಅಗ್ಗಾಗಲೇ ಮಾತನಾಡ್ತೀವಿ ಅಂತಂದರೆ, ಕಳೆದ 10 ವರ್ಷದಿಂದ ಯಾವುದೇ ಮೀಡಿಯಾದಲ್ಲಿ ನರೇಶನ್ ನೋಡಿ ಏನಿದೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕೋವಿಡ್, ಮಲೇರಿಯಾ, TB, ಮಳೆ, ದುರಂತ, ಅಮೇರಿಕಾ, ಪಾಕಿಸ್ತಾನ, ತಾಲಿಬಾನ್, ಯಾವುದೇ ಇಶ್ಯೂಗಳು ಬರಲಿ, ಫಸ್ಟ್ ತೋರಿಸೋದು ಯಾರು ಫೋಟೋ ತೋರಿಸ್ತೀರಿ ನೀವು? ಮೋದಿ. EMN ಮನೆಯಾಗ ಮದುವೆ ಆದರೂ ಮೋದಿ, ನನ್ನ ಮನೆಯಾಗ ಮದುವೆ ಆದರೂ ಮೋದಿ. ದಿನಾ ಬೆಳಗ್ಗೆ ಇದ್ದರೆ ಸಾಯಂಕಾಲವರೆಗೆ ನೀವು ಮೋದಿನ ತೋರಿಸಿ ರಾಜಕೀಯವಾಗಿ ನೀವು ಇವತ್ತು ಯಾರು ಫೋಟೋ ಇದೆ ನಮ್ಮ ಇಡೀ ದೇಶದಲ್ಲಿ, ಪ್ರೆಸೆನ್ಸ್ ಯಾರ್ದಿದೆ TVನಲ್ಲಿ ಜಾಸ್ತಿ? ಕೋವಿಡ್ ಬಂದರೂ ಅವರಿಗೆ ತೋರಿಸಿದ್ರಿ, ಮೈನಸ್ ಆದರೆ ತೋರಿಸಲ್ಲ, ಪಾಸಿಟಿವ್ ಆದರೆ ತೋರಿಸ್ತೀರಿ. ಇದು ದೇಶದಲ್ಲಿ ನಡೀತಾ ಇರ್ತಕ್ಕಂಥ, ನೀವು ಒಪ್ತಿರಲ್ಲ, ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಫಾರ್ ಎವ್ರಿ ಪಾಸಿಟಿವ್ ಯು ಆರ್ ಶೋಯಿಂಗ್ ಹಿಮ್, ಫಾರ್ ನೆಗೆಟಿವ್ ಆಲ್ಸೋ ಈಸ್ ರೆಸ್ಪಾನ್ಸಿಬಲ್. ವೈ ಇಸ್ ಈ ನಾಟ್ ರೆಸ್ಪಾನ್ಸಿಬಲ್ ಫಾರ್ ನೆಗೆಟಿವ್? ವೇರ್ ಎವರ್ ಈಸ್ ಪಾಸಿಟಿವ್, ಫಾರ್ ಪಾಸಿಟಿವ್ ಥಿಂಗ್ಸ್ ತೋರಿಸ್ಬೇಕು. ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ನೀರು ಬಂದರೆ ಮೋದಿ ಸಾಹೇಬ್ರು ಗ್ರೇಟು, ಗ್ರಾಮ ಪಂಚಾಯತಿಯಲ್ಲಿ ನೀರು ಬರಲಿಲ್ಲ ಅಂತಂದರೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷ ಶಿವು, ಅಲ್ಲಿರ್ತಕ್ಕಂಥ ಲೋಕಲ್ ಬಾಡಿಗಳು ಥರ್ಡ್ ಕ್ಲಾಸ್ ಅನ್ನೋದಿದೆಯಾ ಲೆಕ್ಕ? ಈ ವ್ಯವಸ್ಥೆ 3 ಟೈರ್ ಸಿಸ್ಟಮ್ನಲ್ಲಿ ನಡೀತಾ ಇದೆ. ಗ್ರಾಮ ಪಂಚಾಯತಿ ಬೇರೆ, ತಾಲೂಕ್ ಪಂಚಾಯತಿನೇ ಬೇರೆ, ಜಿಲ್ಲಾ ಪಂಚಾಯತಿ ಬೇರೆ, ಮುನ್ಸಿಪಾಲ್ಟಿನೇ ಬೇರೆ. ಸೊ ಎಲ್ಲದಕ್ಕೂ ನೀವು ಅವ್ರನ್ನ ಅಕೌಂಟಬಲ್ ಒಳ್ಳೇದಕ್ಕೆ ಮಾಡಿದ್ರೆ ಕೆಟ್ಟದಕ್ಕೂ ಅಕೌಂಟಬಲ್ ಮಾಡಬೇಕಲ್ವಾ? ಸೊ ಇದೇನಾಗಿದೆ, ಐ ಆಮ್ ನಾಟ್ ಪರ್ಸನಲಿ ಅಗೇನೆಸ್ಟ್ ಹಿಮ್. ವಿ ಆರ್ ಇನ್ ಅ ಪೊಲಿಟಿಕಲ್ ಸಿಸ್ಟಮ್, ವಿ ಹ್ಯಾವ್ ಟು ಅಡ್ರೆಸ್ ಇಟ್.
ಸಂತೋಷ್ ಲಾಡ್ ಅವ್ರು ಮಾತ್ರ ಮಾತನಾಡ್ತಿದ್ದಾರೆ, ಉಳಿದವ್ರು ಯಾಕೋ ಆ ಬಗ್ಗೆ ಅಷ್ಟೊಂದು ಆಕ್ರೋಶವಾಗಿ ಸಿಟ್ಟಲ್ಲಿ ಬೇಸರದಲ್ಲಿ ಮಾತಾಡ್ತಿಲ್ಲ. ಏನಿಲ್ಲ, ಎಲ್ಲರೂ ಮಾತನಾಡ್ತಾರೆ. ಇಟ್ಸ್ ನಾಟ್ ದಟ್ ನೋ ಬಡಿ ಈಸ್ ಸ್ಪೀಕಿಂಗ್. ಸೊ ಅವ್ರವ್ರ ಲೆವೆಲಲ್ಲಿ ಅವ್ರು ಮಾತಾಡ್ತಾರೆ. ಐ ಕ್ಯಾನ್ ನಾಟ್ ಸೇ ಹೂ ಇಸ್ ಸ್ಪೀಕಿಂಗ್, ಹೂ ಇಸ್ ನಾಟ್ ಸ್ಪೀಕಿಂಗ್. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇವತ್ತು ಮೋದಿಯವರು ಏನೋ ಒಂದು ಅದೇ ನವಿಲ್ ಪುಚ್ಚ ಹಿಡ್ಕೊಂಡು ಕೈಯಾಗೆಲ್ಲ ಹಿಂಗೆ ಹೊಡೆದ ತಕ್ಷಣ ಬಡತನ ಸರಿ ಹೋಗ್ಬಿಡ್ತೈತೆ, ಎಲ್ಲ ಸರಿ ಇದೆ ಅಂತ ಏನಿಲ್ಲ. ನಾಳೆ ಇನ್ನೊಬ್ಬರು ಬಂದರೂ ಅದೇ ಪರಿಸ್ಥಿತಿ ಇದೆ. ಆದರೆ ಪ್ರಪಗಂಡ ಮಾಡ್ತಕ್ಕಂಥ ಏನಿದೆ ಅಂದರೆ ಎಲ್ಲ ಸರಿ ಇದೆ ಅಂತಕ್ಕಂಥದ್ದು ಪ್ರಪಗಂಡ. ಒಂದು ವಿಷಯ ಒಪ್ತೀನಿ, ಈ ದೇಶವನ್ನು ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ದೇವೇಗೌಡರು, ಮನಮೋಹನ್ ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿ, ಮತ್ತೊಂದು ಯಾರೋ ಮುಂದೆ ಬರ್ತಾರೆ, ನಾಳೆ ಮತ್ತೆ ಯಾರೋ ಇರ್ತಾರೆ. ದೇಶವನ್ನು ಭಾಳಷ್ಟು ನಾಯಕರು ಆಳ್ವಿಕೆ ಮಾಡಿದ್ದಾರೆ, ಮಾಡ್ತಾರೆ. ದೇಶ ಉಳಿದಿರುತ್ತೆ, ನಾಯಕರು ಬದಲಾಗ್ತಾ ಹೋಗ್ತಿರ್ತಾರೆ. ಆದರೆ ನೀವು ಹೇಳ್ತಿರೋ ಪ್ರಕಾರ ಎಲ್ಲದಕ್ಕೂ ಗ್ರಾಮ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೆ ಅಮೆರಿಕ ಬಗ್ಗೆ ಮಾತಾಡೋರು ಕೂಡ ಮೋದಿ 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 ಅಂತೀರಿ, ಯಾಕೆ ಅನ್ನೋ ಪ್ರಶ್ನೆ ಐತೆ. ಹೌದು, ಆ ವಿಚಾರ ದೃಷ್ಟಿಯಿಂದ ನಾವು ಕೇಳ್ತಕ್ಕಂಥದ್ದು. ನೀವು ರಾಜ್ಯ ಎಲೆಕ್ಷನ್ ಬಂದರೂ ಮೋದಿಯವರು ಬರಬೇಕು, ಅವರೇ ಬಂದು ಟೀಕೆ ಮಾಡಬೇಕು. ಕೇರಳಕ್ಕೂ ಅವರೇ ಹೋಗ್ಬೇಕು, ಅವರೇ ಟೀಕೆ ಮಾಡಬೇಕು. ಬಿಹಾರ್ಗೆ ಹೋಗ್ಬೇಕು, ಯು ಪಿಗೆ ಹೋಗ್ಬೇಕು. ಒಬ್ಬ ಪ್ರಧಾನಮಂತ್ರಿಯವರು, ನನ್ನ ಪ್ರಶ್ನೆ, ಒಬ್ಬ ಪ್ರಧಾನಮಂತ್ರಿಯವರಿಗೆ ಟೈಮೇ ಸಿಗಲ್ಲ. ಕಳೆದ 10 ವರ್ಷದಿಂದ ಎಷ್ಟು ರಾಜ್ಯಗಳಲ್ಲಿ ಹೋಗಿ ಅವರು ಪ್ರಚಾರ ಮಾಡಿದ್ದಾರೆ, ನೀವು ಲೆಕ್ಕ ಹಾಕೊಂಡು ನೋಡಿರ? ಕರ್ನಾಟಕಕ್ಕೆ 40 ಟೈಮ್ ಬಂದು ಹೋಗಿದ್ದಾರೆ. ಸೊ ಒಬ್ಬ ಪ್ರಧಾನಮಂತ್ರಿಯವರು ಹೋಗ್ಬಾರ್ದಂತಲ್ಲ, ಎಲ್ಲದಕ್ಕೂ 11 ವರ್ಷ ಇವರೇ. ಅಲ್ಲಿರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ, BJP ಪೊಲಿಟಿಕಲ್ ಪಾರ್ಟಿಲಿ ಬೇರೆ ಯಾವ ಲೀಡ್ರೇ ಇಲ್ಲ. ಸ್ಟೇಟ್ ಎಲೆಕ್ಷನ್ಗೆ ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಇರ್ತಾನೆ, ಅವ್ರಿಗಿಂತ ಜಾಸ್ತಿ ಇವರೇ ಹೋಗಿ ಪ್ರಚಾರ ಮಾಡ್ತಾರೆ. ಸೊ ಹಾಗಾದ್ರೆ ಸರ್ ಅವರು ಒಬ್ಬ ಜನಪ್ರಿಯ ಲೀಡರ್ ಅನ್ನೋದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಅಲ್ಲಮ್ಮ, ಜನಪ್ರಿಯತೆ ನಿನಗೂ ನಾನು ಕೊಡಿಸ್ತೀನಿ ಬಾ, ಟಿವಿಯಾಗಿ ತೋರಿಸಿದ್ರೆ. ನೀನು ಬೆಳಗ್ಗಿನ ಸಾಯಂಕಾಲ ನಿನಗೆ ತೋರಿಸು, ನೀನು ಪಾಪ್ಯುಲರ್ ಆಗ್ತೀವಿ. ಸಿ, ಪಾಪ್ಯುಲಾರಿಟಿಗೆ ಏನಿದೆ, ಪಾಪ್ಯುಲಾರಿಟಿ ಇಸ್ ಬೇಸ್ಡ್ ಆನ್ ಟು ಪ್ರೋಗ್ರಾಮ್ ಆಗಬೇಕಾ, ಪರ್ಸೆಪ್ಷನ್ ಆಗಬೇಕಾ? ಏನಾಗುತ್ತೆ, ಯಾವುದೇ ಮನುಷ್ಯ 24 ತಾಸು ನೀವು ತೋರಿಸಿದಾಗ ಟಿವಿಗಳಲ್ಲಿ ಆಟೋಮೆಟಿಕ್ ಪಾಪ್ಯುಲರ್ ಆಗ್ತಾನೆ. ಯಾಕೆ ಪಾಪ್ಯುಲರ್ ಆಗೋದಲ್ಲ? ಟಿವಿಲಿ ತೋರ್ಸೋದಕ್ಕೆ ಮಾತ್ರ ಅವರು ಪಾಪ್ಯುಲರ್ ಆದ್ರ? ಅಲ್ಲಮ್ಮ, ಬ್ಯಾಕ್ಗ್ರೌಂಡ್ ಸ್ಕೋರ್ ಹೆಂಗಿದೆ, ಮ್ಯೂಸಿಕ್ ಹೆಂಗಿದೆ, ಹಿಂದ್ಗಡೆ ಹೆಂಗಿದೆ ವಿಚಾರಗಳು. ಬೆಂಕಿ ಬರ್ತಿರ್ತದೆ, ಬೆಂಕಿ ಇಳಿತಿರ್ತದೆ, ಬೆಂಕಿ ಇತ್ಲಾಗ ಹೋಗ್ತದೆ, ಬೆಂಕಿ ಹತ್ಲಾಗ ಬರ್ತದೆ. ಈ ಥರ ನೀವು ತೋರಿಸಿದ್ರೆ ಯಾರೇ ಆಗಲಿ ಕೈಯ ಮುಗಿದು ಬಿಡ್ತಾರೆ ನಮ್ಮ ಹಳ್ಳಿಗಳಲ್ಲಿ. ಬೆಳಗ್ಗಿನ ಸಾಯಂಕಾಲವರೆಗೆ ಹಿಂಗೆ ಇಳಿಯ ಕಲ್ಲಿಗೆ ಬಲಗಡೆ ಬೆಂಕಿ, ಕೆಳಗಡೆ ಬೆಂಕಿ, ಏನು ಬ್ಯಾಕ್ಗ್ರೌಂಡ್ ಸ್ಕೋರು, ಮ್ಯೂಸಿಕ್ಕು. ದಿಸ್ ಇಸ್ ರೈಟ್ ಟೈಮ್ ನಾನು ಈ ಮಾತಾಡೋಕ್ಕೆ. ಅಲ್ಲ, ಸಾರಿ, ಐ ಆಮ್ ನಾಟ್ ಪರ್ಟಿಕ್ಯುಲರ್ಲಿ ಕ್ರಿಟಿಸೈಸಿಂಗ್ ಹಿಮ್. ನಮಗೇನು ಪರ್ಟಿಕ್ಯುಲರ್ ಎದಕ್ಕದು? ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ ನಾನು. ಈಗ ಕೇಳಿದ್ರಂತ, ಇಲ್ಲಿ ಮೋದಿ ಸಾಹೇಬರು ನಡೆಯೋದು ಒಂದು ಹಿಂಗೆ ಲ್ಯಾಡ್ರಿಂದ ಹೇಳಿದ ಒಂದು ತೋರಿಸ್ತಾರೆ. ಅಲ್ಲಿ ಚೈನಾದ ಜಿಂಗ್ಪಿಂಗ್ ಹೇಳಿದ ಒಂದು ತೋರಿಸ್ತಾರೆ. ಚೈನಾ ಜಿಂಗ್ಪಿಂಗ್ ಪ್ರೆಸಿಡೆಂಟು ಆ ಗ್ರಿಲ್ ಹಿಡ್ಕಂತಾನೆ ಸೈಡಿಗೆ ನಡೆಯಕಲ್ಲಿಗೆ. ಅವನು 63 ವರ್ಷ, ಇವರು 73 ವರ್ಷ. ದೇಖಿಯೇ ಮೋದಿ ಅವರು ಕಿತ್ತನ ತಂದುರುಸ್ತ ಹೈ, ಓ ರೇಲಿಂಗ್ ನೈ ಪಕಡ್ಗೆ ಬಗರ್ ನೀಚೆ ಚಲ್ತೆ, ಅವ್ನು ರೇಲಿಂಗ್ ಹಿಡ್ಕಂತಾನೆ. ಈ ಥರ ತೋರಿಸ್ಬೋದು ಯಾರನ್ನ? ಇಲ್ಲ, ಅದೇ ಹೇಳುದು. ನಮ್ಮಲ್ಲಿ ಆಗಿರ್ತಕ್ಕಂಥ ಪ್ರಮೋಷನ್ ಅಲ್ಲಲ್ಲ, ಖಂಡಿತ ಅಣ್ಣ. ಸಾರಿ, ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಅಟ್ ಇಟ್, ಐ ಜಸ್ಟ್ ಮೈ ಅಬ್ಸರ್ವೇಷನ್. ಐ ಕುಡ್ ಬಿ ವೇಗ್ಲಿ ರಾಂಗ್, ಬಟ್ ಎಲ್ಲಿವರೆಗಿರಿದೆ ಅದೇ ಹೇಳ್ತಿರೋದ್ರಿ. ಈ ದೇಶಕ್ಕೆ BJP ಅನಿವಾರ್ಯ ಅಲ್ಲ, ಈ ದೇಶಕ್ಕೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ. ಈ ದೇಶಕ್ಕೆ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಇದನ್ನೇ ನಾವು ಇಟ್ಕೊಂಡು ಮಾತನಾಡಿದ್ರೆ ಏನನ್ನ ಬದಲಾವಣೆನ ಕಾಣಬಹುದು. ಯಾರೇ ಒಬ್ಬರು ಬರಲಿ, ಯಾವುದೇ ರಾಜಕೀಯ ನಾಯಕ ಬರಲಿ, ಅವನೇ ಅನಿವಾರ್ಯ, ಅವರೇ ದೇವರು, ಅವರೇ ಭಾಳ ಗ್ರೇಟ್ ಅಂತಕ್ಕಂಥದ್ದು ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ಏನು ತೋರಿಸ್ತಾರಲ್ಲ, ಇದರಿಂದ ಯಾರಿಗೂ ₹1 ಅನುಕೂಲ ಆಗೋದಿಲ್ಲ. ಇದು 100% ಸಾಕಷ್ಟು ಬದಲಾವಣೆಗಳಾಗಿದೆ ಅನ್ನೋದಕ್ಕೆ ವಿಷಯಕ್ಕೆ ಯಾಕೆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ, ರವೀಶ್ ಕುಮಾರ್ ಅವರು ಅಂತ ರಾಷ್ಟ್ರೀಯ ಮಟ್ಟದ ಪತ್ರಕರ್ತರು, TV ಮಾಧ್ಯಮವನ್ನು ತೊರೆದು ರವೀಶ್ ಕುಮಾರ್ ಅಫಿಷಿಯಲ್ ಅಂತ ಒಂದು ಮಾಧ್ಯಮ, ಡಿಜಿಟಲ್ ಸೆಗ್ಮೆಂಟ್ ಯಾವ ಮಟ್ಟಿಗೆ ಹೋಗ್ತಿದೆ ಅಂತ, ಅಭಿಸಾರ್ ಶರ್ಮಾ, ಪುಣ್ಯ ಪರಶು ವಾಜಪೇಯಿ, ಸೊ ಹಿಂಗೆಲ್ಲ ಅಲಾಂಟ ಬೇರೆ ಬೇರೆ ಸೆಗ್ಮೆಂಟಲ್ಲೆಲ್ಲ ಇದೆ. ಜನ ಈ ರೀತಿಯ ನಮ್ಮ ತಿಕ್ಲುತನಗಳಿದೆಯಲ್ಲ, ಈ ರೀತಿಯ ಹುಚ್ಚಾಟಗಳಿದೆಯಲ್ಲ, ಈ ರೀತಿಯ ದಡ್ಡತನಗಳಿದೆಯಲ್ಲ, ಅದನ್ನು ತಿರಸ್ಕಾರ ಮಾಡಿ ಸರಿ ಯಾವುದು ತಪ್ಪು ಯಾವುದು ಅಂತ ನಿರ್ಧಾರ ಮಾಡಿ ಆಯ್ಕೆ ಮಾಡುವಂಥದ್ದು ಜನಗಳ ಕೈಗೆ ಸಿಕ್ಬಿಟ್ಟಿದೆ. ರೈಟೋ ರಾಂಗೋ, ಈ ಡಿಜಿಟಲ್ ಒಂದಷ್ಟು ರೆವಲ್ಯೂಷನ್, ಈ ಕ್ರಾಂತಿ ಜನಗಳಿಗೆ ಸ್ವತಂತ್ರವಾಗಿ ನಿರ್ಧಾರ ಮಾಡುವಂಥ ಹೇಳುವಂಥ ಶಕ್ತಿಯನ್ನು ಕೊಟ್ಟಿದೆ. ಬಟ್ ಅದು ಮತವಾಗಿ ಪರಿವರ್ತನೆ ಆಗ್ತಿಲ್ಲ, ಬದಲಾಯಿಸುವಂಥ ಕೆಲಸ ಆಗ್ತಿಲ್ಲ ಅನ್ನೋ ವಿಷಯಗಳಲ್ಲಿ ನಾನು ಖಂಡಿತ. ಸೊ ನೀವು ವೋಟ್ ಚೋರಿ ಅಂತ ದೊಡ್ಡ ಮಟ್ಟ ಕ್ಯಾಂಪೇನ್ ಕೂಡ ಮಾಡಿದ್ರಿ, ಏನಾಯ್ತು, ಏನು ಸಮಾಚಾರ ಬಿಹಾರ ಅಂತ? 100% ವೋಟ್ ಚೋರಿ ಆಗಿದೆ ರೀ. ಇವತ್ತಿನ ಬೆಳಗ್ಗೆ ಒಂದು ಡಾಕ್ಯುಮೆಂಟ್ ಓದ್ತಾ ಇದ್ದೆ, ಐ ಕುಡ್ ಬಿ ರಾಂಗ್. ಟೋಟಲ್ ವೋಟ್ಸ್ ಪೋಲ್ಡ್, ಟೋಟಲ್ ವೋಟ್ಸ್ ಪೋಲ್ಡ್ಗೆ, ನಂಬರ್ ಆಫ್ ವೋಟ್ಸ್ ಕೌಂಟೆಡ್ಗೆ 1,70,000 ವೋಟ್ ಡಿಫರೆನ್ಸ್ ಇದೆ. ಐ ರಿಪೀಟ್, ಟೋಟಲ್ ವೋಟ್ಸ್ ಪೋಲ್ಡ್, ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಪ್ರಕಾರ ನಂಬರ್ ಆಫ್ ವೋಟ್ಸ್ ಕೌಂಟೆಡ್ಗೆ, ನಂಬರ್ ಆಫ್ ವೋಟ್ಸ್ ಹಾಕಿದಕ್ಕೆ ಅಂದರೆ ಪೋಲ್ಡ್ ವೋಟ್ಸ್ಗೆ ಟೋಟಲ್ ಟ್ಯಾಲಿ ಮಾಡಿದ್ರೆ 1,70,000 ವೋಟ್ ಜಾಸ್ತಿ ಇದೆ. ಒಂದಷ್ಟು ತಿರಸ್ಕಾರ ಆಗ್ಬೋದು ನಾವು ಪೋಸ್ಟಲ್ ವೋಟ್ಗಳು, ಕಡಿಮೆ ಆಗ್ಬೇಕಾಯ್ತು ಹಂಗೆ ನೋಡಿದ್ರೆ ಜಾಸ್ತಿ ಆಗಿದೆ. ಬ್ಯಾಲೆಟ್ ವೋಟ್ಗಳು ಜಾಸ್ತಿ
ಬ್ಯಾಲೆಟ್ ವೋಟು ಪ್ಲಸ್ ಟೋಟಲ್ ಪೋಲಿಂಗ್ ಸ್ಟೇಷನ್ನಲ್ಲಿ ಪೋಲಿಂಗ್ ಬೂತ್ನಲ್ಲಿ ಮಷಿನಲ್ಲಿ ಆಗಿರೋ ವೋಟು ಒಂದು ಅಮೌಂಟ್ ಇದ್ದರೆ ಟ್ಯಾಲಿ ಮಾಡಿದಾಗ ಜಾಸ್ತಿ ತೋರಿಸ್ತಾ ಇದೆ. ಸೊ ಈಗ ನೀವು ಕೋರ್ಟ್ಗೆ ಹೋಗ್ತೀರಾ? ಇದು ಅಧಿಕೃತ ರಿಪೋರ್ಟಾ ಸರ್? ಎಲೆಕ್ಷನ್ ಅದು ಹೇಳ್ತಿರೋದು. ನಾವು 2-3 ಪ್ರಶ್ನೆ ಇದೆ, ಜನಕ್ಕೆ ಅರ್ಥ ಆಗ್ಬೇಕು, ಯುವ ಜನತೆ ಕೂಡ ಅರ್ಥ ಆಗ್ಬೇಕು. ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಸುಪ್ರೀಂ. ನೀವೊಬ್ಬ ಎಲೆಕ್ಷನ್ ಕಮಿಷನ್ನ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಬಾರ್ದು ಅಂತಕ್ಕಂಥ ಕಾನೂನು ಯಾಕೆ ತಂದಿರಿ? ನಂಬರ್ 1, ಸುಪ್ರೀಂ ಕೋರ್ಟಿಗೆ ಎವಿಡೆನ್ಸ್ನ ಕೇಳಿದಾಗ ನಮ್ಮಲ್ಲಿ ಅಧಿಕಾರ ಇದೆ, ನಾನು 45 ದಿನದಲ್ಲಿ ನಾನು ಎವಿಡೆನ್ಸ್ನೆಲ್ಲ ತೆಗೆದುಬಿಟ್ಟಿದ್ದೀನಿ, ಎವಿಡೆನ್ಸ್ನ ಎರೇಸ್ ಮಾಡಿದ್ದೀವಿ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಹೇಳ್ತಾರೆ. 45 ದಿನದಲ್ಲಿ ನಾನು ಎವಿಡೆನ್ಸ್ನ ಎರೇಸ್ ಮಾಡಿದ್ದೀನಿ. ಯಾತಕ್ಕೆ ಮಾಡಿ? ಏನು ಅರ್ಜೆಂಟ್ ಇತ್ತು ನಿನಗೆ ಎವಿಡೆನ್ಸ್ ಎರೇಸ್ ಮಾಡಲಿಕ್ಕೆ? ವೈ? ಆನ್ ವಾಟ್ ಗ್ರೌಂಡ್ಸ್ ಯು ಹ್ಯಾವ್ ಎರೇಸ್ ದ ಹೋಲ್ ಎವಿಡೆನ್ಸ್ ಫಾರ್ ವಾಟ್? ಮಹಾರಾಷ್ಟ್ರ ಎಲೆಕ್ಷನ್ ಆಗಿರ್ತಕ್ಕಂಥದ್ದನ್ನು ಎವಿಡೆನ್ಸ್ ಕೇಳಕ್ಕೆ ಹೋಗೋಕ್ಕಿಂತ ಮುಂಚೆನೇ ಇವರು ಕಾನೂನಲ್ಲಿ ಬದಲಾವಣೆ ತಂದು ಎರೇಸ್ ಮಾಡಿಬಿಟ್ಟಿದ್ದಾರೆ. ಏನು ಕಾರಣ? ಏನು ಎರೇಸ್ ಮಾಡೋಂಥದ್ದು ಅವಸರ ಏನಿತ್ತು? ಇಷ್ಟು ವರ್ಷದಿಂದ ಆ ಕಾನೂನೇ ಇರಲಿಲ್ಲ. ಇವರು 45 ದಿವಸ ಒಳಗಡೆ ನೀವು ಚಾಲೆಂಜ್ ಮಾಡ್ಬೇಕು. ಹೆಂಗೆ ಮಾಡ್ತಾರೆ 45 ದಿವಸ ಒಳಗಡೆ ಚಾಲೆಂಜು ಮಾಡೋದ್ರೊಳಗೆ ನೀವು ಎರೇಸ್? ಅಷ್ಟು ಅವಸರ ಐತೆ ನಿಮಗೆ ಎರೇಸ್ ಮಾಡೋದು. ಇವೆಲ್ಲ ಡೌಟ್ಫುಲ್ ಯಾಕೆ ಬರ್ತಾ ಇದೆ ಅಂತಂದರೆ, ಇವರು ಗೆಲ್ಲಕ್ಕೆ ಮಾನದಂಡಗಳು ಏನಂತ ಒಂದು ಅದೇ ಹೇಳೋದು. ಗೆಲ್ಲಕ್ಕೆ ಮಾನದಂಡಗಳು ಬೇಕು. 25 ವರ್ಷ ಆದ ನಂತರ ಬಿಹಾರ್ನಲ್ಲಿ ಚುನಾವಣೆ ಮತ್ತೆ ಬರುತ್ತೆ. 25 ವರ್ಷ ಒಂದೇ ರೂಲಿಂಗ್ ಪಾರ್ಟಿ ಇರ್ತದೆ. BJP 100 ಸೀಟ್ನಲ್ಲಿ ನಿಂತ್ಕೊಂಡು 90 ಸೀಟ್ ಗೆಲ್ಲುತ್ತೆ. JDU 100 ಸೀಟ್ನಲ್ಲಿ ನಿಂತ್ಕೊಂಡು 89 ಸೀಟ್ ಗೆಲ್ತದೆ. ಆಯ್ತು, ನೀವು 90% ಸ್ಟ್ರೈಕ್ ರೇಟ್ ಇದೆ. ನೀನು ನಿಮ್ಮ ಮನೆಗೆ 100 ಜನನ ಸಾಕಿ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತುಕ, ನಿನಗೆ 54-53 ಓಟ್ ಒಳಗೆ ಸ್ವರ್ಗ ನರಕ ಎಲ್ಲ ಕಾಣ್ತದೆ ನಿನಗೆ ಹೇಳೋದು. 90% ಅಷ್ಟು ಸ್ಟ್ರೈಕ್ ರೇಟ್ ಬರಲಿಕ್ಕೆ ಕಾರಣ ಏನು? ಆಯಿತು, ಏನೋ ಆಗ್ಲಾರ್ದಂಥದ್ದೇನೋ ಆಗ್ಬಿಟ್ಟಿದೆ, ಎಲ್ಲರ ಮನೆಗೆ ಬಂಗಾರ ತಟ್ಟಿ ಹಿಡ್ಕೊಂಡು ತಿರುಗಾಡ್ತಿದ್ದಾರೆ. ಏನು ಅಂಥದ್ದು ಏನಾಗಿದೆ ಬಿಹಾರ್ನಲ್ಲಿ? 90% ಜನ ಅವರಿಗೆ 90% ಸ್ಟ್ರೈಕ್ ರೇಟ್ ಆಗಬೇಕಂದ್ರೆ ಕಾರಣ ಏನು? 10,000 ರೀಸನ್. 10,000 ಅಕೌಂಟ್ ಬಂದ್ರೆ ಅದಕ್ಕೆ 10,000 ಮೇಲೆ ಬರೋಣ. ಅಂದರೆ ಯಾವುದೇ ದೃಷ್ಟಿಯಿಂದ ದೊಡ್ಡ ವಿಚಾರ ಇಲ್ಲ, ಏನೂ ಆಗ್ಲಾರ್ದಂಥದ್ದು ಏನೂ ಆಗಿಲ್ಲ. ಇತಿಹಾಸದಲ್ಲಿ ಇಂಥ ಚುನಾವಣೆಗಳು ನೀವು ಸೌತ್ ಅಮೇರಿಕಿಂದ ನಾರ್ತ್ ಅಮೇರಿಕಿಂದ ಯಾವುದೇ ದೇಶದಲ್ಲಿ ಬರ್ರಿ, ಇಷ್ಟು ದೊಡ್ಡ ಪ್ರಮಾಣ ಮ್ಯಾಂಡೇಟ್ ಕೊಡ್ಬೇಕಂದ್ರೆ ರಾಜ ನಿಂತ್ಕೊಂಡ್ರು. ಆಗಿನ ಕಾಲದಾಗ ರಾಜ ನಿಂತ್ಕೊಂಡು ನಂದೇ ಎಲೆಕ್ಷನಲ್ಲಿ ಓಟ್ ಹಾಕ್ರಿ ಅಂದ್ರೆ ಕಳಿವಿಲ ಜನ 10 ಓಟ್ ಉಲ್ಟಾ ಹಾಕಿರ್ತಾರೆ, ಮಾಡಿರ್ತಾರೆ. ಇದು ಏನು ಕಾರಣ? ಈಗ ಓಕೆ, ಅಲ್ಲಿ ಎಕ್ಸ್ಪ್ಲೇನ್ ಟು. ಇದು ಎಲ್ಲಿಗೆ ಹೆಂಗೆ ಬಂತು ಅಂತಂದರೆ, ಇವರು SIR ಮಾಡಿದ್ರು, ಅದು ನಿಮಗೆ ಗುರ್ತಿದ್ದು 65 ಲಕ್ಷ ಓಟ್ ತೆಗೆದ್ರು. ಬಿಹಾರ್ನಲ್ಲಿ 65 ಲಕ್ಷ ಓಟ್ ತೆಗೆದ್ರು. ಮಹಾರಾಷ್ಟ್ರದಲ್ಲಿ 42 ಲಕ್ಷ ಓಟ್ ಜಾಸ್ತಿ ಮಾಡಿದ್ರು. ಹರಿಯಾಣದಲ್ಲಿ 25 ಲಕ್ಷ ಓಟ್ ಜಾಸ್ತಿ ಮಾಡಿದ್ರು. ಅಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗಿ 5 ತಿಂಗಳಲ್ಲಿ ಹರಿಯಾಣದಲ್ಲಿ 25 ಲಕ್ಷ ಓಟ್ ಜಾಸ್ತಿ ಮಾಡ್ತಾರೆ, ಮಹಾರಾಷ್ಟ್ರದಲ್ಲಿ 42 ಲಕ್ಷ ಓಟ್ ಜಾಸ್ತಿ ಮಾಡ್ತಾರೆ. ಉದಾಹರಣೆಗೆ ಹೋಗೋಣ, ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ನ ಜನ ತಿರಸ್ಕರಿಸ್ತಾರೆ, ಮೋದಿಯವರು ಬೇಡ ಅಂತೇಳಿ. 5 ತಿಂಗಳಲ್ಲಿ ಮತ್ತೆ ಮೋದಿಯವರು ಬೇಕಂತ ರಾಜ್ಯದಲ್ಲಿ ಅಂದರೆ ಫಂಡ್ವೀಸ್ ದೊಡ್ಡ ಲೀಡರ ಮೋದಿಯವ್ರಕಿನ, ಅಂದರೆ ಮೋದಿಯವರು ಅಲ್ಲಿ ಬೇಡ ಅಂತ ಆಯಿತು. ಎಲ್ಲಿ? ಪಾರ್ಲಿಮೆಂಟಿಗೆ. ಇಲ್ಲಿ ಫಂಡ್ವೀಸ್ ಬೇಕಂತ ಅರ್ಥನ? ಒಪ್ಕೊಂಬಿಡ್ಲಿ ಜನ, ಇಲ್ಲ ಫಂಡ್ವೀಸ್ಗೋಸ್ಕರ ಓಟ್ ಹಾಕ್ಯಾರೆ ಮೋದಿಯವ್ರಿಗೋಸ್ಕರ ಅಂತ ಹೇಳ್ತೀರಾ ನೀವು? ಹೆಂಗೆ ಗೆದ್ರು ಅಂತಂದರೆ 6 ತಿಂಗಳಲ್ಲಿ 42 ಲಕ್ಷ ಓಟ್ ಜಾಸ್ತಿ ಆಗಕ್ಕೆ ಏನು ಕಾರಣ? ಅದು ಹೇಳ್ಬೇಕಲ್ಲ. ವರ್ಷಾನ್ ವರ್ಷ ಓಟ್ ಇನ್ಕ್ರೀಸ್ ಆಗತ್ತೆ. ನಾನು ಕೂಡ 33 ವರ್ಷ ರಾಜಕಾರಣ ವ್ಯವಸ್ಥೆಯಲ್ಲಿದ್ದೇನೆ. 17ನೇ ವರ್ಷದಲ್ಲಿ ರಾಜಕೀಯ ಪ್ರಾರಂಭ ಮಾಡಿದ್ದು. ಈ ವರ್ಷದಲ್ಲಿ ನನ್ನ ತಾಲೂಕಿನಲ್ಲಿ 18 ವರ್ಷ ಮೇಲೆ ಎಷ್ಟು ಜನ ಹೋಗ್ತಾರೆ ಅಂತಕ್ಕಂಥದ್ದು ಒಂದು ಗೈಡ್ಲೈನ್ಸ್ ಇರುತ್ತೆ. ಈ ವರ್ಷ 18 ವರ್ಷ ಮೇಲೆ ಹೋಗಿರ್ತಕ್ಕಂಥವ್ರು ವೋಟರ್ ಲಿಸ್ಟ್ನಾಗ ಬರ್ತಾರೆ, ತೀರೋದವರು ವೋಟರ್ ಲಿಸ್ಟ್ ಅಂತ ಹೊರಗೆ ಹೋಗ್ತಾರೆ. ನಮ್ಮ ಅಕ್ಕ ತಂಗಿಯಂದರು ಬೇರೆ ರಾಜ್ಯಕ್ಕೆ, ಬೇರೆ ಯಾವುದೋ ತಾಲೂಕಿಗೆ, ಬೇರೆ ಜಿಲ್ಲೆಗೆ ಮದುವೆ ಹೋಗಿದ್ರೆ ಅಲ್ಲಿಂದ ವೋಟರ್ ಲಿಸ್ಟ್ ಹೊರಗೆ ಹೋಗ್ತಾರೆ. ಕೆಲವರಿಷ್ಟು ವೋಟರ್ ಲಿಸ್ಟಿಂದ ಹೊರಗೆ ಹೋಗ್ತಾರೆ, ಕೆಲವರು ವೋಟರ್ ಲಿಸ್ಟಿಂದ ಒಳಗೆ ಬರ್ತಾರೆ. ಒಂದು ಆ್ಯಾವ್ರೇಜ್ ಇದೆ, ತಮ್ಮ ರೂಲ್ ಇದೆ. ಅದು ಆ್ಯಾವ್ರೇಜ್ ತಮ್ಮ ರೂಲ್, ಇತಿಹಾಸದಿಂದ ತಮ್ಮ ರೂಲ್ ಇದೆ. ನೀವು ಇಡೀ ವರ್ಷ 5 ವರ್ಷಕ್ಕೆ ನೋಡಿದಾಗ 15 ವರ್ಷ 15,000, 20,000, 15,000, 20 ವರ್ಷ ಆ್ಯಾವ್ರೇಜ್ ಬರುತ್ತೆ. ಅದು ಪ್ರತಿ ಎಲೆಕ್ಷನ್ಗೆ. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಆಲ್ರೆಡಿ 15 ಲಕ್ಷ ಓಟ್ ಜಾಸ್ತಿ ಆಗಿತ್ತು. ಪಾರ್ಲಿಮೆಂಟ್ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ 19ನೇ ಪಾರ್ಲಿಮೆಂಟ್ ಎಲೆಕ್ಷನ್ಗೆ 24 ಪಾರ್ಲಿಮೆಂಟ್ ಎಲೆಕ್ಷನ್ಗೆ ರಿವೈಸ್ಡ್ ವೋಟರ್ ಲಿಸ್ಟ್ನಲ್ಲಿ ಆಲ್ರೆಡಿ 15 ಲಕ್ಷ ಓಟ್ ಜಾಸ್ತಿ ಆಗಿತ್ತು. ಸೋತ್ಬಿಟ್ರು ಎಲೆಕ್ಷನಲ್ಲಿ. ಸೋತಾದ ನಂತರ ಕೇವಲ 6 ತಿಂಗಳಲ್ಲಿ 47 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಗುತ್ತೆ? ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸಂತೋಷ್ ಲಾಡ್ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಿಮ್ಮ ನಾಯಕರು ಏನು ಹೇಳ್ತಿದ್ದಾರೆ ಅದನ್ನು ನೀವು ಹೇಳ್ತಾ ಇದ್ದೀರಿ. ಬಿಕಾಸ್ ಎಲ್ಲ ಸ್ಟಡಿ ಮಾಡಿದಿರಿ, ಲೈಕ್ ನಂಬರ್ ಅದು ಬಿಟ್ಟರೆ ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ ಈಗ ಫಲಿತಾಂಶ ಏನೀಗ ಫೈನಲಿ? ಇದು ಒಂದು ನಿಮಿಷ ಹೇಳೋದು, ಈ 47 ಲಕ್ಷ ಓಟನ್ನು ಫಸ್ಟ್ ಹೆಂಗೆ ಜಾಸ್ತಿ ಆಗ್ತಕ್ಕಂಥ ಜನಕ್ಕೆ ಹೇಳಬೇಕಾ ಬೇಡ? ಹೌ ಡಿಡ್ ದಿಸ್ 42 lakh votes ಇನ್ಕ್ರೀಸ್ ಇನ್ 5 months? ಎಲ್ಲಿಂದ ಬಂದರು? ಪಾರ್ಲಿಮೆಂಟ್ ಚುನಾವಣೆ ಆಲ್ರೆಡಿ ಆಗ್ಬಿಟ್ಟಿತ್ತು. ಎವ್ರಿ ಇಯರ್ ರಿವೈಸ್ ವೋಟರ್ ಲಿಸ್ಟ್ ಬರ್ತದೆ. ಎವ್ರಿ ಇಯರ್ ಚುನಾವಣೆಗಳು ಇದಾವೆ.
ಚುನಾವಣೆ ಆಯಿತು, ಅಸೆಂಬ್ಲಿ ಆಯಿತು, ಪಾರ್ಲಿಮೆಂಟ್ ಆಯಿತು, ತಿರ್ಗಾ ಪಾರ್ಲಿಮೆಂಟ್ ಬಂತು. ಪಾರ್ಲಿಮೆಂಟ್ನಲ್ಲಿ ನಿಮಗೆ 15 ಲಕ್ಷ ವೋಟ್ ಮೊದಲೇ ಜಾಸ್ತಿ ಆಯಿತು. ಪಾರ್ಲಿಮೆಂಟ್ ಆಗಿ 6 ತಿಂಗಳಲ್ಲಿ 42 ಲಕ್ಷ ವೋಟ್ ಜಾಸ್ತಿ ಆದರೆ, ಉದಾಹರಣೆಗೆ ಇನ್ನು 5 ವರ್ಷದಲ್ಲಿ ಎಷ್ಟು ವೋಟ್ ಜಾಸ್ತಿ ಆಗ್ಬೇಕು? ನೀವು 3 ಕೋಟಿ ವೋಟ್ ಜಾಸ್ತಿ ಕೋಟಿಗಟ್ಟಲೆ ಆಗ್ಬೇಕೀಗ. ಮತ್ತೆ ಇದನ್ನ ಅಲ್ಲ, ಒಂದು ನಿಮಿಷ, ಫಸ್ಟ್ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಉದ್ದೇಶ ಅರ್ಥ ಆಗ್ಬಿಡುತ್ತೆ. 47 ಲಕ್ಷ ವೋಟ್ ಜಾಸ್ತಿ ಆಯ್ತು. 47 ಲಕ್ಷ ವೋಟ್ ಯಾರ್ದು ಜಾಸ್ತಿ ಆಗಿದೆ ಅಂತೇಳಿ ಇವತ್ತು ನೀವು ಎಲೆಕ್ಷನ್ ಕಮಿಷನರ್ ತೋರಿಸ್ಬಿಟ್ರೆ ನಾನು ರಾಜಕೀಯ ಇವತ್ತೇ ಬಿಟ್ಬಿಡ್ತೀನಿ. ಯಾಕಂತಂದ್ರೆ ಇದರಲ್ಲೇ ಡೌಟ್ ಇರೋದು. 47 ಲಕ್ಷ ವೋಟ್ ಜಾಸ್ತಿ ಆಯ್ತು. ಇನ್ನೊಂದು ಭಾಳ ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಮಹಾರಾಷ್ಟ್ರದ ಬಂದಾಗ ಎಲ್ಲೆಲ್ಲಿ ವೋಟ್ ಜಾಸ್ತಿ ಆಗಿದೆ, ಯಾವ ತಾಲೂಕುಗಳಲ್ಲಿ, ಬಹುತೇಕ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ವೋಟ್ ಜಾಸ್ತಿ ಆಗಿದೆ, ಕಾಂಗ್ರೆಸ್ಸಿಗೆ 1 ಲಕ್ಷ ವೋಟ್ ಬಂದಿತ್ತು ಅಂತ ಇಟ್ಕೊಳ್ಳಿ, ಬಿಜೆಪಿಗೆ 85,000 ವೋಟ್ ಬಂದಿತ್ತು ಅಂತ ಇಟ್ಕೊಳ್ಳಿ. ಬಿಜೆಪಿಗೆ 85,000 ವೋಟ್ ಬಂದಿದ್ದಲ್ಲಿ ಕಾಂಗ್ರೆಸ್ಸಿಗೆ 1 ಲಕ್ಷ ವೋಟ್ ಬಂದಲ್ಲಿ ಕಾಂಗ್ರೆಸ್ಸಿಗೆ 1 ಲಕ್ಷ ವೋಟ್ ಸೇಮ್ ಇದೆ. ಈ ಎಕ್ಸ್ಟ್ರಾ 35,000 ವೋಟ್ ಏನು ಆಡ್ ಆಗಿದೆ ಅದು ಕಂಪ್ಲೀಟ್ ಬಿಜೆಪಿಗೆ ಹೋಗುತ್ತೆ. ಉದಾಹರಣೆಗಳು ಲೈವ್ ಇದಾವೆ. ಇದಕ್ಕೆ ಯಾರು ಉತ್ತರ ಕೊಡಬೇಕು? ಈಗ ಪರಿಹಾರ ಯಾವಾಗ ಏನು ಅಂತ ಪರಿಹಾರ ಆ ಪುಣ್ಯಾತ್ಮ ಕೆಳಗಿಳಿಬೇಕು. ಸರ್ ಒನ್ ಮೋರ್ ಅಲ್ಲ ಹೇಳ್ತೀನಿ, ಯಾಕೆ ಹೇಳ್ತಿದ್ದೆ, ಯಾವಾಗಲೂ ನೀವು ಇತಿಹಾಸ ತೆಗೆದು ನೋಡ್ರಿ, ಒಳ್ಳೆ ರಾಜ್ಯಗಳು ಬಂದರೆ, ಕೆಟ್ಟ ರಾಜ್ಯಗಳು ಬಂದರೆ, ಒಳ್ಳೆ ಅಧಿಕಾರಿಗಳು, ಒಳ್ಳೆ ರಾಜಕಾರಣಿಗಳು ಈ ಥರ ಬಂದು ಮಿಸ್ಯೂಸ್ ಮಾಡೋಕಲ್ಲಿಗೆ ಎಲ್ಲ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ರಾಜಕಾರಣಿ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಗಾಳಿಗೆ ತೂರಿರ್ತಕ್ಕಂಥ ರಾಜಕಾರಣಿ ಸೋಲಕ್ಕೆ ಕಾಯ್ಬೇಕು. ಇನ್ನೇನು ಮಾಡ್ತೀರಾ ನೀವು? ಪಾರದರ್ಶಕವಾಗಿ ಈ ದೇಶಕ್ಕೆ, ಯುವ ಜನತೆಗೆ ನೀವು ಬ್ರಾಡ್ ಮೈಂಡೆಡ್ ಆಗಿ ಇಫ್ ಯು ಆರ್ ಏಬಲ್ ಟು ಟೇಕ್ ಇಟ್ ಇನ್ ಸಿಚುವೇಶನ್ ತೊಗೊಂಡು ಸ್ಪೋರ್ಟಿವ್ ಆಗಿ ತೊಗೊಂಡ್ರೆ ಚುನಾವಣೆ ಮಾಡ್ಬೋದು. ನೀವು ಬರೀ ಚುನಾವಣೆ ಗೆಲ್ಲಕ್ಕೆ ನೀವು ಪ್ರಧಾನಮಂತ್ರಿ ಆಗಿದ್ದರೆ ನಿಮಗೆ ಒಳ್ಳೇದಾಗಲಿ. ನೀವು ಇನ್ನೊಂದು 5 ವರ್ಷ ಆಗ್ಬೋದು, ನಿಮ್ಮ ಹೆಸರು ಫೋಟೋಗಳಿರ್ಬೋದು, ದೇಶ ಜನ ವ್ಯವಸ್ಥೆ ಹಳ್ಳೆಡ್ದಂತ ಹೋಗ್ತದೆ. ಎಲ್ಲ ಪ್ರಧಾನಮಂತ್ರಿ ಆದರೆ ನಂಗೆ ಬಡತನ ನಿರ್ಮೂಲನೆ ಆಗಲಿಲ್ಲ, ಇವ್ರು ಇನ್ನೂ ಒಂದು 5 ವರ್ಷ ಆದರೆ ನಂಗೆ ಬಡತನ ನಿರ್ಮೂಲನೆ ಆಗೋದಿಲ್ಲ. ಇದೆಲ್ಲ ಹೇಳಲಿಕ್ಕೆ, ಮಾರಲಿಕ್ಕೆ, ವೋಟಿಗೆ ಆಗ್ತಕ್ಕಂಥ ವ್ಯವಸ್ಥೆಗಳಿದ್ದಾವೆ. ದಿರ್ ಈಸ್ ನೋ ಒನ್ ಫಾರ್ಮುಲಾ ಟು ಸೇ just because of this one particular leader there will be revolution, there will be change. Revolution can only happen with thought, with movement, with agitation, unity of the people. It not by force, by only through media. The perception is created larger than life, thinking that he is going to come and create ಎಲ್ಲ ಕ್ರಿಯೇಟ್ ಮಾಡ್ತಕ್ಕಂಥ ಈ ಪ್ರೆಸಂಪ್ಷನ್ ಏನಿದೆ, ಇಟ್ ಇಸ್ ಟೋಟ್ಲಿ ಫಾಲ್ಸ್. ಈ ರಿಯಾಲಿಟಿ ಚೆಕ್ ಆದರೆ ಜನಕ್ಕೆ ಅರ್ಥ ಆಗುತ್ತೆ. ಆ ರಿಯಾಲಿಟಿ ಚೆಕ್ ಆಗ್ಲಿಕ್ಕೆ ಬಿಡಲಾರಕ್ಕೆ ಒಂದು ವ್ಯವಸ್ಥೆ ಇದೆ. ಶಿವ್, ಡೋಂಟ್ ಇಂಟರಪ್ಟ್ ಮೀ. ಐ ಹ್ಯಾವ್ 2-3 ಕ್ವೆಶನ್ಸ್. ಓಕೆ ಸರ್, ಈಗ ಇಷ್ಟೆಲ್ಲ ಇದೆಯಲ್ಲ, ಇದೆಲ್ಲ ನಮಗೆ ಆಹಾರ, ಇದು ಸ್ಪೆಷಲಿ ನಿಮಗೆ ಒಂದು ಪಾರ್ಟಿಗೆ ಆಹಾರ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಂತೂ ತೋರಿಸ್ತಿಲ್ಲ, 24 ಗಂಟೆನೂ ಮೋದಿ ಫೋಟೋನೇ ಬರುತ್ತೆ ಅಂತ ನೀವು ಹೇಳಿದ್ರಿ. ಓಕೆ, ಬಟ್ ಬೇರೆ ಬೇರೆ ಸುಮಾರು ಅಸ್ತ್ರಗಳಿದಾವಲ್ಲ ಸರ್. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು, ಮಾತಾಡೋ ಹಕ್ಕಿದೆ, ಸೋಷಿಯಲ್ ಮೀಡಿಯಾ ಅನ್ನೋ ದೊಡ್ಡ ಟೂಲ್ ಇದೆ. ಯಾವಾಗ ಬರುತ್ತದು ಆಚೆ? ಇಲ್ಲಮ್ಮ, ಹೇಳ್ತಿರೋದು ಈಗ ಅದೇ ಹೇಳ್ದಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿಹಾರ್ ಚುನಾವಣೆಯಲ್ಲಿ 158ರಿಂದ 162, ಐ ಕುಡ್ ಬಿ ರಾಂಗ್, ಬ್ಯಾಲೆಟ್ ವೋಟಿಂಗ್ನಲ್ಲಿ BJP ಹಿನ್ನಡೆ ಇದೆ. ಅಂದ್ರೆ ಅರ್ಥ ಏನು? ಇಸ್ ಇಟ್ ನಾಟ್ ಎ ಸ್ಯಾಂಪಲ್ ಟೆಸ್ಟ್? ಇಸ್ ಇಟ್ ನಾಟ್ ಎ ಸ್ಯಾಂಪಲ್ ಟೆಸ್ಟ್? 23% ಇರ್ತಕ್ಕಂಥ RJD 25 ವೋಟು, 20% ಇರ್ತಕ್ಕಂಥ BJP 90 ಸೀಟು, 19ರಿಂದ 20% ವೋಟ್ ಶೇರ್ ಇರ್ತಕ್ಕಂಥ JDU 89 ಸೀಟು. ಆ ಪುಣ್ಯಾತ್ಮ ಯಾರು ರಾಮವಿಲಾಸ್ ಪಾಸ್ವಾನ್ ಮಗ 134 ಸೀಟ್ನಲ್ಲಿ ಚುನಾವಣೆ ಲಾಸ್ಟ್ ಟೈಮ್ ನಿಂದಿರ್ತಾನೆ, 4-5 ಸೀಟ್ ಗೆಲ್ತಾನಂತ ಪುಣ್ಯಾತ್ಮ. ಆತಗೆ 5.7% ವೋಟ್ ಶೇರ್ ಇದೆ. ಈ ಬಾರಿ ಕೇವಲ ಬರೀ 27 ಸೀಟ್ನಲ್ಲಿ ನಿಂದಿರ್ತಾನೆ, ಅವನಿಗೆ 5.5 ವೋಟ್ ಶೇರ್ ಬರ್ತದೆ. ಇದು ಕ್ಲಿಯರ್ ಕಟ್ ಫ್ರಾಡ್. ಅದು ಅಂದರೆ JDU BJP ಇವರಿಬ್ಬರಿಗಿನ ಅವ್ನು ಪಾಪ್ಯುಲರ್ ಲೀಡರ್. ಅಂದರೆ ಮೋದಿ ಸಾಹೇಬ್ರಿಗಿನ ಇವ್ರಿಗಿನ ಯಾರೋ ನಮ್ಮ ನಿತೀಶ್ ಕುಮಾರ್ಗಿನ ಪಾಪ್ಯುಲರ್ ಲೀಡರ್ ಆಗ್ಬಿಟ್ಟ ಅವನು. ಸನ್ನಿವೇಶ ಏನು ಅಂತಂದ್ರೆ ಎಲ್ಲವೂ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ನೀವು ಹೇಳಿದಾಗ ಜನಗಳ ಕಾಮನ್ ಪೀಪಲ್ಗೆ ಅರ್ಥ ಆಗ್ತಿದೆ. ಇದು ಪರಿಹಾರ ಏನು ಅಂತ? ಪರಿಹಾರ ಇಲ್ರಿ, ಮೋಸ ಮಾಡ್ರಿ ಏನು ಪರಿಹಾರ ಐತಿ? ಈಗ ಇತಿಹಾಸದಿಂದ ಮೋಸ ಮಾಡೋರಿಗೆ ಪರಿಹಾರ ಇಲ್ಲ. ಐ ಎಕ್ಸ್ಪ್ಲೇನ್ ಟು ಯು. 65 ಲಕ್ಷ ವೋಟು SIRನಾಗ ತೆಗೆದ್ರು, 20 ಲಕ್ಷ ವೋಟು ಆ್ಯಡ್ ಮಾಡಿದ್ರು. ಇವತ್ತಿಗೂ ಬಿಹಾರ್ ವೋಟರ್ ಲಿಸ್ಟ್ನಲ್ಲಿ 14 ಲಕ್ಷ ಫ್ರಾಡ್ ವೋಟ್ಸ್ ಇದೆ. 3 ಲಕ್ಷ ಮನೆಗಳು ಝೀರೋ ಅಕೌಂಟ್ ತೋರಿಸ್ತಾ ಇದ್ದಾರೆ, ಝೀರೋ ಅಕೌಂಟ್ ಅಂತ ತೋರಿಸಿದ್ದಾರೆ. 6,42,00,000 ವೋಟ್ಗಳು ಯಾರು ಎಲೆಕ್ಷನ್ ಕಮಿಷನ್ ಆದಮೇಲೆ 5 ದಿನದಲ್ಲಿ 6,45,00,000 ವೋಟ್ ಆಗುತ್ತೆ. 3 ಲಕ್ಷ ವೋಟು ಕೇವಲ 5 ದಿನದಲ್ಲಿ ಜಾಸ್ತಿ ಆಗುತ್ತೆ. ಇದು ನಾನು ಹೇಳಿರ್ತಕ್ಕಂಥ ಎಲ್ಲ ಎಲೆಕ್ಷನ್ ಕಮಿಷನ್ ರಿಪೋರ್ಟ್. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಅದ್ರ ಜೊತೆಗೆ 10,000 ಕೊಡೋದ್ರ ಜೊತೆಗೆ 10,000 ಇದೇ ಮೊದಲನೇ ವಿಶ್ವಗುರು, ಮೊದಲನೇ ಪ್ರಧಾನಮಂತ್ರಿ 10,000 ಹೋಗಿ ಹೆಣ್ಮಕ್ಳ ಅಕೌಂಟಿಗೆ ದುಡ್ಡು ಹಾಕಿ
65 + 20 85 ಲಕ್ಷ ಓಟು ಮೋಸ ಮಾಡಿ 14 ಲಕ್ಷ ಓಟು ವೋಟರ್ ಲಿಸ್ಟ್ ಫ್ರಾಡ್ನಾಗ ಇಟ್ಕೊಂಡು 3 ಲಕ್ಷ ಮನೆಗಳು ಝೀರೋ ಅಕೌಂಟ್ ಇಟ್ಕೊಂಡು ಟೋಟಲ್ ಖರ್ಚು ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ದುಡ್ಡು ಈ ಚುನಾವಣೆಗೆ ಡೈರೆಕ್ಟ್ ಬೆನಿಫಿಟ್ ಕೊಟ್ಟಿರ್ತಕ್ಕಂಥದ್ದು 33,000 ಕೋಟಿ. 33,000 ಕೋಟಿ ಕೊಟ್ಟು 25 ವರ್ಷದಿಂದ ನೀವೇ ಆಡಳಿತ ಮಾಡಿ 85 ಲಕ್ಷ ಓಟು ಫ್ರಾಡ್ ಮಾಡಿ ಗೆದ್ದಿ. ಮತ್ತು ನೀವು ಅವ್ರನ್ನ ಸೋಲ್ಸಂದ್ರೆ ಎಲ್ಲಿಂದ ಸೋಲ್ಸ್ಬೇಕು ನಾವು? ಸರಿ ಸರ್, ಈಗ ವೋಟ್ ಚೋರಿ ಆಯಿತು ಅಂತಾನೆ ಅನ್ಕೊಳ್ಳೋಣ. ನೀವು ಹೇಳ್ತಾ ಇರುವಂತಹ ಎಲ್ಲ ಸಮಸ್ಯೆಗಳನ್ನ ಎದುರುಗಡೆ ಇಟ್ಕೊಂಡು ನೋಡೋದಾದ್ರೆ, ಈಗ ಬಂದಿರೋ ಜನ್ರೇಷನ್ ಜೆನ್ಸಿ ಜನ್ರೇಷನ್. ಜೆನ್ಸ್ಗಳ ಬಗ್ಗೆ ಇರೋದೇನು ಅಂತಂದರೆ ಅವ್ರಿಗೆ ಪೇಷನ್ಸ್ ಇಲ್ಲ ಅಂತ. ಬಟ್ ಅವ್ರು ನಾಳಿನ ನಾಯಕರು, ಅವ್ರು ಹೇಗಿರಬೇಕು? ಒಂದು ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಟ್ರಾನ್ಸ್ಪರೆನ್ಸಿ ಇರಬೇಕಾಗಿರೋ ದೇಶದಲ್ಲಿ ವೋಟ್ ಚೋರಿ ಅಂತ ದೊಡ್ಡ ಅಲಿಗೇಷನ್ ಆಗುತ್ತೆ. ಹೇಗಿರಬೇಕು? ಅಲ್ಲ, ಅದೇ ಹೇಳೋದು, ಇದು ವ್ಯವಸ್ಥೆ ಇದೆಯಲ್ಲ, ನೀವು ಇನ್ನೂ ಅರ್ಥ ಮಾಡ್ಕೊಂತಾನೆ ಹೋಗ್ಬೇಕಿದು. ಸಮ್ಟೈಮ್ಸ್ ನೆಸೆಸಿಟಿ ಈಸ್ ಅ ಮದರ್ ಆಫ್ ಆಲ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಕಷ್ಟಗಳು ಬಂದಾಗ ಸಮಾಜ ಅದನ್ನು ಮೀರಿ ಹೋಗುತ್ತೆ. ಯಾವಾಗಲೂ ನೆಸೆಸಿಟಿ. ಹಿಟ್ಲರ್ ಬಂದ, ಅವನು ಅದೇ ರೀತಿ ಆಡಳಿತ ಮಾಡುವುದಾ? ಅವನು ಅಂತಾಗವರಿಗೆ ಏನು ಬರಲಿಲ್ಲ, ಜರ್ಮನಿಯಲ್ಲಿ ಚೇಂಜ್ ಆಗಲಿಲ್ಲ. ಹಂಗೆ ಇವರು ನೀವು ಮಾಡರ್ನ್ ಹಿಟ್ಲರ್ ಇದ್ದಂಗೆ ಮೋದಿ ಸಾಹೇಬರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಸ್ ಲೈಕ್ ಹಿಟ್ಲರ್ ಅಲ್ಲಿ ನನ್ನ ಪ್ರಕಾರ. ಪೀಪಲ್ ಮೇ ಅಗ್ರಿ ಆರ್ ಡಿಸ್ಅಗ್ರಿ. ಯಾಕಂತಂದರೆ BJP ಒಳಗಡೆ ಕೇಳಿ ನೋಡ್ರಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರು ಎಲ್ಲೇ ನಡೆದ್ರೆ ಅವರೊಬ್ಬರೇ, ಎಲ್ಲೇ ಇನಾಗ್ರೇಷನ್ ಮಾಡಿದ್ರೆ ಅವರು, ಅಂದರೆ ಆ ರಾಜ್ಯದ ಮುಖ್ಯಮಂತ್ರಿ ರಿಬ್ಬನ್ ಕೂಡ ಕಟ್ ಮಾಡಬಾರ್ದಾ? ನೀವೆಲ್ಲ ನೋಡಿದ್ದೀರ? ಒಬ್ಬ ಪ್ರೆಸಿಡೆಂಟ್ನ ಓವರ್ಲುಕ್ ಮಾಡಿ ನೀವು ಇವರೇ ಹೋಗಿ ಮಾಡ್ತಾರೆ ಅಲ್ರಿ. ಇದು ಏನು, ವಾಟ್ ಇಸ್ ಇಟ್ ಯು ವಾಂಟ್ ಟು ಪ್ರೂವ್? ಎಸ್, ಓಕೆ. ಅಂದರೆ ಅವು ಹೆಂಗೆ ಮಾಡ್ತದೆ ಅಂದ್ರೆ, ಮೋದಿ ಸಾಹೇಬ್ರ ಮನೆಯಿಂದ ರೊಕ್ಕ ತಂದು ಏನು ಮಾಡ್ದಂಗೆ ಮಾಡಕತ್ತೀರಿ ಉಲ್ಟಾ. ಇವತ್ತು ನೀವು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಪ್ರಧಾನಮಂತ್ರಿ ಸಾಹೇಬರು PM ರಿಲೀಫ್ ಫಂಡ್ ಅಂತ ಯಾವಾಗಲೂ ಇರೋದು. ಇವರೊಂದು ಸಪ್ರೇಟ್ ಟ್ರಸ್ಟ್ ಮಾಡ್ಕೊಂಡ್ರು. ಯಾವಾಗ? ಕೋವಿಡ್ ಟೈಮ್ನಲ್ಲಿ. ಇಲ್ಲಿವರೆಗೆ ಸುಮಾರು 25-23 ಸಾವಿರ ಕೋಟಿ ಬಂದಿದೆ. ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿಲ್ಲ? ನೀವು ಈ ದೇಶದ ಪ್ರಧಾನಮಂತ್ರಿ ಆಗಿ ನಿಮಗೆ ಟ್ರಸ್ಟ್ ಬೇಕಾ? ಆರ್ ಯು ನಾಟ್ ಅಕೌಂಟಬಲ್? ನೀವು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಐತೆ ದುಡ್ಡು ಜನ ಪ್ರಧಾನಮಂತ್ರಿ ರಿಲೀಫ್ ಫಂಡಿಗೆ ಕೊಡ್ತಾರೆ, ಎಲ್ಲನ ಕೊಟ್ಕೋಬೋದು. ನೀವು ಯಾಕೆ ಟ್ರಸ್ಟ್ ಮಾಡ್ಕೋಬೇಕು? ನಿಮಗೆ ಟ್ರಸ್ಟ್ ಇರೋದು ನರೇಂದ್ರ ಮೋದಿ ಅವರಂತ ಕೊಡ್ತಲ್ಲ ಜನ. ಬಿಕಾಸ್ ಇವರ ಪ್ರೈಮ್ ಮಿನಿಸ್ಟರ್ ಆಫ್ ದಸ್ ಕಂಟ್ರಿ ಆಲ್ರೆಡಿ ದೇರ್ ಇಸ್ ಈ ಮುಖ್ಯಮಂತ್ರಿ ರಿಲೀಫ್ ಫಂಡ್ ಅಂತ ಅಕೌಂಟ್ ಇದೆ, ದುಡ್ಡು ಹಾಕಿದ್ರೆ ಟ್ರಾನ್ಸ್ಪರೆನ್ಸಿ ಇದೆ. ನೀವ್ಯಾಕೆ ಟ್ರಸ್ಟ್ ಮಾಡ್ಕೋಬೇಕು? ಈ ದೇಶದ ಪ್ರತಿ ಯುವಕ ಈ ಪ್ರಶ್ನೆ ನರೇಂದ್ರ ಮೋದಿ ಸಾಹೇಬ್ರಿಗೆ ಕೇಳಬೇಕು. ನೀವ್ಯಾಕೆ ಟ್ರಸ್ಟ್ ಮಾಡ್ಕೊಂಡ್ರಿ? ಏನು ಕಾರಣ ಟ್ರಸ್ಟ್ ಮಾಡ್ಕೊಳಕ್ಕೆ? ಕೆಲವೊಂದು ಸನ್ನಿವೇಶದಲ್ಲಿ ಯುದ್ಧ, ಯಾವುದು 3 ಚುನಾವಣೆಗಳ ಕಾಂಗ್ರೆಸ್ ಲೈಕ್ ಅಲ್ಲ, ಇದು ಭಾಳ ಇಂಪಾರ್ಟೆಂಟ್ ಇದೆ ಶಿವು. ನಾನು ಯಾಕೆ ಹೇಳ್ತೇನೆ, ವೈ ಡಿಡ್ ಯು ಮೇಕ್ ಟ್ರಸ್ಟ್? ನಿಮಗೆ ಪ್ರಧಾನಮಂತ್ರಿ ರಿಲೀಫ್ ಫಂಡಿಗೆ ನಿಮ್ಮ ಅಕೌಂಟ್ ಇದೆ. ಯಾರೇ ಕೊಡಲಿ, ದಾಸಾಯ ಕೊಡಲಿ, ಮಾರಾಯ ಕೊಡಲಿ, ಮಾರಮ್ಮ ಕೊಡಲಿ, ಮಲ್ಲಕ್ಕ ಕೊಡಲಿ, ದುಡ್ಡು ನಿಮ್ಮ ಅಕೌಂಟಿಗೆ ಬರ್ತತೆ. ಎಲ್ಲೆಲ್ಲಿ ಖರ್ಚು ಮಾಡಿರಿ ತೋರಿಸ್ಬೋದಲ್ಲ. ನೀವ್ಯಾಕೆ ಟ್ರಸ್ಟ್ ಮಾಡ್ಕೊಂಡ್ರಿ? ಈ ದೇಶದ ಒಬ್ಬರನ್ನ ಯಾರನ್ನ ಪ್ರಶ್ನೆ ಮಾಡ್ತಾ ಇದೀವಿ ನಾವು ಅವರಿಗೆ. ವೈ ಡಸ್ ಅವರ್ ಪ್ರೈಮ್ ಮಿನಿಸ್ಟರ್ ಮಿಸ್ಟರ್ ನರೇಂದ್ರ ಮೋದಿ ಜಿ ರಿಕ್ವೈರ್ಸ್ ದಿಸ್ ಟ್ರಸ್ಟ್ ಅಂಡ್ ದ ಫಂಡ್ ಹ್ಯಾಸ್ ಟು ಕಮ್ ಇನ್ ಟು ಟ್ರಸ್ಟ್. ಸುಪ್ರೀಂ ಕೋರ್ಟ್ ವರೆಗೆ ಹೋಗುತ್ತೆ. CAG ರಿಪೋರ್ಟ್ ಕೂಡ ಅದಕ್ಕೆ ಆಡಿಟ್ ಮಾಡಬಾರ್ದು. ಯಾಕೆ ಆಡಿಟ್ ಮಾಡಬಾರ್ದು? ಏನರ್ಥ? ಇದು ಇತಿಹಾಸದಲ್ಲಿ ಇಂಥ ವಿಶ್ವಗುರು, ಇಂಥ ಪ್ರಧಾನಮಂತ್ರಿ, ಇಂಥ ಒಂದು ಯೋಜನೆ ಯಾರೂ ಮಾಡಿಲ್ಲ. ನನಗೆ ವೈಯಕ್ತಿಕ ಏನಿಲ್ಲ ಅವ್ರ ಜೊತೆಗೆ. ಇವ್ರು ಮಾಡಿರ್ತಕ್ಕಂಥ ವಿಚಾರ ಬಗ್ಗೆ ಕೇಳಿದ ತಕ್ಷಣ ಇವ್ರು ಅಗಲೆಲ್ಲ ಮೋದಿ ಬಗ್ಗೆ ಮಾತನಾಡ್ತಾರಂತಾರೆ. ಹೌದು, ನಾನು ಕೇಳಬೇಕು, ನನಗೆ ಅಧಿಕಾರ ಇದೆ. ಐ ಆಮ್ ನಾಟ್ ಆಸ್ಕಿಂಗ್ ಆಸ್ ಅ ಮಿನಿಸ್ಟರ್, ಆಸ್ ಅ ಕಾಂಗ್ರೆಸ್ ಮ್ಯಾನ್. ಐ ಆಮ್ ಅ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಎವ್ರಿ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಹ್ಯಾಸ್ ಗಾಟ್ ಈಕ್ವಲ್ ರೈಟ್ ಟು ಆಸ್ಕ್ ದಿಸ್ ಕ್ವಶನ್. ಸೊ ದಟ್ಸ್ ವೈ ಐ ಆಮ್ ಪೋಸಿಂಗ್ ದಿಸ್ ಕ್ವಶನ್ ಟು ಎವ್ರಿಬಡಿ. ಎಸ್, ನಾನು ಯಾಕೆ ಈ ಪ್ರಶ್ನೆ ನಿಮ್ಮನ್ನು ಕೇಳಿದೆ, ನೀವು ತುಂಬಾ ಉತ್ತರವನ್ನು ಕೊಟ್ರಿ. ಬಹುತೇಕ ಈ ದೇಶದಲ್ಲಿ ವಿರುದ್ಧವಾಗಿ ಮಾತನಾಡಿದವ್ರ ಮೇಲೆ ತಾಳಪ್ಪ ಕಾಂಗ್ರೆಸ್ IT ರೇಡ್ ಮಾಡ್ಬಿಡ್ತಾರೆ, ED ರೇಡ್ ಮಾಡ್ಬಿಡ್ತಾರೆ, ಬೆದರಿಸ್ಬಿಡ್ತಾರೆ, ಎದುರಿಸ್ಬಿಡ್ತಾರೆ ಅನ್ನೋ ಪಾಲಿಟಿಕ್ಸ್ ಎಲ್ಲ ಆಗ್ಬಿಟ್ಟಿದೆ ಅನ್ನೋ ಚರ್ಚೆಗಳ ನಡುವೆ ಇಷ್ಟು ವರ್ಷ ಆಗೋಯ್ತು. 75 ವರ್ಷ ಆಯಿತು ನರೇಂದ್ರ ಮೋದಿ ಅವ್ರಿಗೆ. 75 ವರ್ಷ ಪಾಲಿಸಿ ಪ್ರಕಾರ ಅವರು ಕಂಟಿನ್ಯೂ ಆಗಂಗಿರಲಿಲ್ಲ. ಸೊ ವ್ಯಕ್ತಿಗೆ ವಯಸ್ಸಾದ ಮೇಲೆ, ಸಮಯ ಮುಗಿದ ಮೇಲೆ ಅವೆಲ್ಲ ಒಂದು ಕಾಲ ಅಂತಿರುತ್ತೆ. ಬಟ್ ನೀವು ಹೋರಾಟವನ್ನು ಮಾಡ್ತಾನೆ ಇದ್ದೀರಿ. ನಿಮ್ಗೆ ಗೊತ್ತು, ಅಂತ್ಯ ಯಾರಿಗೋ ಇದ್ದೇ ಇರುತ್ತೆ. ರಾಜಕಾರಣದಲ್ಲಿ ಯಾರು ಕೂಡ ಪರ್ಮನೆಂಟ್ ಅಲ್ಲ, ಅವಕಾಶ ಅಷ್ಟೇ. ನಿಮ್ಮ ಅವಕಾಶ ಯಾವಾಗ ಅಂತ, ರಾಹುಲ್ ಗಾಂಧಿ ಅವರ ಅವಕಾಶ ಯಾವಾಗ ಅಂತ? ಅಲ್ಲ, ಐ ಆಮ್ ಶ್ಯೂರ್, ಐ ಆಮ್ ವೆರಿ ಆಪ್ಟಿಮಿಸ್ಟಿಕ್ ದಟ್ ಹಿ ಶುಡ್ ಗೆಟ್ ಒನ್ ಗುಡ್ ಚಾನ್ಸ್. ರಾಹುಲ್ ಗಾಂಧಿ ಅವರು ಚಾನ್ಸ್ ಸಿಗಬೇಕು, ಜಲ್ದಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಹೇಳ್ತೇನೆ ಅಂದರೆ, ನಾನು ಕಾಂಗ್ರೆಸ್ನಾಗ ಇದ್ದೀನಿ ಅಂತೇಳಿ ರಾಹುಲ್ ಗಾಂಧಿ ಅವ್ರ ಪರವಾಗಿ ಮಾತನಾಡ್ತಿಲ್ಲ. ಒಂದು, ಕಳೆದ 10 ವರ್ಷದಿಂದ ಅವರು ಕನ್ಸಿಸ್ಟೆಂಟಾಗಿ ಎಷ್ಟು ಹೋರಾಟಗಳು ಮಾಡಿದ್ದಾರೆ ನೀವು ನೋಡಿ. ಸೋತಿರ್ಬೋದು, BJP 70 ವರ್ಷ ಸೋತಿದ್ದಾರೆ. ರಾಹುಲ್ ಗಾಂಧಿಗೆ ಆಗಲೆಲ್ಲ ಟೀಕೆ ಮಾಡಿದಾಗ ಅರ್ಥನೇ ಇಲ್ಲ. ಬಟ್ ಆದರೆ ಅವರು ತೊಗೊಂಡಿರ್ತಕ್ಕಂಥ ಇಶ್ಯೂಗಳು, ಅವ್ರು ಮಾತನಾಡಿರ್ತಕ್ಕಂಥ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸತ್ಯ ಆಗಿದೆ. ಐ ರಿಮೆಂಬರ್ ಅ ಕ್ಲಾಸಿಕ್
ಇದು ಭಾಳ ಜನ ಅರ್ಥ ಮಾಡ್ಕೊಂಡಿಲ್ಲ. ಭಾಳ ಬ್ಯೂಟಿಫುಲ್ ಆಗಿ ರಾಹುಲ್ ಗಾಂಧಿಯವರು ಒಂದು ಸಂದರ್ಭದಲ್ಲಿ ಪೊಲಿಟಿಕಲ್ ಟೈಅಪ್ಸು, ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸು, ಇಂಟರ್ನ್ಯಾಷನಲ್ ಟೈಪ್ಸ್ ಬಗ್ಗೆ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟ್ನಲ್ಲಿ ಭಾಳ ಅದ್ಭುತವಾಗಿ ಮಾತನಾಡ್ತಾರೆ. ನೀವು ಮಾಡಿರ್ತಕ್ಕಂಥ ಪಾಲಿಸಿಯಿಂದ, ಐ ರಿಪೀಟ್, ಐ ವಾಂಟ್ ಟು ಬಿ ಆನ್ ರೆಕಾರ್ಡ್, ಪಾರ್ಲಿಮೆಂಟ್ನಾಗಿದೆ ಚೆಕ್ ಮಾಡಿ ನೋಡಿ, ಭಾಳ ಸಮರ್ಪಕವಾಗಿ ಭಾಳ ವಿಚಾರ ಮುಂದೆ ದೃಷ್ಟಿ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು. ಐ ವಾಂಟ್ ಟು ಬಿ ಆನ್ ರೆಕಾರ್ಡ್, ಮಿಸ್ಟರ್ ರಾಹುಲ್ ಗಾಂಧಿ ಸೇಸ್ ಅಂಡ್ ಕೋಟ್ಸ್, because of your tie-ups, because of your foreign policy, you are making China and Pakistan very close. 7-6 ವರ್ಷದಿಂದ ಹೇಳಿರ್ತಕ್ಕಂಥ ಡೈಲಾಗ್ಗಳಿದು. ಅದೇ ಪೆಲ್ಗಾಮ್ ಚುನಾವಣೆ ಆಗಿದ್ದಾಗ ಪಾಕಿಸ್ತಾನ ನಮಗೆ ಅಟ್ಯಾಕ್ ಮಾಡಲಿಲ್ಲ. ಎಲ್ಲ ಕ್ಲಿಯರಿಟಿ, ಪ್ಲ್ಯಾನಿಂಗು, ಎಕ್ಸಿಕ್ಯೂಷನು, ನಿಮ್ಮ ಮಿಸೈಲ್ಸು, ನಿಮ್ಮ ಟೆಕ್ನಾಲಜಿ, ನಿಮ್ಮ ರಾಡರ್ ರೀಡಿಂಗು, ನಿಮಗೆ ಈವನ್ ಡ್ರೋನ್ಗಳು ಎಲ್ಲ ಇಂಡಿಯಾನಾಗ ಏನು ನಡೀತಿರ್ತಕ್ಕಂಥ ಸಂಪೂರ್ಣವಾದಂಥ ಮಾಹಿತಿ ಚೈನಾ ಡೈರೆಕ್ಷನ್ ಮೇಲೆ ಪಾಕಿಸ್ತಾನ ನಮಗೆ ಅಟ್ಯಾಕ್ ಮಾಡುತ್ತೆ. ಸೊ ಕೆಲವು ಸಂದರ್ಭದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಎಲ್ಲ ಕರೆಕ್ಟ್ ಇರಂಗಿಲ್ಲ. ಈ ವಿಚಾರಗಳು ಹೇಳಿದ ತಕ್ಷಣ ರಾಹುಲ್ ಗಾಂಧಿ ಮೇಲೆ ಮುಗಿಯ ಬಿದ್ದುಬಿಡೋದು ಎಲ್ಲಿವರೆಗೆ ಮಾಡ್ತಾರ್ರಿ? ಈಗ ವಾಜಪೇಯಿ ಅವರು ಕೆಲವು ಸಂದರ್ಭದಲ್ಲಿ ನೇರವ್ರಿಗೆ ಬೈದಿದ್ದಾರೆ, ಕೆಲವು ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವ್ರಿಗೆ ಬೈದಿದ್ದಾರೆ, ಕೆಲವು ಸಂದರ್ಭದಲ್ಲಿ ಇಂದಿರಾ ಗಾಂಧಿಗೆ ಅಪ್ರಿಷಿಯೇಟು ಮಾಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ನೆಹರು ಅವರು ವಾಜಪೇಯಿಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಾವು ಯಾವುದೇ ಒಬ್ಬ ರಾಜಕಾರಣಿ ಮೋದಿ ಸಾಹೇಬ್ರ ವಿರುದ್ಧ ಏನನ್ನ ಮಾತಾಡ್ಬಿಟ್ರೆ ಅವರು ದೇಶದ್ರೋಹಿಗಳು, ಅವ್ರು ಬುದ್ಧಿ ಇಲ್ದವರು, ಇವರೊಬ್ಬರೇ ಪುಣ್ಯಾತ್ಮ, ಈತಗೆ ಭಾರಿ ನಾಲೆಜ್ ಇದೆ, ಈತನೇ ದೇಶ ಕಟ್ಟಿಬಿಟ್ಟಾನೆ, ಈತನೇ ದೇಶ ನಡೀತಕ್ಕಂಥದ್ದು. ದಿನಾ ಬೆಳಿಗ್ಗೆ ಬೆಣ್ಣೆ ಹಚ್ಚಿ 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 ಟಿವಿಗಳು, ಮಾಧ್ಯಮಗಳು, ಲೀಡರ್ಗಳು ಎಲ್ಲಿವರೆಗೆ ತೋರಿಸ್ತಾರ್ರಿ? ಅಟ್ ವಾಟ್ ಕಾಸ್ಟ್? ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಗೇನ್? ಇರಲಿ, ಒಂದು ಲೆವೆಲಿಗೆ ಮಾಡೋಣ. ಬಟ್ ಅದೇ 10 ವರ್ಷ 11 ವರ್ಷ 15 ಮಾಡಿ ನೀವೇನ ಪ್ರಶ್ನೆ ಕೇಳ್ಬಿಡ್ರಿ. ಒಟ್ಟು ಮೋದಿಯವ್ರ ಸಾಹೇಬ್ರ ವಿರುದ್ಧ ಏನು ಮಾತಾಡಬಾರ್ದ್ರಿ. ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ವಿರುದ್ಧ ಮಾತನಾಡ್ತಾರೆ. ಅವ್ರು ಮಾತನಾಡಿದ ತಕ್ಷಣ ನೀವು ಅವರಿಗೆ ನೆಗೆಟಿವ್ ಮಾತಾಡಿ ಅವ್ರಿಗೆ ಡೌನ್ ಮಾಡೋದು, ರಾಹುಲ್ ಗಾಂಧಿ ಅವರು ಡಿಗ್ರೇಡ್ ಮಾಡಿದ್ರೆ ಏನು ಅರ್ಥ ಇದೆ ಹೇಳಿ? ರಾಹುಲ್ ಗಾಂಧಿ ಸುಮ್ಮನೆ ಡಿಮಾನಿಟೇಷನ್ ವಿಚಾರ ಮಾತನಾಡಿದ್ರು ರಾಹುಲ್ ಗಾಂಧಿ, ಅವಾಗ ಎಲ್ಲರೂ ನಕ್ಕರು. ಎಲ್ಲಿಗೆ ಬಂತು ಡಿಮಾನಿಟೇಷನ್ ಇವತ್ತು? ರಾಹುಲ್ ಗಾಂಧಿಯವರು ಫಾರ್ಮ್ ರೂಲ್ಸ್ ಪ್ರಕಾರ ಇದು ಇಂಪಾರ್ಟೆಂಟು, ಫಾರ್ಮರ್ಸ್ ರೂಲ್ ವಿಷಯದಲ್ಲಿ, ಲಾ ವಿಷಯದಲ್ಲಿ ಫೈಟ್ ಮಾಡಿದ್ರು. ಏನಾಯಿತು? BJP ವಾಪಸ್ ತಗೊಳ್ತು. ರಾಹುಲ್ ಗಾಂಧಿಯವರು OBC ಬಗ್ಗೆ ಮಾತನಾಡಿದ್ರು ಪಾರ್ಲಿಮೆಂಟ್ನಲ್ಲಿ. ಏನಾಯಿತು? ಇದೇ ಕೇಂದ್ರ ಸರ್ಕಾರ ನಾವು ಇವತ್ತು ಜಾತಿ ಗಣಿತ ಮಾಡ್ತೇವೆ ಅಂತ ಹೇಳ್ತು. ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ವಿಚಾರ ಪಾರ್ಲಿಮೆಂಟ್ಗಳಲ್ಲಿ ಎಲ್ಲ BJP ಒಪ್ಕೊಳ್ತಾನೆ ಬಂದಿದೆ, ಒಪ್ಕೊಳಕ್ಕೆ ರೆಡಿ ಇಲ್ಲ ಅವರು. ಈ ಬೇಕಾದ್ರೆ ತೆಗೆದು ನೋಡ್ರಿ, ಯಾಕಂದ್ರೆ ಅದು ಇಂಥವೆಲ್ಲ ಜಾಸ್ತಿ ಪ್ರಚಾರಕ್ಕೆ ಕೊಡಲ್ಲ. ಯಾವ ವಿಚಾರಗಳಿದೆ. ಆಮೇಲೆ ನೀವು ಜಾಸ್ತಿ ವಿಚಾರಕ್ಕೆ ಅವು ತರಲಿಲ್ಲ, ಜಾಸ್ತಿ ದೊಡ್ಡ ಮಾಧ್ಯಮದಲ್ಲಿ ಸುದ್ದಿನೇ ಆಗಲಿಲ್ಲ. ಎಲ್ಲೈತಿ? ಈಗ ಯಾವನೋ ಮೊನ್ನೆ ಒಂದು 20,000 ಕೋಟಿ ಡೊನೇಷನ್ ಕೊಟ್ಟಿದ್ದಾನೆ, ಎಲ್ಲೈತಿ ಪ್ರಚಾರ? ಇವತ್ತು ಆಸಿಂ ಪ್ರೇಮ್ಜಿ ಅವರು ಈ ದೇಶದಲ್ಲಿ ಸುಮಾರು ನನ್ನ ಪ್ರಕಾರ 2 ಲಕ್ಷ ಕೋಟಿಯಷ್ಟು ಅವರು ದಾನ ಮಾಡಿದ್ದಾರೆ. ಈಸ್ ದ ಒನ್ಲಿ, ಐ ಆಮ್ ಸೋ ಪ್ರೌಡ್ ಆಫ್ ಮಿಸ್ಟರ್ ಆಸಿಂ ಪ್ರೇಮ್ಜಿ. ಅವರು ನನ್ನ ಪ್ರಕಾರ ಇಲ್ಲಿವರೆಗೆ 2 ಲಕ್ಷ ಕೋಟಿಗೂ ಹೆಚ್ಚು ದುಡ್ಡು ಈ ದೇಶಕ್ಕೆ ಬಡವರು ಕೊಟ್ಟಿದ್ದಾರೆ. ಎಲ್ಲೈತಿ ಚರ್ಚೆದಲ್ಲಿ? ಎಲ್ಲೈತಿ ಚರ್ಚೆದಲ್ಲಿ? ಎಲ್ಲೈತಮ್ಮ ತಾಯಿ? ಎಲ್ಲೈತಿ ಚರ್ಚೆದಲ್ಲಿ? ಎಲ್ಲೈತಿ? ಸೊ ಚರ್ಚೆ ಯಾವ್ದು ತಗೊಳ್ತೀವಿ, ಯಾವ್ದು ವಿಚಾರದ ಮೇಲೆ ದೇಶ ನಡೀತಾ ಇದೆ. ಸೊ ಚರ್ಚೆ ಇರ್ತಕ್ಕಂಥದ್ದು ಒಬ್ಬದೇ ಮನುಷ್ಯನ ಬೆಳಗ್ಗಿಂದ ಸಾಯಂಕಾಲವರೆಗೆ ಆತನ್ನೇ ತೋರಿಸಿದ್ರೆ ಮತ್ತೆ ಚರ್ಚೆದಲ್ಲಿ ಅವರೇ ಆಗ್ಲೇ ನಾನು ವಿಷಯ ಪ್ರಸ್ತಾಪ ಹೇಳ್ತೀನಿ. ದೇಶವನ್ನ ನೆಹರು ಅವರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಕಾಲ್ಗಟ್ಟೆಲ್ಲ ಬಂದಿದ್ದಾರೆ, ಎಲ್ಲರೂ ಹೋಗಿದ್ದಾರೆ, ದೇಶ ಉಳ್ಕೊಂಡಿದೆ. ವ್ಯಕ್ತಿ ಇವರು ಅಷ್ಟೇ ಹೋಗ್ತಾರೆ, ಮತ್ತೊಬ್ಬರು ಬರ್ತಾರೆ, ಹಿಂಗೆ ಹೋಗ್ತಾ ಇರುತ್ತೆ. ಉಳಿಯೋದು ದೇಶ ಮತ್ತೆ ಜನ ವ್ಯವಸ್ಥೆ ಅಷ್ಟೇ. ಎಲ್ಲದಕ್ಕೂ ಒಂದು ಅಂತ್ಯ ಇದೆ. ಬಟ್ ಆ ವಿಶ್ವಾಸದಲ್ಲಿ ನೀವು ಆಗ್ಲೇ ಹೇಳಿದ್ರಿ, ಮನುಷ್ಯ ವ್ಯಕ್ತಿ ಪ್ರಧಾನಿ ಆಗಬೇಕು, ಆಗ್ತಾರೆ, ಅವಕಾಶ ಸಿಗಬೇಕು ಅಂತ. ಬಟ್ ಸಮಯ ಬಂದಿದೆಯಾ ಈಗ? ಅಲ್ಲ, ಬಂದಿದೆ. ಇಟ್ಸ್ ಹೈ ಟೈಮ್. ನಾವು ಇನ್ನೇನು ಭಾಳ ವರ್ಷಗಳಿಲ್ಲ, ನನ್ನ 3-4 ವರ್ಷ ಕಾಯಬೇಕು ನಾವು. ಯಾಕಂದರೆ ಆ್ಯಸ್ ವಿ ಸೆಡ್, ನೋ, ಎವ್ರಿ ಪೊಲಿಟಿಕಲ್ ಪಾರ್ಟಿ ಹ್ಯಾವ್ ಇಟ್ಸ್ ಹೈ ಆ್ಯಂಡ್ ಲೋಸ್. ಇವತ್ತು BJP ಪಾರ್ಟಿ ಹೈನಲ್ಲಿದೆ, ಸೊ ನಾವಿವತ್ತು ಲೋನಲ್ಲಿದ್ದೀವಿ. ನಾಳೆ ನಾವು ಹೈನಲ್ಲಿ ಬಂದೇ ಬರ್ತೀವಿ. ನಾವು ಹೈನಲ್ಲಿ ಬಂದಾಗ ಅವಾಗ ಡಿಫ್ರೆನ್ಸ್ ಗೊತ್ತಾಗತ್ತೆ ಜನಕ್ಕೆ. ಇವರು 20 ವರ್ಷದ ಕತೆ ಹೇಳಿ ಜನಕ್ಕೆ ನಾವು ಏನು ಮಾಡಿಲ್ಲ 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 ಅಂತ ಹೇಳಿ ಏನು ಹೋಗಿದ್ದಾರೆ. ಇವತ್ತಿಗೂ ಆದರೂ ಇವ್ರು 11 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಇಲ್ಲಿ ಹೇಳಕ್ಕೆ ರೆಡಿ ಇಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಇವ್ರ ಪೀರಿಯಡ್ನಲ್ಲಿ ಏನಾಗಿದೆ ಅಂತ ಹೇಳಿ ಒಂದು ಸಾರಿ ಅದೇ ಹೇಳ್ತಿದ್ದಾನೆ, ಒಂದು ಸಾರಿ ಮಾಧ್ಯಮದವ್ರಿಗೆ ಫ್ರೀ ಬಿಡ್ರಿ, ಚರ್ಚೆ ಮಾಡೋಣ. ಆ ಚರ್ಚೆ ಮಾಡೋಕ್ಕೆ ಎಲ್ಲಿ ಅವಕಾಶ ಇಲ್ಲ ಮಾಧ್ಯಮದವ್ರು. ಅಂದರೆ 11 ವರ್ಷದಲ್ಲಿ ಎಲ್ಲ ಗ್ರೇಟ್ ಇದೆ ಈ ದೇಶದಲ್ಲಿ. ನಾಳೆ ಕಾಂಗ್ರೆಸ್ ಬಂದರೂ ತಪ್ಪಾಗುತ್ತೆ. ನಾಳೆ ಕಾಂಗ್ರೆಸ್ ಬಂದ್ರೆ ಇನ್ನೆಲ್ಲ ಗ್ರೇಟ್ ಆಗಿ ಎಲ್ಲರ ಮನೆ ಬಂಗಾರ ತಟ್ಟಿ ಬರಂಗಿಲ್ಲ. ಅವತ್ತು ಮೀಡಿಯಾದವ್ರು ಮುಗಿಯ ಬೀಳ್ಬೇಕು ನಮಗೆ. ಯಾರೇ ಪ್ರಧಾನಮಂತ್ರಿ ಆಗಿರಲಿ, ಸರಿ ಇದ್ದಾಗ ಸರಿ ಅಂತ ಹೇಳ್ಬೇಕು, ತಪ್ಪಿದ್ದಾಗ ತಪ್ಪು ಅಂತ ಹೇಳ್ಬೇಕು.
ಅಂದರೆ 11 ವರ್ಷದಾಗ ಯಾವ ತಪ್ಪೇ ಇಲ್ಲ ಅಂತಕ್ಕಂಥದ್ದು ಇದ್ರೆ ಮತ್ತೆ ಇನ್ನೇನೇ ದೇಶ ಮತ್ತೆ ಎಲ್ಲರೂ ಸುಖವಾಗಿರ್ಬೇಕಲ್ಲ. ನಾವು ಬಡತನ ಹಾಕಿದೆ, ಇಫ್ ಎವ್ರಿಥಿಂಗ್ ಇಸ್ ಗ್ರೇಟ್, ಮತ್ತು ನಾವೆಲ್ಲ ಸುಖವಾಗಿರ್ಬೇಕಲ್ಲ. ಎಲ್ಲರ ಮನೆ ಕೆಲಸ ಇರಬೇಕು, ಎಲ್ಲರ ಮನೆ ಗಾಡಿಗಳು ಇರಬೇಕು, ಎಲ್ಲಿ ಗಟರ್ ಇರಬಾರ್ದು, ಎಲ್ಲಿ. ಈಗ ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ, ಭಾಳ ಚೆನ್ನಾಗಿ ಕೇಳಿದ್ರಿ ಇದು. ಇವರು ಎಲ್ಲರಿಗೆ ಮನೆಗಳು ಕಟ್ಟಿಕೊಟ್ಬಿಟ್ಟಿವಿ, 4 ಕೋಟಿ ಮನೆ 5 ಕೋಟಿ ಮನೆ ಕಟ್ಟಾರ ಅಂತ ಇವ್ರು ಹೇಳ್ತಾರೆ. ಎಲೆಕ್ಷನ್ ಕಮಿಷನ್ನಾಗಿ ಪ್ರತಿ ರಾಜ್ಯದಲ್ಲಿ 3 ಲಕ್ಷ ಮನೆಗಳು 4 ಲಕ್ಷ ಮನೆಗಳು ನೀವು ವೋಟರ್ ಲಿಸ್ಟ್ ಐಡಿ ತೋರಿಸಿದ್ರೆ ಪೈಪಾಗೆ ಇದ್ದಾರೆ, ಗಟರ್ ಮೇಲೆ ಇದ್ದಾರೆ, ರಸ್ತೆ ಮೇಲೆ ಅಂತ ಇದೇ ಎಲೆಕ್ಷನ್ ಕಮಿಷನ್ ಹೇಳ್ತಾನೆ. ಇದೇ ದೇಶದ ಎಲೆಕ್ಷನ್ ಕಮಿಷನರ್ ಹೇಳ್ತಾ ಇದ್ದಾನೆ, ಬಿಹಾರ್ನಲ್ಲಿ 3 ಲಕ್ಷ ಜನರು ರೋಡಲ್ಲಿ, ಫುಟ್ಪಾತ್ನಲ್ಲಿ, ಪೈಪ್ನಲ್ಲಿ ಇದಾರೆ ಅಂತ ಇದೇ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ನಾವು ಮನೆಗಳು ಕಟ್ಟಿಬಿಟ್ಟಿವಿ, ಅಭಿವೃದ್ಧಿ ಆಗಿದೆ ಅಂತ ಇವ್ರು ಹೇಳ್ತಾರೆ. ಯಾರು ಕೇಳ್ಬೇಕೀಗ? ಸರ್, ಇಷ್ಟೆಲ್ಲ ಕ್ವೆಶನ್ ಮಾಡಿದ್ದೀರಲ್ಲ, ಆ್ಯಕ್ಚುಲಿ ಮಾಧ್ಯಮನ ಬಿಟ್ಟಾಕಿ ಅದಕ್ಕಿಂತ ಜಾಸ್ತಿ ಕ್ವೆಶನ್ ನೀವೇ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಎಷ್ಟು ನಿಮಗೆ ಆನ್ಸರ್ ಬಂದಿದೆ ಅಂತ, ಅವರಿಂದ ರಿಪ್ಲೈ ಎಷ್ಟು ಬಂದಿದೆ? ಉತ್ತರಗಳು ಸಿಕ್ಕಿದೆ. ನಮ್ಮನ್ನು ಬೈತಾರಮ್ಮ ಯಾವಾಗಲೂ. ಬೈಯದ್ ಗೊತ್ತು, ಅದನ್ನೆಲ್ಲ ಕೇಳಿದೀವಿ. ಬಟ್ ರಿಪ್ಲೈಸ್ ಅಟ್ ಲೀಸ್ಟ್ ಅವ್ರು ಇಲ್ದೇ ಇದ್ರು ಅವರ ಪ್ರತಿನಿಧಿಗಳಿಂದ ಡಾಕ್ಯುಮೆಂಟ್ ನೀವು ಕೇಳಿರ್ತೀರಿ, ಇಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು, ಈ ಇಸ್ವಿ ಅದು ರೆಕಾರ್ಡ್ಸ್ ತೆಗೆದು ನೋಡಿ ಅಂತ. ಬಟ್ ಎಷ್ಟು ಸಲ ರಿಪ್ಲೈ ಬಂದಿದೆ? ಅಲ್ಲಮ್ಮ, ನಾವು ಅವ್ರಲಿಂದ ರಿಪ್ಲೈ ಮಾಡ್ತಾ ಇಲ್ಲ, ನಾವು ಜನಕ್ಕೆ ಎಜುಕೇಟ್ ಮಾಡ್ತಾ ಇದ್ದೀವಿ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ರಿಪ್ಲೈ ಫ್ರಮ್ ದೆಮ್. ಈಗ ನಾನು ಹೇಳಿದ ಮೇಲೆ ಯಾವುದೋ ಯುವಕನೋ ಯುವತಿನೋ ಚೆಕ್ ಮಾಡ್ಕೊಂಡು ನಾನು ಹೇಳಿರ್ತಕ್ಕಂಥ ವಾದ ಸರಿ ಆದರೆ ನಂದದು ನನಗೆ ಖುಷಿ ಇದೆ. ಐ ಡೋಂಟ್ ವಾಂಟ್ ಆನ್ಸರ್ ಫ್ರಮ್ ದೆಮ್. ಇಟ್ಸ್ ವೆನ್ ವಿ ಆರ್ ಟಾಕಿಂಗ್ ಟು ಮೀಡಿಯಾ, ಇಟ್ ಇಸ್ ವೇ ಆಫ್ ಕಮ್ಯುನಿಕೇಟಿಂಗ್ ಟು ಅವರ್ ಆಡಿಯನ್ಸ್. ನೀವು ಉತ್ತರ ಕೊಡಿ ಅಂದ ತಕ್ಷಣ ಅವ್ರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಜನರದನ್ನು ಅರ್ಥ ಮಾಡ್ಕೊಂಡು ಅವ್ರು ನೋಡಿದರೆ, ಇಫ್ ದೇ ಫೀಲ್ ನಾನು ಹೇಳಿದ್ದು ಸರಿಯಾಗಿದ್ರೆ ದಟ್ ಇಸ್ ಗುಡ್ ಫಾರ್ ಮಿ. ಇಫ್ ದೇ ಸ್ಟಿಲ್ ವೋಟ್ ಫಾರ್ BJP, ಐ ಆಮ್ ನಾಟ್ ಅ ಪ್ರಾಬ್ಲಮ್, ಬಟ್ ದೇ ಶುಡ್ ನೋ ದ ರಿಯಾಲಿಟಿ. ನಾನು ಹೇಳಿರ್ತಕ್ಕಂಥದ್ದು ಸಮರ್ಪಕವಾಗಿ 100% ಪರ್ಫೆಕ್ಟ್ ಇಲ್ದಿರು ಕೂಡ ನಾನೇನು ಉದ್ದೇಶದಿಂದ ತಪ್ಪು ಹೇಳ್ಬೇಕಂತ ಇರೋಂಗಿಲ್ಲ. ನಾವು ರೆಫರೆನ್ಸ್ ದ ಕಾಂಟೆಸ್ಟ್ ಹೇಳಿದಾಗ ನಮ್ಮ ಕಾನ್ಶಿಯಸ್ ಇಸ್ ಟು ಸಿ ಟು ದ ಟೆಲ್ ರೈಟ್ ಥಿಂಗ್ಸ್ ಟು ದ ಪೀಪಲ್, ನಾಟ್ ಅನ್ನೆಸರಿ ಟೆಲ್ ರಾಂಗ್ ಅಬೌಟ್ BJP. ಸರ್, ಒಬ್ಬ ಲೀಡರ್ಗೆ ಒಬ್ಬ ವಿರೋಧಿ ಅಂತ ಇರ್ತಾರೆ ಸರ್, ನಿಮಗೆ ಯಾರು? ನನಗೆ ಯಾರು ವಿರೋಧಿ ಇಲ್ಲಮ್ಮ. ಜಾಸ್ತಿ ಇದಾರೆ ವಿರೋಧಿಗಳು. ಅಲ್ಲ, ವಿಚಾರಗಳಲ್ಲಿ ವ್ಯತ್ಯಾಸಗಳು ಬರ್ಬೋದು. ಏನೋ BJP ಫ್ರೆಂಡ್ಸ್ ಅಕ್ರಾಸ್ ಭಾಳ ಇದಾರೆ. ಅಲ್ಲ, BJP ಫ್ರೆಂಡ್ಸ್ ಅಕ್ರಾಸ್ ದ ಕಟಿಂಗ್ ದ ಪಾರ್ಟಿ, JDS ಆಗಿರಲಿ, ನಾನು ಎಲ್ಲರ ಜೊತೆ ಫ್ರೆಂಡ್ಲಿ ಇದ್ದೀನಿ. ವಿರೋಧಿಗಳು ಅಂತಲ್ಲ, ವಿಚಾರದಲ್ಲಿ ವಿರೋಧಿಗಳು. ಯಾಕಂದ್ರೆ ನಾವು BJPಯವರು, JDSನವರು, ಕಾಂಗ್ರೆಸ್ನವರು, ನಾವು ಈ ದೇಶದ ವ್ಯವಸ್ಥೆಯಲ್ಲಿ ನಾವು ಒಬ್ರಿಗೊಬ್ರು ಗೌರವಿಸಲಿಲ್ಲ. BJP ಲೀಡ್ರಿಗೆ ನಾನು ಗೌರವಿಸಲಿಲ್ಲ ಅಂತಂದರೆ ನಾವು ಇನ್ನೇನು ಸಮಾಜ ಕಟ್ತೀವಿ? BJP ಕಾರ್ಯಕರ್ತ ಆಗಿರಲಿ, BJP ಲೀಡರ್ ಆಗಿರಲಿ, JDS ಕಾರ್ಯಕರ್ತ ಆಗಿರಲಿ, ವಿ ಶುಡ್ ಹ್ಯಾವ್ ಬ್ರದರ್ಲಿ ಫೀಲಿಂಗ್. ನಮಗೆ ಒಬ್ರಿಗೊಬ್ಬರು ಗೌರವ ಇರಬೇಕು. ಅವ್ರಿಗೆ ತೊಂದರೆ ಆಗಿದೆ, ನಮ್ಮ ತೊಂದರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ರಾಜಕೀಯವಾಗಿ ವ್ಯತ್ಯಾಸ ಇರಲಿ, ವಿಚಾರದಲ್ಲಿ ವ್ಯತ್ಯಾಸ ಇರಲಿ, ರಾಜಕೀಯ ಪಕ್ಷಗಳು ಐಡಿಯಾಲಜಿ ಬಗ್ಗೆ ವ್ಯತ್ಯಾಸ ಇರಲಿ. ಪರ್ಸ್ನಲ್ ಆಗಿ ನಾವು ಸರಿ ಇಲ್ಲ ಅಂತಂದಮೇಲೆ ಅವರನ್ನಾಗಿರಲಿ ನಾವನ್ನಾಗಿರಲಿ ದೇಶ ಹೆಂಗೆ ಕಟ್ಬೋದು? ನಾವು ಪರ್ಸ್ನಲ್ ವಿಚಾರದಲ್ಲಿ ಬೈಕೊಂಡು ಒಬ್ರಿಗೊಬ್ಬರು ಗುದ್ದಾಡಿದರೆ ಐ ಡೋಂಟ್ ಥಿಂಕ್ ಸೊ. ಇಟ್ಸ್ ರೈಟ್, ಇಟ್ಸ್ ಹೈ ಟೈಮ್ ನಾವು ಪೊಲಿಟಿಕ್ಸ್ ಹ್ಯಾಸ್ ಟು ಗೋ ಬಿಯಾಂಡ್ ದಿಸ್ ಅನ್ನೋದೇ ನನ್ನ ವಾದ. ಎಸ್, ಸಂವಾದದ ಕಡೆಗಟ್ಟಕ್ಕೆ ಬಂದ್ವಿ. ಕರುನಾಡ ಸುಧಾರಕರು, ವ್ಯವಸ್ಥೆ ಸುಧಾರಣೆ ಆಗಬೇಕು ಅಂದರೆ ಏನು ಎತ್ತ ಎಲ್ಲವನ್ನು ಕೂಡ ಹೇಳಿದ್ರಿ. ನನಗೆ ಈ ವೇದಿಕೆಯಲ್ಲಿ ಸೂಕ್ತವಾದಂಥ ವ್ಯಕ್ತಿ ನೀವು. ಬಿಕಾಸ್ ಆಫ್ ಬರೀ ಕರ್ನಾಟಕ ಅಲ್ಲ, ದೇಶ ಅಲ್ಲ, ಎಲ್ಲ ವ್ಯವಸ್ಥೆ ನೋಡಿದವ್ರು ನೀವು. ನಮ್ಮ ರಾಜ್ಯ ಸುಧಾರಣೆ ಆಗಬೇಕು, ಯಂಗ್ ಜನ್ರೇಷನ್ ಇವೆಲ್ಲ ಬಂದಿರೋ ಕಾರಣ ಸುಧಾರಣೆ ಆಗೋದೇ ಆದರೆ ಯಾವ ರೀತಿ ಸುಧಾರಣೆ ಆಗಬೇಕು, ಏನು ಕತೆ ಅಂತ ಹೇಳ್ತೀನಿ. ಅಲ್ಲ, ವಾಟ್ ನೆಕ್ಸ್ಟ್? ಚೇಂಜ್ ಆಗಲೇಬೇಕಂತಕ್ಕಂಥದ್ದು ಒಂದು. ಎರಡನೇದು, ಯಂಗರ್ ಜನ್ರೇಷನ್ ಏನಿದೆ ಅಲ್ಲ, ಐ ಅಪೀಲ್ ನಿಮ್ಮ ಈ ಪ್ಲ್ಯಾಟ್ಫಾರ್ಮ್ನಿಂದ ಯಂಗರ್ ಜನ್ರೇಷನು ಭಾಳ ಹತ್ತಿರದಿಂದ ಸೂಕ್ಷ್ಮವಾಗಿ ಎಲ್ಲ ಅರ್ಥ ಮಾಡ್ಕೋಬೇಕಂತಂದರೆ ಓದ್ಕೋಬೇಕು. ಸರಿ ಯಾವುದಿದೆ, ತಪ್ಪು ಯಾವುದಿದೆ ಅರ್ಥ ಮಾಡ್ಕೋಬೇಕು. ಸೈನ್ಸು, ಟೆಕ್ನಾಲಜಿ ಇವೇ ಉತ್ತರಗಳು ದೇಶದಲ್ಲಿ. ನಮ್ಮಲ್ಲಿ ದೇವ್ರು ಅಂತಕ್ಕಂಥದ್ದು ಭಾಳ ಆತ್ಮೀಯವಾಗಿರ್ತಕ್ಕಂಥ ದೇವರು ಧರ್ಮನ ನಾವು ಕಾನ್ಷಿಯಸ್ ಆಗಿ ಪ್ರತಿಪಾದನೆ ಮಾಡಬೇಕು. ಅದಕ್ಕೆ ಬಸವಣ್ಣವ್ರು ಹೇಳಿರ್ತಕ್ಕಂಥ ಕಲ್ಲಿನ ದೇವನು ದೇವನಲ್ಲ, ಮಣ್ಣಿನ ದೇವನೂ ದೇವನಲ್ಲ, ಪಂಚಶೀಲಲಿಂಗಗಳಿಟ್ಟು ಪೂಜೆ ಮಾಡವರಲ್ಲ ತಾನೂ ದೇವನಲ್ಲ, ತನ್ನಷ್ಟಿಗೆ ತಾನೇ ಅರಿತೊಡನು ತಾನೇ ದೇವರು ಅಂತ. ಅಂದರೆ ನೀವು ನಿಮ್ಮಷ್ಟಿಗೆ ನೀವು ಅರ್ಥ ಮಾಡ್ಕೊಂಡು ಇಫ್ ಯು ಆರ್ ಏಬಲ್ ಟು ಸೇ ವೆದರ್ ಯು ಆರ್ ಗುಡ್ ಆರ್ ಬ್ಯಾಡ್. ನಾವೆಷ್ಟೇ ದೇವ್ರ ಗುಡಿಗಳಿಗೆ ಹೋಗೋಣ, ಎಷ್ಟೇ ಮಂದಿರಗಳಿಗೆ ಹೋಗೋಣ, ಎಷ್ಟೇ ಮಸ್ಜಿದಿಗೆ ಹೋಗ್ರಿ, ಎಷ್ಟೇ ಚರ್ಚಿಗೆ ಹೋಗ್ರಿ, ಎಷ್ಟೇ ಹೋಮ ಮಾಡಿರಿ, ಎಷ್ಟೇ ಪೂಜೆಗಳು ಮಾಡಿರಿ, ಎಷ್ಟೇ ಪುರಸ್ಕಾರ ಮಾಡಿರಿ, ಏನು ಮಾಡಿದ್ರು ಕೂಡ ಅಟ್ ಲಾಸ್ಟ್ ನೀನು ಎಷ್ಟು ಒಳ್ಳೆಯನು ಎಷ್ಟು ಕೆಟ್ಟವನಂತ ನಿನಕಿನ ಒಳ್ಳೇದು ಬೇರೆ ಯಾರಿಗೂ ಸಮಾಜದಲ್ಲಿ ಗೊತ್ತಿಲ್ಲ. ಸೊ ಗಾಡ್ ಅಂತಕ್ಕಂಥದ್ದು ಕಾನ್ಷಿಯಸ್ ಆಗಬೇಕು. ನಾವೆಲ್ಲ ದೇವ್ರ ಭಕ್ತರೆ, 33 ಕೋಟಿ ಜನರು ಈ ದೇಶದಲ್ಲಿ, ಈ ಭಾರತ ದೇಶದಲ್ಲಿ ದೇವರಿದ್ದಾರೆ. ಮತ್ತು ಇಷ್ಟ್ಯಾಕೆ ಕರಪ್ಷನ್ ಇದೆ, ಇಷ್ಟ್ಯಾಕೆ ಮೋಸ ಇದೆ? ನಾವು ದೇವ್ರನ್ನ ಎಷ್ಟು ಒಪ್ತೀವಿ, ದೇವ್ರು ಹೇಳಿರ್ತಕ್ಕಂಥ ಮಾರ್ಗದರ್ಶನ, ಭಗವದ್ಗೀತೆ ಆಗಿರಲಿ, ಬೈಬಲ್ ಆಗಿರಲಿ, ಕುರಾನ್ ಆಗಿರಲಿ, ಗ್ರಂಥ ಆಗಿರಲಿ, ಇವನ್ನೆಲ್ಲ ಎಷ್ಟು ನಾವು ಒಳ್ಳೇದಿದೆ ಆ ಒಳ್ಳೆದನ್ನೇ ಪ್ರತಿಪಾದನೆ ಮಾಡಬೇಕು.
ಬುದ್ಧ ಒಂದು ಹೇಳ್ಕೊಟ್ಟಿದ್ದಾನೆ, ಅಂಬೇಡ್ಕರ್ ಒಂದು ಹೇಳ್ಕೊಟ್ಟಿದ್ದಾರೆ, ಗುರುನಾನಕರು ಒಂದು ಹೇಳ್ಕೊಟ್ಟಿದ್ದಾರೆ, ಸ್ವಾಮಿ ವಿವೇಕಾನಂದ ಒಂದು ಹೇಳ್ಕೊಟ್ಟಿದ್ದಾರೆ. ಎಲ್ಲರೂ ನಮಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ಕೇಳಿಸ್ಕೊಳ್ಳೋದು, ಭಾಷಣ ಮಾಡೋದು ಅಷ್ಟೇ. ಇಲ್ಲಿ ಎಲ್ಲ ಕಾಲಕ್ಕೂ ಲಾಸ್ಟಿಗೆ ಇರ್ತಕ್ಕಂಥದ್ದೇ ಮಾನವ. ಯಾವುದೇ ಧರ್ಮ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ಯಾವುದೇ ಸಂದರ್ಭದಲ್ಲಿ ಮಾನವ ಧರ್ಮ, ಮಾನವ ಕುಲಕ್ಕೆ ಒಳ್ಳೇದಾಗ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ನಾವು ದೊಡ್ಡ ಪ್ರಮಾಣದಲ್ಲಿ ಸಮಾಜ ಸುಧಾರಣೆ ಮಾಡಲಿಕ್ಕಾಗತ್ತೆ. ಸೊ ಅದಕ್ಕೆ ನಾವು ನಮ್ಮಷ್ಟಿಗೆ ನಾವೇ ಅರ್ಥ ಮಾಡಿಕೊಂಡು ನಾವು ಬದಲಾವಣೆನ ಕಾಣಬೇಕಾಗಿದ್ರೆ ನಮ್ಮ ಬದಲಾವಣೆಗಳನ್ನು ನಾವು ತಿದ್ದುಕೊಂಡ್ರೆ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಆಲ್ ಜನರೇಷನ್ಸ್, ಈ ಜನರೇಷನ್ಸ್ ಇಸ್ ಚಾಲೆಂಜಿಂಗ್ ಜನರೇಷನ್ಸ್ ಇದೆ. ಇಟ್ ಇಸ್ ನಾಟ್ ಅಟ್ ಈಸಿ ಫಾರ್ ದೆಮ್. ನಮ್ಮ ಕಾಲದಲ್ಲಿ ಬೇರೆ ಇದೆ, ಈಗಿನ ಕಾಲದಲ್ಲಿ ಬೇರೆ ಇದೆ. ಸಿಸ್ಟಮ್ಸ್ಗಳು ಬದಲಾವಣೆ ಆಗಬೇಕಾಗಿದ್ರೆ ನೀವು ಸಿಸ್ಟಮ್ನಲ್ಲಿ ಮೊದಲು ಬರ್ರಿ. ಗಟರ್ ಕ್ಲೀನ್ ಮಾಡ್ಬೇಕಂದ್ರೆ ಗಟರ್ ಹೊರಗಡೆ ನಿಂತು ಕ್ಲೀನ್ ಮಾಡೋಕ್ಕೆ ಬರಲ್ಲ, ಗಟರ್ ಒಳಗಡೆ ಬರಬೇಕು. ಸಿಸ್ಟಮ್ ಒಳಗಡೆ ಬರ್ಬೇಕಂತಂದ್ರೆ ರಾಜಕೀಯ ಪಕ್ಷಗಳಿಗೆ ಬಂದು ಫ್ಲಾಗ್ ಹಿಡಿಬೇಕಂತಲ್ಲ, ಭಾಳ ಹತ್ತರಿಂದ ಅರ್ಥ ಮಾಡ್ಕೊಂಡು ಕಾರ್ಯಕ್ರಮಗಳು ಇತಿಹಾಸನ್ನ ಸರಿ ಓದ್ಕೊಂಡು, ಯಾಕಂದ್ರೆ ಯಾವುದೇ ಮನುಷ್ಯ ಧರ್ಮನ್ನ ಜಾತಿ ಪ್ರಮೋಟ್ ಮಾಡಿದ್ರೆ ಅದು ಅವನಿಗೆ ಲಾಭ ವಿನ ಹೊರತು ಧರ್ಮಕ್ಕೆ ಜಾತಿಗೆ ಲಾಭ ಆಗೋದಿಲ್ಲ. ಮಾನವ ಧರ್ಮನೇ ಫೈನಲು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಜಾಗೃತರಾಗಿ ಈ ದೇಶದ ಸಂವಿಧಾನನೇ ಸುಪ್ರೀಮು, ಸಂವಿಧಾನವನ್ನು ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಹೊಸ ರೀತಿಯಾದಂಥ ಚರ್ಚೆಗಳನ್ನ ತರ್ತಾರೆ, ಅದನ್ನು ಮಾಧ್ಯಮ ಮುಖಾಂತರ ಸೃಷ್ಟಿ ಮಾಡ್ತಾರೆ. ಹಳೇದನ್ನ ತಪ್ಪು, ಇದು ಹೊಸದನ್ನ ಸರಿ. ಉದಾಹರಣೆಗೆ ನೀವು 70 ವರ್ಷದ ಏನು ಕತೆ ಕೇಳ್ತೀರಿ, ನಿಮ್ಮ ತಾತ ಹೆಂಗಿದ್ದ ಈ ದೇಶದಲ್ಲಿ ಮೊದಲು ಕೇಳಿರ? ನಿಮ್ಮ ತಾತನ ಕಾಲಕ್ಕೆ ಚಪ್ಪಲಿ ಇರಲಿಲ್ಲ, ನಿಮ್ಮ ತಾತನ ಕಾಲದಾಗ ಸೂಜಿ ಇರಲಿಲ್ಲ, ಗುಂಡುಪಿನ್ ಇರಲಿಲ್ಲ, ಟಾರ್ಚ್ ಇರಲಿಲ್ಲ, ಲೈಟ್ ಇರಲಿಲ್ಲ, ಬಸ್ ಇರಲಿಲ್ಲ, ಸೈಕಲ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಫೋನ್ ಇರಲಿಲ್ಲ, ಕಟಿಂಗ್ ಪ್ಲೇಯರ್ ಸಿಗ್ತಿದ್ದಲ್ಲ, ಸ್ಪಾನರ್ ಸಿಗ್ತಿದ್ದಲ್ಲ, ಸ್ಕ್ರೂ ಡ್ರೈವರ್ ಸಿಗ್ತಿದ್ದಲ್ಲ, ಎತ್ತಿರಲಿಲ್ಲ, ಸರಿಗೆ ಟ್ರ್ಯಾಕ್ಟರ್ ಇರಲಿಲ್ಲ, ಮಡಿಕೆ ಹೊಡೆಯಕ್ಕೆ ಇನ್ನೊಬ್ಬನ ತಂದು ಮಡಿಕೆ ಹೊಡಿಬೇಕು. ಅಂಥ ಕಷ್ಟದಲ್ಲಿ ನಿಮ್ಮ ತಾತ ಕಷ್ಟ ಬಿದ್ದು ನಿಮ್ಮಪ್ಪಗೆ ಓದಿಸಿ, ನಿಮ್ಮಪ್ಪನ ಅಷ್ಟೇ ಕಷ್ಟ ಬಿದ್ದು ನಿನಗೆ ಓದಿಸಿ, ನೀನು ಮೊಮ್ಮಗ ಆಗಿ ಇವತ್ತು ಈ ದೇಶ ನಿನಗೆ ಮೊಮ್ಮಗ ಮಾಡಿದೆ. ಮೊಮ್ಮಗ ಹೋಗಿ ತಾತಕ್ಕೆ ಚಾಲೆಂಜ್ ಮಾಡ್ತಾನ? ನೀನು ಈ ದೇಶದ ಮೊಮ್ಮಗ ಆಗಿ ನಿಮ್ಮ ತಾತಗೆ ನಿಮ್ಮಪ್ಪಗೆ ಚಾಲೆಂಜ್ ಮಾಡ್ತೀಯ? ನೀನು ನಿಮ್ಮ ತಾತನ ಸ್ಥಾನದಾಗ ಹೋಗಿ ಮಾತಾಡಿದ್ರೆ ಓಕೆ. ನಿಮ್ಮ ತಾತ, ನಿಮ್ಮ ಮುತ್ತಾತ, ನಿಮ್ಮಪ್ಪ ನಿನಗೆ ಇಲ್ಲಿ ಬೆಳೆಸಿದ್ದಾರೆ. 70 ವರ್ಷದ ಈ ದೇಶದ ಇತಿಹಾಸದಲ್ಲಿ ಎಲ್ಲ ಸಮಾಜದಗಳು, ಎಲ್ಲ ನಾಯಕರುಗಳು ಕಷ್ಟ ಬಿದ್ದು ಈ ದೇಶನ ಇಲ್ಲಿ ತಂದಿದ್ದಾರೆ. ಇಲ್ಲಿ ಬಂದು ನಿಂತ್ಕೊಂಡು 70 ವರ್ಷದಿಂದ ಏನಾಗಿಲ್ಲ ಅಂತಕ್ಕಂಥದ್ದು ಇದು ಯಾವುದೇ ಕಾರಣಕ್ಕೆ ಸರಿಯಲ್ಲ. ಆ ಸಂದರ್ಭದಲ್ಲಿ ಆ ಸಮಾಜ, ಆ ಜನ, ಆ ಸರ್ಕಾರ, ಆ ರಾಜ್ಯಗಳು ಕಷ್ಟ ಬಿದ್ದೇ ಮೇಲೆ ಬಂದಿದ್ದಾವೆ. ಇವತ್ತು ನೀವು ಬಂದು 70 ವರ್ಷದಲ್ಲಿ ಏನಾಗಿಲ್ಲ ಅಂತಕ್ಕಂಥದ್ದು ಇದು ಯಾವುದೂ ಸರಿಯಲ್ಲ. ಆ ರೀತಿ ಮಾತನಾಡತಕ್ಕಂಥದ್ದು, ಆ ವಿಚಾರನೂ ಸರಿಯಿಲ್ಲ ಅಂತ ಈ ಸಂದರ್ಭ ಹೇಳಿ, ಅದಕ್ಕೆ ಯುವಜನತೆಗಳಿಗೆ ಇತಿಹಾಸವನ್ನು ಸರಿ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ರೈಟ್ ಸರ್, ಯಾವ ಪ್ರಶ್ನೆ ಕೇಳಿದ್ರು ನಿಮ್ಮ ಇಂಟೆನ್ಷನ್ ಅಲ್ಲೇ ಬಂದು ರೀಚ್ ಆಗ್ತಾ ಇದೆ. ಐ ಅಂಡರ್ಸ್ಟ್ಯಾಂಡ್ ದಟ್ ಆ್ಯಂಡ್ ಐ ರೆಸ್ಪೆಕ್ಟ್ ದಟ್. ಮತ್ತೊಂದು, ನಿಮ್ಗಿರೋ ಈ ಅಗ್ರೆಷನ್ ಇದೆಯಲ್ಲ ಸರ್, ನಿಮ್ಮ ಪಾರ್ಟಿಲಿರೋರು ಬೇರೆಯವ್ರಿಗೂ ಬೇಕು ಅಂತ ಐ ಪರ್ಸ್ನಲಿ ಫೀಲ್. ಅವಾಗ ತುಂಬಾ ಹತ್ರ ಇದೆ ಆ ಕನಸು ಅಂತ ಅಂತಿದ್ದೀರಲ್ಲ, ಅದು ನೆರವೇರಬಹುದು ಅಂತ. ಮತ್ತೊಂದು ನನಗೆ ಇನ್ನೊಂದಮ್ಮ, ಇಟ್ಸ್ ವೆರಿ ಗುಡ್ ಪ್ಲಾಟ್ಫಾರ್ಮ್. ಒಂದು ಸಂದರ್ಭದಲ್ಲಿ ಬರೀ ನಾನ್ ಪೊಲಿಟಿಕಲ್ ಇಟ್ಕೊಳ್ಳಿ, ಫ್ಯೂಚರಿಸ್ಟಿಕ್ ಆಗಿ ಮಾತಾಡಿ. ಇಲ್ಲ ಈಗ ನಾವು ಹತ್ವಾಗ ಮಾತಾಡಿದೀವಿ, ನಿಮ್ದು ಇನ್ನೂ ತುಂಬ ವಿಷಯ ಇದೆ. ವಿಲ್ ಹ್ಯಾವ್ ಅಲ್ಲ, ಈಗೂ ಮಾತಾಡಿದ ಅರ್ಧ ತಾಸು. ನಾನ್ ಪೊಲಿಟಿಕಲ್, ಫ್ಯೂಚರಿಸ್ಟಿಕ್, ರೈಟ್ ಸರ್, ಅನ್ಬಯಾಸ್ಡ್, ರೈಟ್ ಸರ್, ನೋ ಸ್ಟ್ರಿಂಗ್ಸ್ ಅಟ್ಯಾಚ್ಡ್, ಓಕೆ, ಬಹಿರಂಗವಾಗಿ ಪಬ್ಲಿಕ್ಗಾಗಿ ನಾವು ನಮ್ಮನ್ನು ಕ್ರಿಟಿಸೈಸ್ ಮಾತನಾಡ್ತಕ್ಕಂಥದ್ದು ಒಂದು ವೇದಿಕೆ ರೆಡಿ ಮಾಡ್ರಿ. ಅದೇ ಬೆಸ್ಟ್ ಆಗುತ್ತೆ. ಅದೇ ರೀತಿಯಾದಂಥ ವಾತಾವರಣ ಇವತ್ತು ನೀವಿಬ್ಬರು ಏನು ಸೃಷ್ಟಿ ಮಾಡಿದಿರಿ, ನನಗೆ ಕರೆಸಿದಿರಿ. ನಾನು 1.5 ತಾಸು ಏನು ಮಾತಾಡಿದ್ರೆ ನನಗೆ ಗೊತ್ತಿಲ್ಲ, ಬಿಕಾಸ್ ಫ್ಲೋನಲ್ಲಿ ಹೋದಾಗ ಬಹಳ ವಿಷಯ ಇದೆ, ಗೊತ್ತಿಲ್ಲ ಬಹಳ ವಿಷಯ. ಪಾಯಿಂಟ್ ಒಂದೇ ಇದೆ ಅಲ್ಲ, ಯಾಕಂದ್ರೆ ಐ ಟೆಲ್ ಯು ವೈ that is there in the background of I understood. that is so much of feeding is coming to us. See, not only you are talking, ನೀವು ಅದಕ್ಕೆ ರಿಸರ್ಚ್ ಮಾಡ್ತಾ ಇದ್ದೀರಾ, you are collecting information and documentation. ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಸಹಜವಾಗಿ ಅದು ವಿಷಯ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗುತ್ತೆ. ನಿಮ್ಗೆ ಆ ವೇದನೆ ಏನೋ ಆಗ್ತಿಲ್ವಲ್ಲ, ಹಿಂಗೆ ಆಗ್ತಿದೆ ಆ ನೋವಿದೆ. ಈಗ ನಾನು ಭಾಳ ಲಕ್ಕಿ. ನಾನು ಈ ಸ್ಥಾನಕ್ಕೆ ಬಂದು ಕುಂದಿರೋದಕ್ಕೆ ಅರ್ಹತೆ ಐತೆ ಅಲ್ಲ ಗೊತ್ತಿಲ್ಲ, ಲಕ್ ಅಂತೂ ಇದೆ. ಈ ಲಕ್ಕನ್ನು ಪ್ರಾಮಾಣಿಕವಾಗಿ ನಾನು ಎಲ್ಲಿವರೆಗೆ ಬದುಕಿದ್ದೇನೆ, ದೇವರು ಎಲ್ಲಿವರೆಗೆ ನಾನು ಶಕ್ತಿ ಕೊಟ್ಟೇನೆ, ಉಸಿರು ಎಲ್ಲಿವರೆಗಿದೆ, ಈ ದೇಶದ ಕಾನೂನು ವ್ಯವಸ್ಥೆ, ಸಂವಿಧಾನ, ಮಾನವ ಕುಲ,
ಬಸವಣ್ಣ, ಅಂಬೇಡ್ಕರ್, ಬುದ್ಧ ಈ ಫಿಲಾಸಫಿಲಿ ಬದುಕ್ತೀನಿ, ಇದೇ ಫಿಲಾಸಫಿಲಿ ಸಾಯ್ತೀನಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ. ವೆಲ್ ಸೆಡ್ ಸರ್, ಥ್ಯಾಂಕ್ ಯು. ಸೊ ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ದೂರದಿಂದ ಬಂದಿದ್ದಾರೆ, ತುಂಬಾ ಸ್ಪೆಷಲ್ ವ್ಯಕ್ತಿಗಳು ಬಂದಿದ್ದಾರೆ, ಮುದ್ದಾಗಿದ್ದಾರೆ ಅವರು ಎಲ್ಲ. ನೀವು ಅವಾಗಲೇ ಶಿವ ಕ್ವೆಶನ್ ಮಾಡಿದಾಗ ಹೇಳ್ತಾ ಇದ್ರಿ ಆತ್ಮಸಾಕ್ಷಿ ಅನ್ನೋದು ನಮಗೆ ಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಂಡ್ ಆಫ್ ದ ಡೇ ನನಗೆ ನಾನೇ ಪ್ರಶ್ನೆ ಮಾಡ್ಕೋಬೇಕು ಅಂತ. ಸೊ ಆತ್ಮಸಾಕ್ಷಿಗೋಸ್ಕರ ಬದುಕ್ತಾ ಇರೋರೊಂದು ಸುಮಾರು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಸರ್ ಇದ್ದಾರೆ, ನಿಮ್ಮ ಸಮಸ್ಯೆ ಆಲಿಸ್ತಾರೆ. ಹಾಯ್ ಪವಿತ್ರ, ನಮಸ್ಕಾರಮ್ಮ. ಸರ್ ನಮಸ್ತೆ, ನಾನು ಪವಿತ್ರ ಅಂತ, ನಾನು ಆಟೋ ಡ್ರೈವರು. ನಾನು ಈ ವೇದಿಕೆ ಕೊಟ್ಟಿರೋ ಕರ್ನಾಟಕ ಟಿ ವಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ನನ್ನ ಕ್ವೆಶನ್ ಏನು ಅಂತ ಹೇಳಿದ್ರೆ, ಇವತ್ತು ನಾವು ಆಟೋ ಡ್ರೈವರ್ಸ್ ಎಲ್ಲ ಇದ್ದೀವಿ ಸರ್ ಇಲ್ಲಿ. ಸೊ ಇಲ್ಲಿ ತುಂಬ ಜನ ಸಿಂಗಲ್ ಪೇರೆಂಟ್ಸೇ ಇದ್ದಾರೆ ಸರ್. ಸಿಂಗಲ್ ಪೇರೆಂಟ್ಸು ಪ್ಲಸ್ ಹಸ್ಬೆಂಡ್ ಬಿಟ್ಟೋಗೋದಿದ್ದಾರೆ, ಆಮೇಲೆ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಸರ್. ನನ್ನ ಕ್ವೆಶನ್ ಏನು ಅಂತ ಅಂದರೆ, ನಮಗೆ ಆಟೋ ಕೊಟ್ಟಿರೋದು ಬಂದುಬಿಟ್ಟು ಯುನೈಟೆಡ್ ವೇ ಅಂತ ಹೇಳಿಬಿಟ್ಟು ಒಂದು NGO ಅವರು ಪರಿಹಾರ ಅಂಡರಲ್ಲಿ ಕೊಟ್ಟಿದ್ದಾರೆ ಸರ್. ಸೊ ಈ ಒಂದು ಸ್ಕೀಮಲ್ಲಿ ನಮಗೆ ಆಟೋ ಸಿಗ್ತಿದೆ, ನಮಗೆ ದುಡ್ಕೊಂಡು ತಿನ್ನೋಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಭಗವಂತ. ಈಗ ಏನು ಅಂತಂದರೆ ತುಂಬ ಜನ ಆಟೋ ಓಡಿಸ್ತಾ ಇದ್ದಾರೆ, ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ಅವರು ಬಾಡಿಗೆ ಆಟೋ ಓಡಿಸ್ತಾ ಇದ್ದಾರೆ ಸರ್. ಇದರಲ್ಲಿ ಏನು ಅಂತಂದರೆ ಸರ್ಕಾರದಿಂದ ನಮಗೆ ಅಂದರೆ ಹೆಣ್ಮಕ್ಳಿಗೆ ಆಟೋ ತೊಗೊಳಕ್ಕೆ ಸ್ವಲ್ಪ ಏನಾದರೂ, ಇವಾಗ ನಮಗೆ ಸಬ್ಸಿಡಿ 40 ಅಂತ ಹೇಳಿದ್ರು ಗಾಡಿನೇ ಬಂದು ಒಂದು 30 ಚಿಲ್ಲರೆ ಆ ಥರ ಏನೋ ಇದೆ ಸರ್, 3 ಲಕ್ಷದ ಚಿಲ್ಲರೆ ಇದೆ. ಸೊ ನಮಗೆ ಅದರಲ್ಲಿ ಸ್ವಲ್ಪ ಕಮ್ಮಿ ಸಬ್ಸಿಡಿ, ಇನ್ನೂ ಕಮ್ಮಿ ಮಾಡಿ ಸಬ್ಸಿಡಿ ಹೆಣ್ಮಕ್ಳಿಗೆ ನಮಗೊಂದು ಇನ್ನೊಂದು ಅದಕ್ಕೆ ದಾರಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಹತ್ರ. ಅಮ್ಮ, ಮೊದಲನೇದಾಗಿ ನಾವು ಆಲ್ರೆಡಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಪ್ರಾರಂಭ ಮಾಡಿದ್ದೇವೆ. ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ದುಡ್ಡು ಸಂಗ್ರಹ ಆಗ್ತಾ ಇದೆ. ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ನಿಂದ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಮಾಡ್ತೀವಮ್ಮ. ನೀವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಣ್ಮಕ್ಳಿಗೆ ಒಂದು ಅವಕಾಶ ಕೊಡ್ತೀವಿ. ನೀವು ಅರ್ಜಿಗಳು ಹಾಕಿರಿ. ಅರ್ಜಿಗಳು ಹಾಕಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹಾಯ ಮಾಡೋಕ್ಕಾಗೋದಿಲ್ಲ. ಹಂತವಾಗಿ ಖಂಡಿತವಾಗಲೂ ಆ ಬೋರ್ಡ್ನಲ್ಲಿ ಎಷ್ಟು ದುಡ್ಡು ಸಂಗ್ರಹ ಆಗುತ್ತೆ, ಈ ಸ್ಕೀಮಿಗಾಗಿ ಎಷ್ಟು ದುಡ್ಡನ್ನ ನಾವು ಬಳಕೆ ಮಾಡಲಿಕ್ಕೆ ಏನು ಅವಕಾಶ ಇದೆ, ಆ ದುಡ್ಡನ್ನು ಹಂತವಾಗಿ ಎಷ್ಟು ಜನ ಅರ್ಜಿ ಹಾಕಿರ್ತಾರೆ, ಅದು ಬೇಕಿದ್ರೆ ನಾನು ಸರ್ಕಾರ ಮಟ್ಟದಲ್ಲಿ ಈ ಒಂದು ಸ್ವಲ್ಪ CSR ಕೂಡ ಲಿಂಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಜನರಿಗೆ ಜಾಸ್ತಿ ದುಡ್ಡನ್ನು ನಿಮಗೆ ಸಂಗ್ರಹ ಮಾಡಿ ನಿಮಗೆ ಸಬ್ಸಿಡಿ ಮುಖಾಂತರ ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಒಂದು ಬೈ ಚಾನ್ಸ್ ಡಿಸೇಬಲ್ ಇದ್ದರೆ, ಅಂಗವಿಕಲಿದ್ದರೆ ನೀವು ಲೀಸ್ಟ್ ಕೊಡಿ ಅಮ್ಮ. ನಮ್ಮ ಅವಧಿ ಒಳಗಡೆ ನಾನು ಇನ್ನೇನು ಸಚಿವನಾಗಿದ್ದೇನೆ, ಆದಷ್ಟು ಜನರಿಗೆ ನಾನು ನಿಮಗೆ ಬೈಕ್ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಈ ಸಂದರ್ಭ ಕೇಳಿ ಸರ್. ಆಮೇಲೆ ಇನ್ನೊಂದು ನಮ್ಮ ಟೀಮ್ ಕಡೆಯಿಂದ ನಾನೇ ಕೇಳ್ತೀನಿ ಕ್ವೆಶನ್ನು. ಸೊ ನಮ್ಮ ಟೀಮಲ್ಲಿ ಹ್ಯಾಂಡಿಕ್ಯಾಪ್ಸಿಗೆ ಆಟೋ ಓಡಿಸೋದಕ್ಕೆ DL ಅವರು ಮಾಡಿಕೊಡ್ತಾ ಇಲ್ಲ ಸರ್, ಬರೀ LL ಮಾತ್ರ ಹಾಕ್ತಿದೆ. LL ಮಾಡಾದ್ಮೇಲೆ ನಮಗೆ DL ತುಂಬ ಅವಶ್ಯಕತೆ ಇದೆ ಸರ್. ಹ್ಯಾಂಡಿಕ್ಯಾಪ್ಸ್ ಅವರು ಪಕ್ಕ ಆಟೋ ಓಡಿಸ್ತಾ ಇದ್ದಾರೆ, ಅದು ಅವ್ರಿಗೆ DL ಆಗ್ತಾ ಇಲ್ಲ. ಸೊ ನಮಗೆ ಅದೊಂದು ಇನ್ನೊಂದು ಪ್ರಶ್ನೆ. ಅದೇನಿದಮ್ಮ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೂ ಮಾತಾಡ್ತೀನಿ, ಸೆಕ್ರೆಟ್ರಿಗೂ ಮಾತಾಡ್ತೀನಿ, ಗೈಡ್ಲೈನ್ಸ್ ಇರುತ್ತೆ. ಓಕೆ ಸರ್. ಈ ಮೋಸ್ಟ್ ಪ್ರಾಬಬಲಿ 75%, 60%, 50% ಏನು ಡಿಸಬಿಲಿಟೀಸ್ ಇದೆ ಅವರಿಗೆ ಕಮರ್ಷಿಯಲ್ ಲೈಸೆನ್ಸ್ ಕೊಡಲಿಕ್ಕೆ, ಯಾಕಂದ್ರೆ ಕಮರ್ಷಿಯಲ್ ಅದು ನೀವು ಕೇಳ್ತಿರೋದು ಸ್ವಂತಕ್ಕೆ ಬೇರೆ ಇದೆ, ಕಮರ್ಷಿಯಲ್ ಬೇರೆ ಇದೆ. ಕಮರ್ಷಿಯಲ್ ಕೊಡಬೇಕಂತ ಅಂದಾಗ ಡಿಸಬಿಲಿಟಿ ಇದ್ದಾಗ ಸ್ವಲ್ಪ ಸರ್ಕಾರದ ಗೈಡ್ಲೈನ್ಸ್ಗಳು ಇರ್ತವೆ. ಬಿಕಾಸ್ ಯು ಆರ್ ಟೇಕಿಂಗ್ ಸಂಬಡೀಸ್, ನೀವು ಯಾರನ್ನೋ ಬೇರೆ ಪ್ಯಾಸೆಂಜರ್ಸ್ ಕರ್ಕೊಂಡು ಹೋಗ್ತಿರ್ತೀರಿ. ಸೊ ಹಂಗಾಗಿ ಆ ಗೈಡ್ಲೈನ್ಸ್ ಇರ್ತಕ್ಕಂಥ ಸಾಧ್ಯತೆ ಇದೆ ಅಮ್ಮ. ಅದನ್ನು ಅರ್ಥ ಮಾಡ್ಕೊಂಡು ನಿಮಗೆ ಮುಂದೆ ಮಾತು ಕೊಡ್ತೀನಿ. ಆದರೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ, ಬರವಾರ 27ನೇ ತಾರೀಕು ಕ್ಯಾಬಿನೆಟ್ ಇದೆ. ನೀವು ಯಾರನ್ನ ಇಬ್ಬರು ಬಂದರೆ ನಾನು ಮೊದಲೇ ಸೆಕ್ರೆಟರಿ ಕರೆಸ್ಬಿಟ್ಟು ನಮ್ಮ ಚೇಂಬರ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ಅಮ್ಮ. ರೈಟ್ ಸರ್, ಥ್ಯಾಂಕ್ ಯು. ಸೊ ಅದ್ರ ಬಗ್ಗೆ ನಾನು ಕೋಆರ್ಡಿನೇಟ್ ಮಾಡ್ಕೊಳ್ತೀನಿ. ಪ್ಲೀಸ್ ಮಾಡಿ. ಕಡೆ ಬನ್ನಿ, ಇಲ್ಲಿ ಯಾರೋ ಪ್ರಶ್ನೆ ಕೇಳಬೇಕು ಅಂತ ಅಂದು. ಸರ್ ನಿಮ್ಮ ಹೆಸರು, ಏನು ಕೆಲಸ ಮಾಡ್ತೀರಾ? ನನ್ನ ಹೆಸರು ಪುಟ್ಸ್ವಾಮಿಗೌಡ ಅಂತ ಹೇಳ್ಬಿಟ್ಟು, ನಾವು ಟೈಲರಿಂಗ್ ಕೆಲಸ ಮಾಡ್ತಾ ಇರೋದು. ಸುಮಾರು ಒಂದು 40 ವರ್ಷದಿಂದ ನಾನು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು 30 ವರ್ಷದಿಂದ ಸಂಘಟನೆಯಲ್ಲಿ ಇಡೀ ಕರ್ನಾಟಕ ಸಂಘಟನೆ ಕಟ್ಟಿ ಒಂದು ದೊಡ್ಡ ಮಟ್ಟದ ಒಂದು ದೊಡ್ಡ ಬೆಳವಣಿಗೆಯನ್ನು ಕೂಡ ನಾವು ಮಾಡಿದ್ದೀವಿ ಸರ್. ನಿಮ್ಮ ಈ ಒಂದು ಕ್ಯಾಟಗರಿನಲ್ಲಿ ನಮ್ಮ ಹೋರಾಟದಲ್ಲಿ 11 ಕ್ಯಾಟಗರಿನ ನೀವು ಮೊದಲನೇದಾಗಿ ಸೇರಿಸಿದ್ರಿ, ಆಮೇಲೆ 27ನ ಕ್ಯಾಟಗರಿನ ಸೇರಿಸಿದ್ರಿ. ಇವತ್ತು 101 ಕ್ಯಾಟಗರಿನ ಸೇರಿಸಿ ಒಂದು ಬೇಡಿಕೆಗಳನ್ನು ಕೊಟ್ಟಿದ್ದೀರಾ. ಅದು ನಮಗೆ ತುಂಬ ಸಂತೋಷ ಕೊಡುವಂಥ ವಿಚಾರವಾಗಿದೆ. ಆದರೆ ಅಲ್ಲಿ ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಇವೆಲ್ಲ ಸಿಸ್ಟಮ್ ಬರೋದು ಮನುಷ್ಯ ಸತ್ತಾಗ. ಇವಾಗ ನೀವು ಮಾಡಿರುವಂಥದ್ದೇನಿದೆ ಅದು ಮನುಷ್ಯ ಸತ್ತಾಗ. ಆದರೆ ನನ್ನ ಬೇಡಿಕೆ, ನಮ್ಮ ಕರ್ನಾಟಕದ ಪರವಾಗಿ ನಾನು ಕೇಳುವಂಥ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ,
ನಿಮ್ಮಲ್ಲಿ ನಾವು ಬದುಕಿದಾಗ ಕೊಡುವಂಥ ಬೇಡಿಕೆ ಯಾವುದು ಇಲ್ಲ ಅಂತ ನನ್ನ ಒಂದು ಅನಿಸಿಕೆ, ಚರ್ಚೆ. ಹಾಗಾಗಿ ನಮ್ಮ ಬದುಕಿದಾಗಲೇ ಏನಾದರೂ ಒಂದು ಮೊದಲೇ MPC ಇತ್ತು, ಅದನ್ನು ತೆಗೆದಾಕಿದ್ರು, ಇವೆಲ್ಲ ಸಾಕಷ್ಟು ಸಿಸ್ಟಮ್ಗಳು ಇದ್ದು. ಇವಾಗ ಏನೂ ಇಲ್ಲ ಸರ್. ಸತ್ತಾಗ ಬರುವಂಥ ಅನುಕೂಲಗಳು ಕೊಟ್ಟಿದ್ದೀರಾ, ನಾವು ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೀವಿ. ಅರ್ಥ ಆಯಿತು ನಿಮ್ಮ ಪ್ರಶ್ನೆ. ಆಯ್ತು, ನೀವು ಅದಕ್ಕೆ ನಮ್ಮ ಅಸಂಘಟಿತ ವಲಯದ ಕಾರ್ಮಿಕರು ಇಡೀ ಭಾರತ ದೇಶದಲ್ಲಿ 90% ಅಷ್ಟಿದ್ದಾರೆ. ಸವಿತಾ ಸಮಾಜದ ಎಲ್ಲ ಮುಖಂಡರುಗಳು ತಾವು ಕೂಡ ಸೇರಿ ಮಂಗಳೂರು ಭಾಗದಲ್ಲಿರ್ತಕ್ಕಂಥ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಇದೆ. ಅವರು ಭಾಳಷ್ಟು ಸಲ ಬಂದು ನಮಗೆ ಸಪ್ರೇಟ್ ಸೆಸ್ ಮಾಡಿಕೊಡಿ, ನಮಗೆ ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ನಲ್ಲಿ ಯಾವ ರೀತಿ ಸೌಲಭ್ಯಗಳಿದ್ದಾವೆ ಆ ಸೌಲಭ್ಯ ನಮಗೂ ಕೊಡಿ ಅಂತ ತಾವು ಭಾಳಷ್ಟು ಸಲ ನನ್ನಲ್ಲಿದೆ. ಸವಿತಾ ಸಮಾಜ ಅಂತಕ್ಕಂಥದ್ದಕ್ಕೆ ನಾವು ನಿಮಗೆ ಸಪ್ರೇಟ್ ಸೆಸ್ನ ತೊಗೊಳಕ್ಕಾಗೋದಿಲ್ಲ. ಆಮೇಲೆ ನಮಗೆ 101 ವರ್ಗಗಳಿದ್ದಾವೆ. ತಮ್ಮ ಥರ ಕುಂಬಾರ ಇದ್ದಾರೆ, ನೇಕಾರ ಇದ್ದಾರೆ, ಕಿಳ್ಳೆಕಾತ್ರ ಸಮಾಜದವ್ರು ಇದ್ದಾರೆ. ಸೊ ಇಂಥ ಎಲ್ಲ ಸಮಾಜಗಳನ್ನು ಸೇರಿಸಿದ್ರೆ ಸುಮಾರು 101 ಸಮಾಜಗಳನ್ನು ಈ ಬಾರಿಗೆ ನಾವು ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ತಂದುಬಿಟ್ಟು ನಾವು ಅವರಿಗೆ ಸ್ಮಾರ್ಟ್ ಕಾರ್ಡನ್ನ ಕೊಡ್ತಾ ಇದ್ದೀವಿ. ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ಸರಿಯಾಗಿದೆ, ಸಮಂಜಸವಾಗಿದೆ, ಅರ್ಥಪೂರ್ಣಕವಾಗಿ ಕೂಡ ಇದೆ. ನೀವು ಹೇಳಿರ್ತಕ್ಕಂಥದ್ದು ಸರ್ ನಾವು ಸತ್ತಾಗ ದುಡ್ಡು ಕೊಡ್ತೀವಿ, ಬದುಕ್ದಾಗ ದುಡ್ಡು ಕೊಡ್ತಕ್ಕಂಥದ್ದು ಇವತ್ತಿನ ಮಟ್ಟಕ್ಕೆ ನಮ್ಮ ಸರ್ಕಾರದಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳಿಲ್ಲ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಸರ್ಕಾರಕ್ಕೆ ನಾನು ಡೀಸೆಲ್ ಪೆಟ್ರೋಲ್ ಮೇಲೆ ₹1 ಕೇಳಿದ್ದೇನೆ. ನಮಗೆ ₹1 ಡೀಸೆಲ್ ಪೆಟ್ರೋಲ್ ಮೇಲೆ ಸಿಕ್ಕರೆ ನನಗಿರ್ತಕ್ಕಂಥ ಅಂದಾಜು ಮಟ್ಟಿಗೆ 2,500 ಕೋಟಿ ರೂಪಾಯಿವರೆಗೆ ಸಂಗ್ರಹ ಆಗುತ್ತೆ ನಮ್ಮ ಬೋರ್ಡಿಗೆ. ನಮಗೆ 2,500 ಕೋಟಿ ಸಂಗ್ರಹ ಆದರೆ ಪ್ರತಿಯೊಬ್ಬರಿಗೆ ನನ್ನ ಅಂದಾಜು ಮಟ್ಟಿಗೆ 5 ಲಕ್ಷದ ಆಭಾ ಕಾರ್ಡ್ ಆಲ್ರೆಡಿ ಇದೆ. ಇನ್ನು 10 ಲಕ್ಷ ಅಂದರೆ 15 ಲಕ್ಷದ ನಿಮಗೆ ಹೆಲ್ತ್ ಕಾರ್ಡು ಮೊದಲನೇ ಬಾರಿಗೆ ಕೊಡ್ತಕ್ಕಂಥದ್ದಕ್ಕೊಂದು ಪ್ರಯತ್ನ ಮಾಡಲಿಕ್ಕೆ ಸರ್ಕಾರಕ್ಕೆ ನಾನು ಆಲ್ರೆಡಿ ಮನವಿಯನ್ನು ಸಲ್ಲಿಸಿದ್ದೇನೆ. ನಿಮ್ಮೆಲ್ಲರ ಹೋರಾಟ, ಸರ್ಕಾರದ ಒಂದು ಇಚ್ಛೆ, ಅದರ ಜೊತೆಗೆ ಜನರು ಇದ್ರ ಜಗ್ಗೆ ಜಾಸ್ತಿ KTV ಅವರು, ಶಿವ ಅವರು, ಸಭಾ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರೋತ್ಸಾಹನ ಕೊಟ್ಟು ಇದಕ್ಕೆ ಒತ್ತಡ ತಂದರೆ ಇದು ಆದರೆ 1,30,00,000 ಅಸಂಘಟಿತ ಕಾರ್ಮಿಕರ ವಲಯಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭ ಕೇಳಿಕೆ ಒಂದೇ ಒಂದು ಸರ್, ಇನ್ನೊಂದು ಪ್ರಶ್ನೆ. ಇವಾಗ ನಿಮ್ಮ ಉತ್ತರ ನನಗೆ ಸೇರಿದೆ, ಕರೆಕ್ಟ್. ಅದು ನಾವು ಚರ್ಚೆಯಲ್ಲಿ ಮಾಡಿದ್ದೀವಿ. ಅದನ್ನ ನಮ್ಮ ಒಂದು ಅಸಂಘಟಿತ ಕಾರ್ಮಿಕರಿಗೆ ಒಂದು ಶ್ರಮ ಸನ್ಮಾನ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ. ಒಂದು 18-19ನೇ ಸಾಲಿನಲ್ಲಿ ಪ್ರಥಮವಾಗಿ ತಗೊಂಡಂಥ ವ್ಯಕ್ತಿ ನಾನು. ಶ್ರಮ ಸನ್ಮಾನ್ ಪ್ರಶಸ್ತಿನ ತಗೊಂಡಂಥ ವ್ಯಕ್ತಿ ನಾನು. ಆಗ ನಾನು ಆ ಶ್ರಮ ಪ್ರಶಸ್ತಿ ತಗೊಂಡಾಗ ನಾನು ಇನ್ನೂ ಕೆಲಸ ಜಾಸ್ತಿ ಮಾಡಲಿಕ್ಕೆ ಅನುಕೂಲ ಆಯಿತು. ಇವಾಗ ಆ ಪ್ರಶಸ್ತಿನ ಕೊಡಲಿಕ್ಕೆ ಇಲ್ಲ, ಅದು ರದ್ದು ಮಾಡಿದ್ದೀರಿ. ಹಾಗಾಗಿ ಅದನ್ನು ಮುಂದುವರಿಸಿದ್ರೆ ಸಾಕಷ್ಟು ಜನಕ್ಕೆ ಒಂದು ಎನರ್ಜಿ ಸಿಗುತ್ತೆ, ಮತ್ತು ಒಂದು ದೊಡ್ಡ ಮಟ್ಟದಲ್ಲಿ ಅವ್ರು ಗುರುತಿಸ್ಕೊಳ್ಳೋದಕ್ಕೆ, ಇಡೀ ರಾಜ್ಯದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಬೇಡಿಕೆ. ಯಾಕಂದರೆ 178 ಅನ್ಆರ್ಗನೈಸ್ ಸೆಕ್ಟ್ರನ್ನ ಬರ್ತಕ್ಕಂಥದ್ದು 90% ಕ್ಯಾಟಗರಿಲಿ 377 ಕ್ಯಾಟಗರಿಗಳು ಬರ್ತವೆ. ಎಲ್ಲ 377ಗಳಿಗೆ ಹುಡುಕಿ ಈ ಥರ ಮಾಡೋದ್ರಲ್ಲಿ ಸರ್ಕಾರಕ್ಕೆ ದುಡ್ಡೂ ಬೇಕು. ಆ ದುಡ್ಡು ನಮ್ಮ ಸರ್ಕಾರ ವಲಯದಲ್ಲಿ ಇಲ್ಲ. ನಾನು ಹೇಳ್ದಲ್ಲ, ಕನ್ಸ್ಟ್ರಕ್ಷನ್ ಬೋರ್ಡ್ ನಾವು ಅನ್ಆರ್ಗನೈಸ್ ಬೋರ್ಡ್ ಮಾಡಿ ದುಡ್ಡು ಸಂಗ್ರಹ ಆದರೆ ಇಂಥ ಒಂದು ವೇದಿಕೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಬಟ್ ಆದರೆ ಭಾಳ ದೊಡ್ಡ ಪಾರದರ್ಶಕತೆ ಬೇಕು. ಯಾರಿಗೆ ಸನ್ಮಾನ ಮಾಡಬೇಕು, ಯಾರಿಗೆ ಸನ್ಮಾನ ಮಾಡಬಾರ್ದು ಅಂತಕ್ಕಂಥದ್ದು ಭಾಳ ಕಷ್ಟ ಆಗುತ್ತೆ. ನೀವು ಹೇಳಿದಕ್ಕೆ ನಾನು ವಿಚಾರ ಮಾಡ್ತೀನಿ, ಮಾತು ಕೊಡೋಕ್ಕೆ ಬರಲ್ಲ ಅಂತ ಈ ಸಂದರ್ಭ ಕೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಪೆನ್ಷನ್ ಎಲ್ಲ ಜೀವನ ಮಾಡ್ತಾಯಿದ್ವಿ ಈ ಜಮಾಟದಲ್ಲಿ. ಇವತ್ತು ನಾವು ಚೆನ್ನಾಗಿದ್ದರೆ ಹೋಗಿ ದುಡ್ಕೊ ಬರ್ತೀವಿ, ಇಲ್ಲಾಂದರೆ ಹುಷಾರಿಲ್ಲದ್ರೆ ಮಲ್ಕೋಬೇಕು ಸರ್. ನಾವು ಪೇಮೆಂಟ್ ಇವತ್ತು ನಾನು ಡ್ಯೂಟಿಗೆ ಹೋದರೆ ಅಷ್ಟೇ ನನಗೆ ಅಮೌಂಟು, ಇಲ್ಲಾಂದ್ರೆ ಇಲ್ಲ ಸರ್. ನಮಗೆ ಪೆನ್ಷನ್ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ಗೆ ಏನಾದ್ರು ಸ್ವಲ್ಪ ಜಾಸ್ತಿ ಬರೋಂಗೆ ಮಾಡ್ಕೊಳ್ಳಿ ಇವತ್ತು. ಯಾಕಂದರೆ ಅದು ನಾವು ಡ್ಯೂಟಿ ಮಾಡಿದ್ರೂ ಪೇಮೆಂಟ್ ಬರುತ್ತೆ, ಮಾಡದೆ ಹೋದ್ರೂ ಪೇಮೆಂಟ್ ಬರುತ್ತೆ ಸರ್. ಅದು ಜೊಮ್ಯಾಟೊ ಹಂಗಲ್ಲ ಸರ್, ನಾವು ಡ್ಯೂಟಿಗೆ ಹೋದ್ರೆ ಅಷ್ಟೇ ಬರೋದು. ಅರ್ಥ ಆಯ್ತಮ್ಮ? ಆಯಿತು ಸರ್. ನಮಗೂ ಇರೋಕ್ಕೆ ಮನೇಲಿ ಆದರೂ ನಾನು ಇದರಲ್ಲಿ ಬಂದಿದ್ದೀವಿ ನೋಡಿ ಸರ್. ಏನಾದ್ರು ಒಂದು ಮನೆ ಮಾಡಿಕೊಡಿ ಸರ್. ಅಲ್ಲಮ್ಮ, ಮನೆಯದು ನಾನು ಸುಮ್ಮನೆ ನಿನಗೆ ಆಶ್ವಾಸನೆ ಕೊಡೋದಿಲ್ಲಮ್ಮ. ಆಯ್ತು ಸರ್. ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಇದೆ, ಒಂದು ಸರ್ಕಾರದ ಸ್ಕೀಮ್ ಇದೆ ಅಮ್ಮ. ಹ್ಞೂ ಸರ್. ನಿಮಗೆ ಏನು ಮಾಡ್ಲಿಕ್ಕಾಗತ್ತೆ ನೀವು ಡೀಟೇಲ್ಸ್ ಕೊಟ್ಟರೆ ಒಂದು ಪ್ರಯತ್ನ ಮಾಡ್ತೀನಿ. ಒಂದು ಸರ್ ಏನಾದ್ರು ಹೆಲ್ಪ್ ಮಾಡಿ ಸರ್. ಮಾತಾಡಕ್ಕೆ ಬಿಡಮ್ಮ. ಎರಡನೇದು, ತಾವು ರೋಡ್ ವಿಷಯ ಹೇಳಿದ್ದೀರಿ. ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಸೆಕ್ರೆಟರಿ ಇರ್ಬೋದು, BBMP ಕಮಿಷನರ್ ಇರ್ಬೋದಮ್ಮ, ಮಾತನಾಡಿ ನಾನು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಆ ರೋಡನ್ನು ದುರಸ್ತಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಮ್ಮ. ಯಾಕಂದರೆ ಅದು ನನ್ನ ಇಲಾಖೆಗಲ್ಲ, ಇಡೀ ವ್ಯವಸ್ಥೆಯಲ್ಲಿ ಅದು ಆ ರೋಡ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡಿ ಹೇಳ್ತೀನಿ. ಒಂದು. ಮೂರನೇದು, ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ
ಈ ನಮ್ಮ ಡಿಸೇಬಲ್ಗೆ ಬಿಲ್ ತರ್ತಾ ಇದ್ದೀವಿ ಶಿವ ಅವರು. ಅಣ್ಣ ಡಿಸೇಬಲ್ ಮಕ್ಕಳಿಗೆ ಕಡ್ಡಾಯವಾಗಿ 5% ರಿಸರ್ವೇಷನ್ ಸಿಗಬೇಕು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇರಬೇಕು. ಆಮೇಲೆ ಡಿಸೇಬಲ್ಸ್ ಯಾರಿದ್ದಾರೆ ಅವರಿಗೆ ಪ್ರೈವೇಟ್ ಆರ್ಗನೈಸೇಷನಲ್ಲಿ 5% ಕಡ್ಡಾಯವಾಗಿ ಎಂಪ್ಲಾಯ್ಮೆಂಟ್ ಸಿಗಬೇಕಂತಕ್ಕಂಥದ್ದು ಕಾನೂನು ತರ್ತಾ ಇದ್ದೀವಿ ಈಗ. ನಂಬರ್ ದೊಡ್ಡ ಮಟ್ಟದ ಈಗ ಬಿಲ್ ತಂದಿದ್ದೀವಿ. ಈಗ ಮುಂದೆ ನೋಡೋಣ ಅದು ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ನೋಡೋಣ. ನಮಸ್ಕಾರ ಸರ್, ನನ್ನ ಹೆಸರು ಕೌಸಲ್ಯ ದೇವಿ. ಹೇಳು. ನಾನು ಜೊಮ್ಯಾಟ ಮಾಡ್ತಾ ಇದ್ದೀವಿ ಸರ್. ನನ್ನೊಂದು ಕ್ವೆಶನ್ ಇದೆ. ಅಂದರೆ ನಾವು ಇವಾಗ ನಮಗೆ ಫಿಸಿಕಲಿ ಚಾಲೆಂಜ್ಡು ಓದಿದ್ದೀವಿ, ಗೌರ್ಮೆಂಟ್ ಸರ್ಕಾರದಿಂದ ನಮಗೆ ಕೆಲಸ ಸಿಗಲಿಲ್ಲ. ನಮ್ಮ ಮಕ್ಕಳಿಗೆ ಸಿಗಂತೆ ಏನಾದ್ರು ಈಗ ಅದನ್ನ ಹೇಳ್ತಾ ಇದ್ರು. ಈಗ ನಿಮ್ಮ ಮಕ್ಕಳು ಡಿಸೇಬಲ್ ಇದ್ರೆ ಅಲ್ಲ, ಸಾರಿ ಅಮ್ಮ ನಾನೇನು ಇಲ್ಲ ಸರ್, ನಾವು ಡಿಸೇಬಲ್, ನಾವಂತೂ ಸರ್ಕಾರ ಕೆಲಸ ಮಾಡಲಿಲ್ಲ. ನಮ್ಮ ಮಕ್ಕಳು ಓದಿದ್ದಾರಲ್ಲ ಅವ್ರಿಗೆ ಕೆಲಸ ಕೊಡ್ಬೋದಲ್ಲ, ನಮ್ಮ ಪರವಾಗಿ. ಅದೇ ಅಮ್ಮ, ಯಾವುದೇ ಒಂದು ಸರ್ಕಾರ ಕೆಲಸ ಕೊಡಬೇಕಂದ್ರೆ ಅದಕ್ಕೆ ಮಾನದಂಡಗಳು ಗೈಡ್ಲೈನ್ಸ್ ಇದಾವಮ್ಮ. ನಾನು ಈ ವೇದಿಕೆ ಮುಖಾಂತರ ಕೊಡಿಸ್ತೀನಿ ಅಂತ ಹೇಳೋಕ್ಕೂ ಬರೋದಿಲ್ಲ. ಏನು ಓದಿದ್ದಾರೆ, ಏನು ಅರ್ಹತೆ ಇದೆ, ಸರ್ಕಾರ ಯಾವುದು ಪೋಸ್ಟ್ಗಳು ಕರೀತಾರೆ, ಸರ್ಕಾರದ ಕೆಲಸ ಆಯಿತು. ನಿಮ್ಮ ಮಕ್ಕಳಿಗೆ ಪ್ರೈವೇಟ್ ಕೆಲಸ ಬೇಕಿದ್ದರೆ ಕೊಡಿಯಮ್ಮ, ಓದಿದ್ರೆ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕ ಕಂಪ್ನಿಗಳಿಗೆ ನಾನೇ ಕೆಲಸ ಮಾಡಿಸ್ಕೊಡ್ತೀನಿ, ಅದು ಮಾತ್ರ ಹೇಳ್ಬೋದು ನೀವು. ಸರ್, ಇದು ನಿಮ್ಮ ದೊಡ್ಡ ಗುಣ ಅಮ್ಮ. ನಿಮ್ಮೆಲ್ಲರಿಗೂ ನಾನು ಹೇಳಬೇಕು, ನೀವೆಲ್ಲ ಗಿಗ್ ವರ್ಕರ್ಸ್ ಅಲ್ಲಿ ಬರ್ತೀರಾ, ನಿಮ್ಗಾಗಿನೇ ಒಂದು ಅದ್ಭುತ ಯೋಜನೆ ತಗೊಂಡು ಬಂದಿದ್ದಾರೆ. ಇಷ್ಟೆಲ್ಲ ನಿಮಗೋಸ್ಕರ ಯೋಚನೆ ಮಾಡಿದ್ದಾರೆ ಸರ್ ಆಗಿರಬಹುದು, ಇಲಾಖೆ ಆಗಿರ್ಬೋದು. ಈ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನು ನೀವು ತಗೊಂಡ್ರಿ ಅಂತಂದರೆ ನಿಮಗೆ ಫರ್ದರ್ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ನಿಮಗೋಸ್ಕರನೇ ಒಂದು ಇನ್ಶೂರೆನ್ಸ್ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಇದುವರೆಗೂ ಯಾರಾದರೂ ಡೆಲಿವರಿ ಬಾಯ್ಸ್ ಆಗಿರಬಹುದು, ಡೆಲಿವರಿ ಕೆಲಸ ಮಾಡೋರಾಗಿರಬಹುದು, ಇವ್ರಿಗೆ ಯಾರಿಗೂ ಗೌರ್ಮೆಂಟ್ ವತಿಯಿಂದ ಯೋಜನೆಗಳು ಇರಲಿಲ್ಲ. ಬಟ್ ಸಾಹೇಬರು ಬಂದಮೇಲೆ ಮೊದಲ ಬಾರಿಗೆ ನಿಮಗೋಸ್ಕರ ತಂದಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ ಈ ಕಾರ್ಯಕ್ರಮ ಮುಗಿದ್ಮೇಲೆ ನಾನೇ ಮಾಹಿತಿ ಕೊಡ್ತೀನಿ. ಮೊದಲಿಗೆ ನೀವು ಹೋಗಿ ರಿಜಿಸ್ಟರ್ ಆಗಬೇಕಾಗುತ್ತೆ, ಆ ಎಲ್ಲ ಪ್ರೊಸೀಜರ್ ತಿಳ್ಕೊಂಡು ಅದಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಯಾರಾದರೂ ಸರ್ ನೀವು ರಿಜಿಸ್ಟರ್ ಮಾಡತಕ್ಕಂಥ ಅವಶ್ಯಕತೆ ಇಲ್ಲಮ್ಮ. ಎಲ್ಲ ಗಿಗ್ ವರ್ಕರ್ ಏನಿದ್ದಾರೆ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ. ಆ ರಿಜಿಸ್ಟರ್ ನಮಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ ನಾವು ಸ್ವಲ್ಪ ದಿವಸದಲ್ಲಿ. ಆಮೇಲೆ ವಿಶೇಷವಾಗಿ ಯಾರು ಡಿಸೇಬಲ್ ಇದ್ದಾರೆ ಈ ಬೋರ್ಡ್ ಮುಖಾಂತರ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಅವರಿಗೆ ಸರ್ಕಾರದ್ದೇನು ಆಲ್ರೆಡಿ ಪೆನ್ಷನ್ ಹೋಗ್ತಾ ಇದೆ, ನಮ್ಮ ಬೋರ್ಡ್ಲಿಂದ ಕೂಡ ಡಿಸೇಬಲ್ ಇದ್ದವರಿಗೆ ಒಂದು ಯಾವುದೇ ರೀತಿಯಾದಂಥ ಪೆನ್ಷನ್ ಸಿಗಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಬೋರ್ಡ್ ಆಗಬೇಕು, ಮೊದಲು ಫಿಕ್ಸ್ ಆಗಬೇಕು. ಈಗ ನಮಗೆ ದುಡ್ಡು ಹೆಂಗೆ ಸಂಗ್ರಹ ಆಗುತ್ತೆ ಅದರ ಮೇಲೆ ಯಾರು ಡಿಸೇಬಲ್ ಇದ್ದಾರೆ, ಯಾರು ಈ ಆನ್ಲೈನ್ ಸರ್ವಿಸಸ್ಗಳಿಗೆ ಗಿಗ್ ವರ್ಕರ ಕೆಲಸ ಮಾಡ್ತಾರೆ ಅವರಿಗೆ ಒಂದು ಅಡಿಷ್ನಲ್ ಆಗಿ ಸ್ವಲ್ಪ ಮಟ್ಟಿಗೆ ಅದು ದುಡ್ಡು ಕೊಡಲಿಕ್ಕೆ ಒಂದು ಡೆಫಿನೆಟ್ಲಿ ಪ್ರಾವಿಷನ್ ಮಾಡಿಕೊಡ್ತೀವಿ. ನಿಮ್ಗೆ ಇದಲ್ಲದೆ ಅಡಿಷನಲ್ ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ಅಸಂಘಟಿತ ಕಾರ್ಮಿಕರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಭಾಳಷ್ಟು ಸಮಸ್ಯೆಗಳಾಗತ್ತೆ. ಅವರು ನಂತರ ಅಂಗವೈಕಲ್ಯವನ್ನು ಅನುಭವಿಸ್ತಾರೆ. ಅಂಥವ್ರಿಗೂ ಕೂಡ ಅಡಿಷನಲ್ ಆಗಿ ಸಿಗುವಂಥ ವ್ಯವಸ್ಥೆನ ಮಾಡ್ತೀನಿ ಅಂತ ಮಂತ್ರಿಗಳು ಒಪ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಕಡೆಯಿಂದ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಅದು ಆಗಲೇಬೇಕು. ಆಗಲಿಲ್ಲ ಅಂದರೆ ಯಾಕಂದರೆ ಆ ಕಷ್ಟಪಟ್ಟವ್ರು ಗೊತ್ತು. ಇಲ್ಲಿ ಬಂದು ಕೂತಿರೋ ಬಹುತೇಕ ಮಂದಿ ಅದನ್ನು ಫೇಸ್ ಮಾಡ್ತಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕಡೆಯಿಂದ ಅದಕ್ಕೆ. ಮತ್ತು ಉತ್ತರ ಕರ್ನಾಟಕದೊಳಗೆ ನನ್ನೊಂದು ಡಿಮ್ಯಾಂಡು. ಎಸ್, ಮಂಡ್ಯದವ್ರು ನಾವೇನಾದ್ರು ತರಬೇಕಾಗಿತ್ತು ಹಾಗಾದರೆ. ಅಲ್ಲ ಸರ್, ಪ್ಲೀಸ್. ಈ ರಾಜ ಮಹಾರಾಜರು ಆಳಿದ್ದೆಲ್ಲ ಉತ್ತರ ಕರ್ನಾಟಕ. ನಾವು ಯಾರನ್ನೇ ತಗೋಬೋದು, ಹೊಯ್ಸಳರು, ಕದಂಬರು, ಶಾತವಾಹನರು, ಇವ್ರು ಎಲ್ಲರೂ ಆಳಿದ್ದು ಉತ್ತರ ಕರ್ನಾಟಕ. ಆದರೆ ಈ ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇರೋದಕ್ಕೆ ನನ್ನ ವಿರೋಧ ಇಲ್ಲ, ಇನ್ನಷ್ಟು ಅಭಿವೃದ್ಧಿ ಆಗಬೇಕದು. ಆದರೆ ರಾಜ ಮಹಾರಾಜರು ಹಾಕಿಕೊಟ್ಟ ಬುನಾದಿ ಕಂಟಿನ್ಯೂ ಆಗೋದು ಯಾವಾಗ? ನೀವು ಅಲ್ಲಿಯ ಜನಪ್ರತಿನಿಧಿಯಾಗಿ ನೀವೇನು ಹೇಳ್ತೀರಿ? ಇದಕ್ಕೋಸ್ಕರ ಅಲ್ಲಿಯ ಜನಪ್ರತಿನಿಧಿಗಳು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಏನು ಮಾಡಬೇಕು? ನೋಡಿ ಏನಾಗಿದೆ, ಈಗ ನಂಜುಂಡಪ್ಪನ ವರದಿಗಳಿದ್ದಾವೆ. ನಂಜುಂಡಪ್ಪನ ವರದಿ ಒಳಗೆ ಸರ್ಕಾರ ಆದ್ಯತೆ ಕೊಡ್ತಾನೇ ಇದೆ. ನಮಗಿರ್ತಕ್ಕಂಥ ಎಲ್ಲರಿಗೂ ಕೊರತೆ ಇರತಕ್ಕಂಥ ದುಡ್ಡು, ಎಲ್ಲರಿಗೇನು ಕೊರತೆ ಇದೆ? ದುಡ್ಡಿದೆ. ಎರಡು ಥರದ್ದಿದೆ. ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಕಳೆದ ಸ್ವಾತಂತ್ರ್ಯ ಸಿಕ್ಕಿಲ್ಲಿವರೆಗೆ. ಈ ಕಡೆ ಲಕ್ಕಿ ಅಂತ ಹೇಳ್ತಾರೆ. ಲಕ್ಕಿ ಏನಂತಂದ್ರೆ ಇಲ್ಲಿ ದೇ ಆರ್ ಮೋರ್ ಆಫ್ ಅ ಕಮರ್ಷಿಯಲ್ ಏರಿಯಾದಲ್ಲಿದ್ದಾರೆ. ಹಂಗಾಗಿ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಜಾಸ್ತಿ ಇದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಇಲ್ಲಿ ಜಾಸ್ತಿ ಇದೆ. ನಮ್ಮಲ್ಲಿ ನಾವು ರೋಡು ರಸ್ತೆಗಳು ಎಲ್ಲ ಮಾಡಿದರೂ ಕೂಡ ನಮ್ಮಲ್ಲಿ ಆದಾಯ ಬರ್ತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಭೂಮಿ, ನಾವು ಮಳೆ ರಾಯನ ಮೇಲೆ ಬದುಕಬೇಕು ಅಂಥ ಭೂಮಿಗಳು ನಮ್ಮಲ್ಲಿದೆ. ನಾವು ಡಿಸ್ಅಡ್ವಾಂಟೇಜ್ ಸಿಚುವೇಷನಲ್ಲಿದ್ದೀವಿ. ಸರ್ಕಾರ ಪ್ರಯತ್ನಗಳು ಮಾಡ್ತಿಲ್ಲ ಅಂತಲ್ಲ, ಎಲ್ಲ ಸರ್ಕಾರ ಪ್ರಯತ್ನ ಮಾಡ್ತಿದೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಯಾರ ಮೇಲೆ ಹೇಳಿ ಹೋಗೋದ್ರಾಗ ಅರ್ಥನೇ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಭೂಮಿಗಳ ಮೇಲೆ ನಮ್ಮ ಜನರು, ನಮ್ಮ ಬಡವರು, ಉತ್ತರ ಕರ್ನಾಟಕದವರು ಏನು ಅವಲಂಬಿತಿರ್ತಾರೆ
ಅವರು ನಮಗೆ ನೆಗೆಟಿವ್ ಸಿಚುವೇಶನಲ್ಲಿದ್ದೀವಿ. ಅದಕ್ಕೆ ಸರ್ಕಾರಗಳು ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಗಳು ಕೂಡ ಜಾಸ್ತಿ ಒತ್ತು ಕೊಡಬೇಕು, ಇನ್ನು ಜಾಸ್ತಿ ದುಡ್ಡು ಕೊಡಬೇಕಂತಕ್ಕಂಥದ್ದು ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಎಲ್ಲ ಪಾರ್ಟಿಯವರು ನಾವು ಹೋರಾಟ ಮಾಡ್ತೀವಿ, ಮುಂದೆನೂ ಮಾಡ್ತೀವಿ. ಹಂತವಾಗಿ ಆಗತ್ತೆ ವಿನ ಹೊರತು ಇಂಥಷ್ಟು ನಿರ್ದಿಷ್ಟ ಒಳಗಡೆನೇ ಆಗತ್ತಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಒಂದು ಮಾತ್ರ ಕೈಗಾರಿಕೆ ಬರಬೇಕು, ಜಾಸ್ತಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ ಬರಬೇಕಂತಕ್ಕಂಥ ಒತ್ತಡ ನಮ್ಮ ಸರ್ಕಾರದ ಮೇಲೆ ಕೂಡ ಇದೆ. ಜನರು ಮಾತನಾಡ್ತಿದ್ದಾರೆ. ಪಕ್ಷಾತೀತವಾಗಿ ನಾವೆಲ್ಲ ಅಸೆಂಬ್ಲಿಯಲ್ಲಿ ಕೂಡ ಮುಂದೆ ಬರ್ತಕ್ಕಂಥ ಬೆಳಗಾಂ ಅಸೆಂಬ್ಲಿಯಲ್ಲಿ ಕೂಡ ಮಾಡ್ತೀವಿ. ಖಂಡಿತವಾಗಲೂ ಈಗ ನಮ್ಮ ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಗೆ ನಮ್ಮ ಸರ್ಕಾರ ಸುಮಾರು 50,000-35,000 ಕೋಟಿ ಬರೀ ಲ್ಯಾಂಡ್ ಅಕ್ವಿಷನ್ಗೆ ಕೊಡಲಿಕ್ಕೆ ಒಪ್ಪಿಗೆ ಕೊಟ್ಟಿದೆ. ಎಲ್ಲ ಸರ್ಕಾರಗಳು ಅವರವ್ರ ಕಾಲದಲ್ಲಿ ಚುಕ್ಕೆ ಗುರುತಿನ ಕೆಲಸಗಳು ಮಾಡ್ತೀವಿ ಕೂಡ. ಬಟ್ ಹಂತವಾಗಿ ಆಗುತ್ತೆ. ಸಡನ್ನಾಗಿ ಕಂಪೇರ್ ಮಾಡಿದ್ರೆ ಓವರ್ನೈಟ್ ನಮಗೆ ಕಷ್ಟ ಇದೆ. ನಿಮಗೆ ಪೂರಕವಾಗಿ ಬೆಂಗಳೂರಲ್ಲಿ ಒಂದು ಕಂಪ್ನಿ ಆದ್ರೆ ಅಣ್ಣ 100ರಲ್ಲಿ 50 ಮಂದಿ ಹೊರಗಡೆ ಬೇರೆ ರಾಜ್ಯದವರು, 50 ಜನ ಇಲ್ಲಿಯವರು ಬಂದೆ ಉತ್ತರ ಕರ್ನಾಟಕ. ಒಂದು ನಿಮಿಷ ಬಂದೆ. 50% ಅಲ್ಲಿ 10% ಮಾತ್ರ ಉತ್ತರ ಕರ್ನಾಟಕ ಮಂದಿ ಕೆಲಸ. ಸೊ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕೆಗಳಾದ್ರೆ 90% ಉತ್ತರ ಕರ್ನಾಟಕದವ್ರು ಕೆಲಸ ಸಿಗುತ್ತೆ. ನಮ್ಮವ್ರು ಯಾರು ಈ ಭಾಗದಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡಕ್ ಹೋಗಲ್ಲ. ಸೊ ಹಾಗಾಗಿ ಹೆಚ್ಚು ಉದ್ಯೋಗ ಅವಕಾಶ ಸಿಗಬೇಕು ಉತ್ತರ ಕರ್ನಾಟಕ ಮಂದಿಗೆ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೈಗಾರಿಕೆಗಳಾಗಬೇಕು, ಯೋಜನೆಗಳು ಬರಬೇಕು. ಬೆಂಗಳೂರು ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಮಂದಿಗೆ ಉಪಯೋಗ ಸಿಗ್ತಾ ಇಲ್ಲ ಅಂತ. ಮೊನ್ನೆ ಕರ್ನಾಟಕ ಸರ್ಕಾರ ಭಾಳ ಒಳ್ಳೆ ಕ್ರಾಂತಿಕರವಾದಂಥ ಯೋಜನೆ ತಂದಿದೆ. ಯಾರ್ಯಾರು ಉತ್ತರ ಕರ್ನಾಟಕ ಭಾಗಕ್ಕೆ, ಮಂಗಳೂರು ಭಾಗಕ್ಕೆ 2 ಟೈರ್ ಸಿಟೀಸ್ಗಳಲ್ಲಿ ಹೋಗಿ ಆಫೀಸ್ಗಳನ್ನು ಪ್ರಾರಂಭ ಮಾಡಿ, ಈ ಎಸ್ಪೆಷಲಿ IT-BT ಕಂಪ್ನಿಯವರು ಪ್ರಾರಂಭ ಮಾಡಿದ್ರೆ ಅವರಿಗೆ ರೆಂಟಲ್ ಸ್ಪೇಸ್ ರೆಂಟ್ ಏನಿದೆ ಬಾಡಿಗೆ ಸರ್ಕಾರ ಕೊಡಲಿಕ್ಕೆ ಒಂದು ಮುಂದೆ ಬಂದಿದೆ. ಈ ರೀತಿ ಇನಿಷಿಯೇಟಿವ್ ತೊಗೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆಮೇಲೆ ಬೆಳವಣಿಗೆ ಯಾವುದೇ ಕಂಪ್ನಿ ಹೋಗಬೇಕು ಬರೀ ಫ್ರೀ ಬೀಸ್ ಕೊಡ್ತೀವಿ, ಲ್ಯಾಂಡ್ ಫ್ರೀ ಕೊಡ್ತೀವಿ ಅಂದ ತಕ್ಷಣ ಅವನಿಗೆ ವ್ಯವಹಾರಿಕವಾಗಿ ಅವನಿಗೂ ಸೆಟ್ ಆಗಬೇಕು, ಅವನಿಗೂ ಬಿಸ್ನೆಸ್ ಆಗಬೇಕು. ಸೊ ಅದಕ್ಕೆ ಸರ್ಕಾರ ಜಾಸ್ತಿ ಸಬ್ಸಿಡಿಗಳು ಕೊಡ್ತಾ ಹೋದರೆ ಖಂಡಿತವಾಗ್ಲೂ ಜನ ಬರ್ತಾರೆ. ನಮ್ಮ ಇರತಕ್ಕಂಥ ಏನು ಸರ್ಕಾರದ 2.5 ವರ್ಷ ಅವಧಿ ಇದೆ, ನೆಕ್ಸ್ಟ್ ಬಡ್ಜೆಟ್ನಲ್ಲಿ ಇನ್ನೇ 2 ಬಡ್ಜೆಟ್ಗಳಲ್ಲಿ ಖಂಡಿತವಾಗ್ಲೂ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಜಾಸ್ತಿ ಒತ್ತಡ ತಂದು ಇನ್ನು ಲ್ಯಾಂಡು, ಸಬ್ಸಿಡಿ, ವಾಟರು, ಫೆಸಿಲಿಟಿ ಕೊಡಲಿಕ್ಕೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಜಾಸ್ತಿ ಗ್ರೋ ಆಗಲಿಕ್ಕೆ ಒತ್ತಡವನ್ನು ತರ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ರೈಟ್ ಸರ್, ನಿಮ್ಮ ಕನ್ನಡ ಪ್ರೇಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಐತೆ. ನಾವು ಮಾತಾಡೋದೇ ಸಹಜವಾಗಿ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ತೀವಿ. ನೀನು ಗದಗ್ಲಿಂದ ಇದೆಯಮ್ಮ, ನಿಮ್ಮ ಕನ್ನಡಕ್ಕೆ ಬಳ್ಳಾರಿ ಕನ್ನಡಕ್ಕೆ ಹಾವೇರಿ ಸಾರಿ ನಿನ್ನ ಕನ್ನಡಕ್ಕೆ ನಮ್ಮ ಕನ್ನಡಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ನನ್ನ ಕನ್ನಡ ಸ್ವಲ್ಪ ಜಾಸ್ತಿ ಸೋಬರಾಗಿ ಚೆನ್ನಾಗಿರ್ತಕ್ಕಂಥ ಧಾರವಾಡ ಬಂದ ನಂತರ ಬಳ್ಳಾರಿ ಭಾಷೆ ನಮ್ಮ ಸ್ವಲ್ಪ ಜಾಸ್ತಿ ಏನು ಸ್ಟ್ರಾಂಗ್ ಆಗಿರ್ತಕ್ಕಂಥ ವರ್ಡ್ಸ್ ಯೂಸ್ ಮಾಡ್ತೀವಿ. ಘಾಟ್ ಅಂತ ಹೇಳ್ಬೋದು. ನಾವು ಈಗಾಗಲೇ ಕೆಲವೊಂದು ವ್ಯಕ್ತಿಗಳಿಂದ ತಿಳ್ಕೊಂಡ್ವಿ. ತಾವು ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಅಪಘಾತವಾದರೆ ಅವರು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಅವರಿಗೆ ಏರ್ ಆಂಬುಲೆನ್ಸ್ ಫೆಸಿಲಿಟಿನ ಒದಗಿಸ್ಬೇಕು ಅಂತೇಳಿ 2-3 ಬಾರಿ ಮೀಟಿಂಗ್ ಮಾಡಿದ್ದೀರಿ ಅಂತ ನಾವು ವಿಷಯನ ತಿಳ್ಕೊಂಡ್ವಿ. ಆದರೆ ಅದ್ರ ಬೆಳವಣಿಗೆ ಏನಂತ ಮತ್ತೆ ಮುಂದಿನ ಯಾವ ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಇದಕ್ಕೆ ತಾವು ಏನು ಹೇಳ್ತೀರಂತ ಕೇಳ್ತಾ ಇದ್ವಿ. ಇಲ್ಲ, ಇದು ಒಂದು 2-3 ಸಲ ಚರ್ಚೆ ಮಾಡಿದ್ವಿ. ಇದು ಏನಿದೆ ಅಂತಂದರೆ ಕರ್ನಾಟಕದಲ್ಲಿ ಕಟ್ಟಡ ಕಾರ್ಮಿಕರ ಜೊತೆಗೆ ನಮಗೆ ಈ IP ಹೋಲ್ಡರ್ಸ್ ಅಂತ ಕರಿತೀವಿ ಶಿವು. IP ಹೋಲ್ಡರ್ ಸುಮಾರು ಒಂದು 50 ಲಕ್ಷ ಜನ ನಮಗಿದ್ದಾರೆ. ಅವರು ನಮಗೆ ಆರ್ಗನೈಸ್ ಸೆಕ್ಟರ್ನಲ್ಲಿ ಅವರು ದುಡ್ಡು ಕೊಡ್ತಾರೆ. ಭಾಳ ದೊಡ್ಡ ಪ್ರಮಾಣದಾಗೆ ದುಡ್ಡು ಬರುತ್ತೆ, 100 ಕೋಟಿವರೆಗೆ ಬರುತ್ತೆ. ಸಬ್ಸ್ಕ್ರಿಪ್ಷನ್ ಮಾಡ್ನಲ್ಲಿ ಮಾಡಿದ್ರೆ 3 ಹೆಲಿಕಾಪ್ಟರ್ಗಳು ಸತತವಾಗಿ ರೆಡಿ ಇರಬೇಕು, ಟ್ವಿನ್ ಇಂಜನ್ ಹೆಲಿಕಾಪ್ಟರ್ಗಳು ರೆಡಿ ಇರಬೇಕು. ಏನೇ ಆದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಕ್ಕೂ 45 ನಿಮಿಷದಲ್ಲಿ ಹೆಲಿಕಾಪ್ಟರ್ ಹೋಗಿ ಮುಟ್ಟಬೇಕು. ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಏರ್ ಆಂಬ್ಯುಲೆನ್ಸ್ ಆಗಿರಬೇಕು. ಅದಕ್ಕೆ ಇಕ್ಮೋಸ್ ಅಂತ ಹೇಳ್ತಾರೆ. ಅಂದರೆ ಆ ಹೆಲಿಕಾಪ್ಟರ್ಗಳಲ್ಲಿ ಹಾರ್ಟ್ ಸರ್ಜರಿ, ಲಂಗ್ ಸರ್ಜರಿ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಟ್ರೈನ್ಡ್ ಹೆಲಿಕಾಪ್ಟರ್ ಇರಬೇಕು ಅಂತಕ್ಕಂಥದ್ದನ್ನ HAL ಜೊತೆ ಒಂದು ಹಂತದಲ್ಲಿ ಮೀಟಿಂಗ್ ಮಾಡಿದ್ದೇವೆ. ಗುಡ್. ಆದರೆ ಎಕನಾಮಿಕ್ಸ್ ವಯಬಲ್ ಆಗಬೇಕು, ಕಾಸ್ಟ್ ಎಷ್ಟಾಗತ್ತೆ ಅನ್ನೋದಕ್ಕೆ ನಾವು ಮಾತನಾಡ್ತಾನೆ ಇದ್ದೀವಿ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇನ್ನೊಂದು 2-3 ವಾರದಲ್ಲಿ ಒಂದು ಹಂತದ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಎಲ್ಲ ಸರಿ ಹೋದರೆ ಕರ್ನಾಟಕ ರಾಜ್ಯದಲ್ಲಿ 24/7 ಈವನ್ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಆಗಬೇಕು. ಅಲ್ಲಿ ಗ್ರೌಂಡ್ ಸ್ಟಾಫ್ ಸಪೋರ್ಟ್ ಸಿಗಬೇಕು. ನಮ್ಮಲ್ಲಿ ಆಲ್ ಅಲಾಂಗ್ ಹೈವೇಗಳು
ಡಿಸ್ಟಿಕ್ ಮಟ್ಟದಲ್ಲಿ ಸ್ಟ್ರಾಟಜಿಕ್ ಆಗಿ ಲ್ಯಾಂಡಿಂಗಿಗೆ ಆಲ್ರೆಡಿ ನಮ್ಮಲ್ಲಿ ಭಾಳಷ್ಟು ಎಲಿಪ್ಯಾಡ್ಗಳು ಗ್ರಾಂಟ್ ಅಪ್ರೂವ್ಡ್ ಎಲಿಪ್ಯಾಡ್ಗಳಿದ್ದಾವೆ. ಅದನ್ನು ಕೋಆರ್ಡಿನೇಷನ್ ಮಾಡಿ ಒಂದು ಟೀಮ್ ಆಲ್ರೆಡಿ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಬಹುತೇಕ ಇದು ಒನ್ ಆಫ್ ದ ಮೋಸ್ಟ್ ಆಂಬಿಷಿಯಸ್ ಪ್ರಾಜೆಕ್ಟ್ ಇದೆ. ಸರ್ಕಾರ ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಆ ಸರ್ವಿಸಸ್ಗಳು ಎಲ್ಲರಿಗೆ ಬಂದ್ಬಿಡುತ್ತೆ ಕಾಮನ್ ಆಗಿ. ಆ ಸರ್ವಿಸಸ್ಗಳು ಎಲ್ಲರಿಗೂ ಕಾಮನ್ ಆಗಿ ಬಂದಾಗ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಈ ಫೆಸಿಲಿಟಿ ಮಾಡಲಿಕ್ಕೆ ಸಾಧ್ಯತೆ ಆಗತ್ತೆ. ಪ್ರಯತ್ನ ಹಂತದಲ್ಲಿದ್ದೀವಿ. ಇನ್ನೂ ಒಂದು 2-3 ವಾರದಲ್ಲಿ ನಿಮಗೆ ಖಚಿತವಾದಂಥ ಮಾಹಿತಿಯನ್ನು ಕೊಡ್ತೀವಿ. ಥ್ಯಾಂಕ್ ಯು. ಧನ್ಯವಾದ ಸರ್. ಒಬ್ಬ ಸಾಮಾನ್ಯ ಕಾರ್ಮಿಕ ಹೆಲಿಕಾಪ್ಟರ್ನಾಗೆ ಲಿಫ್ಟ್ ಆಗೋದಂಥ ಸಂದರ್ಭ ನಾವು ನೋಡ್ತೀವಿ ಅಂತ ನಿಮ್ಮಿಂದ ನೋಡ್ತೀವಿ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ನಾಗ. ಎಲ್ರಿಗೂ ಅನುಕೂಲ ಆಗೋ ರೀತಿಯ ಯೋಜನೆ ಅನ್ನೋದು ಹೇಳ್ತಿದ್ರೆ ಇಟ್ಸ್ ಒಳ್ಳೆ ಬೆಳವಣಿಗೆ. ನಂದೊಂದು ಕ್ವಶನ್ ಸರ್. ಈಗ ಮೇಲು ಫೀಮೇಲ್ ಅವ್ರಿಗೆ ಒಂದು ಲೋನ್ ಆಗುತ್ತೆ, ಇಲ್ಲ ಯಾವುದೇ ಒಂದು ವೆಹಿಕಲ್ಸ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಕಟ್ಟಡ ಕಟ್ಟಕ್ಕಾಗಿ ಒಂದು ಲೋನ್ ತೊಗೊಳಕ್ಕಾಗ್ಬೋದು, ಅವ್ರಿಗೆ ಲೋನ್ ಮಾಡಿಕೊಡ್ತಾರೆ. ನಮ್ಮಂಥವ್ರಿಗೆ ಯಾಕೆ ಫೆಸಿಲಿಟಿ ಅದೆಲ್ಲ ಇಲ್ಲ? ನಾವು ನಮ್ಮ ಬೋರ್ಡ್ ಮುಖಾಂತರ ಸ್ಪೆಷಲ್ ಆಗಿ ಟ್ರಾನ್ಸ್ಜೆಂಡರ್ಸ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಿ ಅಮ್ಮ, ಲೋನು ಕೊಡ್ತೀವಿ, ಸಬ್ಸಿಡಿನೂ ಮಾಡ್ತೀವಿ, ನಿಮಗೆ ನಾವು ಗಾಡಿನೂ ಕೊಡಿಸ್ತೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ತುಂಬ ಥ್ಯಾಂಕ್ಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಎಸ್, ಸಮಯವನ್ನ ಸಭಾ ಟೈಮ್ ಸಮಯವನ್ನ ಜಾಸ್ತಿ ಹೋಗಿದ್ದೆ ತಗೊಂಡಿದ್ದೀಗ. ಗೊತ್ತಾಗ್ಲಿಲ್ಲ. 3/4% ನೀವೇ ತಿನ್ಕೊಂಡ್ಬಿಟ್ರಿ. ಹೌದಾ ಅಣ್ಣ? ಏನಣ್ಣ ಹಿಂಗೆ ಇದು? ಇಲ್ಲ, ಇನ್ನೂ 90% ಇನ್ನೊಂದು ಉಳ್ಕೊಂಡಿದೆ ಸರ್ ಕಂಟೆಂಟು. ಜಾಸ್ತಿ ಆ ಕಡೆನೆ ನೋಡ್ತಾ ಇದ್ರು. ಸೊ ದಟ್ ಇನ್ನ ಅರ್ಧ ತಾಸು ನಿನಗಿದೆ ಮಾತಾಡೋಣ. ಸರ್ ಟೈಮ್ ಆಗ್ಬಿಟ್ಟಿದೆ ಸರ್. Yes. ಆಕ್ಚುಲಿ ಸರ್ ಬಹಳ ಖುಷಿ ಆಯ್ತು. ಇನ್ನೂ ತುಂಬಾ ವಿಚಾರಗಳನ್ನ ಮಾತಾಡೋದಿದೆ, ಚರ್ಚೆ ಮಾಡೋದಿದೆ. ಮಾತಾಡ್ಬೋದು ಅನಿಸ್ತಾ ಇದೆ. ಹಂಗೆ ಹೇಳಿ. ತುಂಬಾ. ಹಾಗಾದ್ರೆ ಒಂದೆರಡು ಪ್ರಶ್ನೆ ಸರ್. ಕೇಳಮ್ಮ. ಅಂದ್ರೆ ಈ ಕಡೆ ತಿರ್ಕೊಂಡು ಕುತ್ಕೊಂಡ್ರು ಈಗ. ಜೆನ್ಸ್ ಬಗ್ಗೆ ನೀವು ಕರೆಕ್ಟ್ ಆಗಿ ನಂಗೆ ಆನ್ಸರೇ ಮಾಡ್ಲಿಲ್ಲ. ಅದು ಎವಲ್ಯೂಷನ್ ಆಫ್ ಮ್ಯಾನ್ ಪ್ರಾಸೆಸ್ ಅಂತ ಹೇಳ್ತೀವಿ. ವೈ? ಬಿಕಾಸ್ ಅಂದ್ರೆ ಜೆನ್ಜಿ ಅಂತಕ್ಕಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ನಾವು ಹುಟ್ಟದ ಕೂಡ ಎವ್ರಿ ಜನರೇಷನ್ ಹ್ಯಾಸ್ ಗಾಟ್ ಎವ್ರಿ 10 yearsಗೆ ಒಂದು ಜನರೇಷನ್ ಅಂತ ಕರಿತೀವಿ. ಇದು 2000 ಇಸ್ವಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆಲ್ಲ ಜೆನ್ಜಿ ಅಂತ ಕರೀತಾರೆ. ಸಿಸ್ಟಮ್ ಸೇಮ್ ಇದೆ, ಏನು ಭಾಳ ದೊಡ್ಡ ಬದಲಾವಣೆ ಇಲ್ಲ. ಜೆನ್ಜಿ ಅಂತಕ್ಕಂಥದ್ದು ಅದು ಸುಮ್ಮನೆ ಕ್ಯಾಚಿ ಪದ ಬಿಟ್ರೆ ಏನು ಭಾಳ ಆ ಥರ ಏನಿಲ್ಲಮ್ಮ. ಸಿ, ಅವರಿಗಾದಂಥ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜು ಇದೆ. ಯಾರು ಡಿಸಿಪ್ಲಿನ್ಡ್ ಆಗಿರ್ತಾರೆ, ಟ್ಯಾಲೆಂಟಿಗೆ ಔಟ್ಬಿಟ್ ಮಾಡೋದೇ ಡಿಸಿಪ್ಲಿನು. ಟ್ಯಾಲೆಂಟು ಎಷ್ಟೇ ಇದ್ರೂ ಕೂಡ ಆ ಡಿಸಿಪ್ಲಿನ್ ಇದ್ದರೆ ಮಾತ್ರ ಟ್ಯಾಲೆಂಟಿಗೆ ಭಾಳ ದೊಡ್ಡ ಮೆರುಗು ಸಿಗುತ್ತೆ. ಅ ಪರ್ಸನ್ ಅದಕ್ಕೆ ಹೇಳ್ತಕ್ಕಂಥದ್ದು, ಎಲ್ಲರೂ ನೀವು ಬೋರ್ಡ್ ಮೇಲೆ ಹೋಗಿ ಬೇಕಾದರೆ ನೀವು ಮನೆಯಲ್ಲಿ ಬರ್ಕೊಂಬಿಡಿ, ಸಕ್ಸಸ್ ಡಿಮಾಂಡ್ಸ್ ಡಿಸಿಪ್ಲಿನ್. ಇವತ್ತಿನ ಯಂಗರ್ ಜನ್ರೇಷನ್ಗೆ ಚಾಲೆಂಜಸ್ ಏನಿದೆ ಅಂತಂದರೆ, ಅವರಿಗೆ ಸ್ವಲ್ಪ ಮಟ್ಟಿಗೆ ಈ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಭಾಳ ದೊಡ್ಡ ಪ್ರಮಾಣದಾಗ ಇನ್ಫ್ಲುಯೆನ್ಸ್ ಮಾಡಿಬಿಟ್ಟಿದೆ ಅವರಿಗೆ. ಇದು ಸಮಾಜದ ದೃಷ್ಟಿಯಿಂದ ಇನ್ಕ್ಲೂಡಿಂಗ್ ಪೇರೆಂಟ್ಸ್ ಮೊದಲು ಮಾಡಿ. ಈಗ ಪೇರೆಂಟ್ಸು ಮಕ್ಕಳಿಗೆ ಊಟ ಮಾಡಿಸೋಕ್ಕಲ್ಲಿ ಮೊಬೈಲ್ ಕೊಡ್ತಾರೆ, ಅದು ಬಾಯಿ ಮುಚ್ಚಲಿಕ್ಕೆ ಸ್ವೀಟ್ ಕೊಡ್ತಾರೆ. ಮೊದಲು ಶುಗರ್ ಅಂತಕ್ಕಂಥದ್ದು ಮಕ್ಕಳಿಗೆ 14 ವರ್ಷವರೆಗೆ ಶುಗರ್ ತಿನ್ನಿಸಲೇಬಾರದು. ನಾವು ಕೆಲವು ನಮ್ಮ ಸೋಷಿಯಲ್ ಏನು ಈ ಪ್ರಾಕ್ಟೀಸ್ಗಳಿದ್ದಾವೆ, ಇದನ್ನು ಬದಲಾವಣೆ ಮಾಡಬೇಕು. ಇದು ಸರ್ಕಾರ ಬದಲಾವಣೆ ಮಾಡೋಕ್ಕೆ ಬರೋದಿಲ್ಲ. ಈಗ ನಿಮ್ಮ ಮಕ್ಕಳು ಏನು ನೋಡ್ತಾರೆ, ಯಾವ ರೀತಿ ಹ್ಯಾಬಿಟ್ಸ್ ಇದೆ ಅಂತಕ್ಕಂಥದ್ದು ಸರ್ಕಾರ ಮಾನಿಟರ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಹೇಳ್ತಕ್ಕಂಥದ್ದು, ನಾವು ಲಾರ್ಜರ್ಲಿ ಇರ್ತಕ್ಕಂಥ ದೊಡ್ಡ ಸಮುದಾಯ, ದೊಡ್ಡ ಪಾಪ್ಯುಲೇಷನ್ ಇರ್ತಕ್ಕಂಥ ಕಂಟ್ರಿಯಲ್ಲಿ ಸರ್ಕಾರಗಳು ಎಷ್ಟೇ ಮಾಡಿದರೂ ಕೂಡ ಸಾರ್ವಜನಿಕರು ಇದನ್ನು, ಸರ್ಕಾರದ ಕಾನೂನುಗಳನ್ನು, ಅದ್ರ ಜೊತೆಗೆ ಸೋಷಿಯಲ್ ಆಬ್ಲಿಗೇಷನ್ನು, ಮಾರಲಿಟಿ, ಆ್ಯಟಿಟ್ಯೂಡು, ಗ್ರ್ಯಾಟಿಟ್ಯೂಡು, ಸಿಂಪತಿ, ಎಂಪತಿ, ಹ್ಯುಮ್ಯಾನಿಟಿ, ಈ ಥರದ ಸಮಾಜ ಆದರೆ ಸರ್ಕಾರಕ್ಕೂ ಹೆಸರು, ಸಮಾಜಕ್ಕೂ ಹೆಸರು, ದೇಶಕ್ಕೂ ಹೆಸರು. ಬರೇ ರಾಜಕಾರಣಿಗಳು ಅಷ್ಟೇ ಮಾಡಬೇಕು, ನಾವು ಸಮಾಜದವ್ರು ಹೆಂಗನೇ ಇರ್ಬೋದು, ನೀವು ಸಮಾಜದವ್ರು ಚೆನ್ನಾಗಿದ್ದು ನೀವು ಹೆಂಗನೇ ಇರ್ಬೋದು, ರಾಜಕಾರಣಿಗಳು ಬೇಸಿರ್ಬೇಕು ಅನ್ನೋಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟು ಕೆಟ್ಟವರಿರ್ತೀರಿ ಅಷ್ಟೇ ಕೆಟ್ಟ ರಾಜಕಾರಣಿಗಳು ಇರ್ತಾರೆ, ನೀವು ಎಷ್ಟರ ಒಳ್ಳೆಯರಾಗ್ತೀರಿ ಅಷ್ಟೇ ಒಳ್ಳೆ ರಾಜಕಾರಣಿಗಳು ಆಗ್ತಾರೆ. ನೀವು ಬರದ ಪ್ರಕಾರ ಜೆನ್ಜಿ ಬಗ್ಗೆ ಏನು ಕೇಳಿದ್ದೀರಿ ಅಂತಂದರೆ, ಜೆನ್ಜಿಗೆ ಈ ಬಾರಿ ಈ ಸಂದರ್ಭದಲ್ಲಿ ಡಿಫಿಕಲ್ಟ್ ಪೀರಿಯಡ್ ಕೂಡ ಇದೆ. ಬಟ್ ಇದನ್ನೆಲ್ಲ ಓವರ್ಲುಕ್ ಆಗಿ ಮಾಡಿ ಹೋಗ್ಬೇಕಂದ್ರೆ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಈ ಥರ ಕೆಡಲಿಕ್ಕೆ ಅವಕಾಶಗಳು ಇರಲಿಲ್ಲ. ನಮಗೆ ಇಷ್ಟೆಲ್ಲ ಬೇರೆ ಬೇರೆ ರೀತಿಯಾದಂಥ ಮೈಂಡ್ ಡೈವರ್ಟ್ ಆಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಸೊ ನಮಗೆ ಆಪ್ಷನ್ಸ್ ಭಾಳ ಕಮ್ಮಿ ಇತ್ತು. ಇವ್ರಿಗೆ ಆಪ್ಷನ್ಸ್ ಜಾಸ್ತಿ ಇದೆ, ಒಳ್ಳೇದಕ್ಕೂ ಇದೆ, ಕೆಟ್ಟದಕ್ಕಿದೆ. ಸೊ ಕೆಟ್ಟಿಗಿರೋ ಆಪ್ಷನ್ಸಿಗೆ ಬೀಳಾರಂಗೆ ಡಿಸಿಪ್ಲಿನ್ಡ್ ಆಗಿದ್ದರೆ ಜೆನ್ಜಿನ ಮೂವ್ ಆನ್ ಆಗುತ್ತೆ, ಸೊಸೈಟಿಗೂ ಕಾಂಟ್ರಿಬ್ಯೂಟ್ ಆಗುತ್ತಮ್ಮ. ರೈಟ್ ಸರ್. ರೀಸೆಂಟ್ಲಿ ಯಾವ ಮೂವಿ ನೋಡಿದ್ರಿ ಸರ್? ರೀಸೆಂಟ್ಲಿ ನಾನು ಡೆಲ್ಲಿ ಕ್ರೈಮ್ ಸೀರೀಸ್ ನೋಡ್ತಾ ಇದ್ದೆ ನೆಟ್ಫ್ಲಿಕ್ಸ್ನಲ್ಲಿ. ಓಕೆ.
1, 2, 3 ನೋಡಿದೆ, ನನಗೆ 3 ಬಗ್ಗೆ ಅಷ್ಟೇನು ಸರಿ ಅನಿಸಿಲ್ಲ. 1 and 2 ಆರ್ ಅಮೇಝಿಂಗ್. ಓಕೆ, ಈಗ ಲಾಸ್ಟ್ ಎಲೆಕ್ಷನ್ ಆಯಿತು, 5 ಗ್ಯಾರಂಟಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಅಷ್ಟೇ ಮಾದರಿ ಅಲ್ಲ, ಬ್ರಿಟನ್ನಿಗೆ ಹೋಗಿ ಎದೆ ತಟ್ಕೊಂಡು ಹೇಳಿದ್ರಿ 5 ಗ್ಯಾರಂಟಿಗಳ ಬಗ್ಗೆ ಅಂತ. ಮುಂದಿನ ಎಲೆಕ್ಷನ್ ಯಾವುದರ ಮೇಲೆ? ಅಲ್ಲ, ಅದೇ ವಿಚಾರಗಳ ಬಗ್ಗೆ, ಐಡಿಯಾಲಜಿ ಬಗ್ಗೆ ಸ್ಪಷ್ಟೀಕರಣ ಇರಬೇಕು. ಎರಡನೇದು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸೊ ಕಾಂಟ್ರವರ್ಸಿಗೆ ಜಾಸ್ತಿ ನಾವು ಮಹತ್ವ ಕೊಡ್ಲಾರಂಗೆ ಪ್ರೋಗ್ರಾಮ್ ಬೇಸ್ಡು, ಐಡಿಯಾಲಜಿ ಬೇಸು, ಆಮೇಲೆ ಪಾಲಿಸಿ ಬಗ್ಗೆ ಮಾತನಾಡಿದ್ರೆ ನಮಗೆ, ನಮ್ಮ ಪಕ್ಷಕ್ಕೆ, ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ನನ್ನ ವಾದ. ಓಕೆ ಸರ್, ಈಗ ಈ ಯೋಜನೆಗಳು ನಾನು ಇನ್ನೊಂದು ಕೇಳಲೇಬೇಕಿತ್ತು ಆ್ಯಕ್ಚುಲಿ. ಈ ಯೋಜನೆಗಳ ಬಗ್ಗೆ ಎಲ್ಲ ಇದೆಯಲ್ಲ, ಬೇರೆ ಸ್ಟೇಟ್ನವರು ಇಲ್ಲಿ ಬಂದು ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ. ಸೊ ಅವರು ಕೂಡ ಇದರ ಲಾಭ ಪಡಿಬೇಕು ಅಂತಂದರೆ ಅದಕ್ಕೇನಾದರೂ ಸಪ್ರೇಟ್ ಮಾನದಂಡ ಇದೆಯಾ ಅಥವಾ ಸೇಮ್ ಅಪ್ಲಿಕೇಬಲ್ ಆಗುತ್ತಾ? ಕಷ್ಟ ಇದೆ ಅಮ್ಮ. ಇಲ್ಲಿ ಇಷ್ಟು ವರ್ಷ ಅಂತ ಇದ್ರ ಮೇಲೆ ಡೊಮಿಸೈಲ್ ಅಂತ ಹೇಳ್ತೀವಿ ನಾವು. ಇಷ್ಟು ವರ್ಷ ಬಂದು ಅವರಿಗೆ ಕನ್ನಡಿಗ, ಕರ್ನಾಟಕದವನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ದೇಶದ ಒಂದು ಕಾನೂನು, ರಾಜ್ಯದ ಒಂದು ಕಾನೂನಿದೆ. ಆ ಡೊಮಿಸೈಲ್ ಅಂತ ಯಾವಾಗ ಆಗ್ತಾರೆ, ಅವ್ರಿಗೆ ಆದಂಥ ಆಧಾರ್ ಕಾರ್ಡ್ಗಳು, BPL ಕಾರ್ಡ್ಗಳು ಆದರೆ ಆಟೋಮೆಟಿಕ್ ಈ ಬೆನಿಫಿಟ್ಸ್ಗಳು ಸಿಗ್ತಾವೆ ಅವರಿಗೆ. ಎಸ್, ಕಡೆದು ಕನ್ನಡ ಮತ್ತು ಕನ್ನಡಿಗ ಅನ್ನೋ ಪದ ಕೇಳಿದ ಮತ್ತೇಕೋ ಈ ಪ್ರಶ್ನೆ ಕೇಳಬೇಕು ಅನ್ಸು. ಕನ್ನಡ ಮತ್ತು ಕನ್ನಡಿಗ ಏನು ಹೇಳ್ತೀರಿ? ಏನು ಡಿಫರೆನ್ಸ್ ಇದೆ? ಇಫ್ ಇವ್ರೆ ಕನ್ನಡಿಗ, ಇವ್ರ ಕರ್ನಾಟಕ, ಕರ್ನಾಟಕ ಇಸ್ ಕನ್ನಡಿಗ. ಯಾಕಂದರೆ ನೀವು ಯಾವುದೇ ಲ್ಯಾಂಡಲ್ಲಿ ಹೋದಾಗ ನೀವು ಅಲ್ಲಿ ಮೌಲ್ಡ್ ಆಗಲೇಬೇಕು. ವೆನ್ ಯು ಗೋ ಟು ರೋಮ್ ಯು ಹ್ಯಾವ್ ಟು ಬಿಕಮ್ ಅ ರೋಮನ್ ಅಂತ ಹೇಳ್ತಾರೆ. ಬೇರೆ ರಾಜ್ಯದವ್ರು ಯಾರೇ ಇಲ್ಲಿ ಬಂದರೆ he has to believe himself he is from Karnataka and he has to believe he is a ಕನ್ನಡಿಗ. ಯಾವ ಮಟ್ಟಕ್ಕೆ ಕಮಿಟ್ಮೆಂಟ್ ಇದೆ? ಕನ್ನಡ ಬಿಲ್ ತರಲಿಕ್ಕೆ ದೊಡ್ಡ ಮಟ್ಟದ ಇದು ಮಾಡಿದ್ರಿ. ಭಾಳ ಜನಕ್ಕೆ ಗೊತ್ತಿಲ್ಲ, ಇಲ್ಲಿ ಕರ್ನಾಟಕದ ಖಾಸಗಿ ಸಂಸ್ಥೆಗಳು ಏನಿದೆ ಇಲ್ಲ, ಕನ್ನಡಿಗರಿಗೆ ಮೀಸಲಾತಿ ತರಲಿಕ್ಕೆ ಕೊಟ್ಟಂಥ ವ್ಯಕ್ತಿ. ಅದ್ರ ಬಗ್ಗೆ ಭಾಳ ಖುಷಿ. ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಕರುನಾಡ ಸುಧಾರಕರು ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂತಿದ್ದೀವಿ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿ ಹೋರಾಟ ಕೊಟ್ಟಂಥ ವ್ಯಕ್ತಿ. ಅದು ಆಚೆ ಗೀಚೆ ಏನೇ ಇರ್ಬೋದನು, ಬಟ್ ಅದು ಭಾಳ ಖುಷಿಯಾದಂಥ ವಿಷಯ. ಎಸ್ ಸಭಾ, ಟೈಮ್ ನಿಮ್ಮದು. ಟೈಮ್ ನಂದು. ಟೈಮ್ ಹಂಸಲೇಖ ಅವ್ರದ್ದು ಬರ್ತಾ ಇದೆ. ರೈಟ್ ಸರ್, ಸೋ ಸ್ವೀಟ್ ಆಫ್ ಯು. ಈ ಥರದ್ದು ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು. ನಾನು ಇಷ್ಟು ವರ್ಷ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿದ್ದೆ. ಮೇನ್ ಸ್ಟ್ರೀಮ್ ಮೀಡಿಯಾ ಬಗ್ಗೆ ಹೇಳಿದಾಗ ನನಗೂ ಒಂದು ಸ್ವಲ್ಪ ಚುರ್ ಅನಿಸುತ್ತೆ. ಬಟ್ ಮೇನ್ ಸ್ಟ್ರೀಮ್ ಮೀಡಿಯಾ ಬಂದು ಆಚೆ ಬಂದಿದ್ದೀನಿ. ಪ್ರಪಂಚ ತುಂಬ ವಿಶಾಲವಾಗಿದೆ. ನನಗೂ ಆಗಿರಬಹುದು ಅಥವಾ ಯಾವುದೋ ಪೊಲಿಟಿಕಲ್ ಪಾರ್ಟಿಗೂ ಆಗಿರಬಹುದು. ಅಲ್ಲಿ ತೋರಿಸ್ತಿಲ್ಲ ಅನ್ನೋ ಬೇಸರ ಹೊರತುಪಡಿಸಿ ಅಥವಾ ಆ ಕಂಪ್ಲೇಂಟ್ ಹೊರತುಪಡಿಸಿ, ವೈ ಕಾಂಟ್ ವಿ ಗೋ ಥ್ರೂ ಡಿಜಿಟಲ್? ಅಲ್ಲ, ಡಿಜಿಟಲ್ ಇಸ್ ಗೋಯಿಂಗ್ ಟು ದ ವೇ ಆಫ್ ಲೈಫ್. ಇಟ್ ಡಸಂಟ್ ಮೀನ್ ದಟ್ ಮೇನ್ ಸ್ಟ್ರೀಮ್ ಮೀಡಿಯಾ ಹೋಗುತ್ತಂತ ಏನಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಇದೆ. ಯಾಕಂದರೆ ಮುಂದೆ ಟೆಕ್ನಾಲಜಿ ಇಸ್ ಗೋಯಿಂಗ್ ಟು ಬಿ ಸೋ ವೆರಿ ಡ್ರಾಸ್ಟಿಕ್ ಆಗಿ ಮುಂದೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಆಲ್ರೆಡಿ ವಿ ಆರ್ ಆನ್ ಅ ಸ್ಮಾರ್ಟ್ ಫೋನ್ ಇರೋದ್ರಿಂದ ಬೇರೆ ದೇಶಗಳಲ್ಲಿ ಆಗಿರಲಿ, ನಮ್ಮ ದೇಶಗಳಲ್ಲಿ ಆಗಿರಲಿ, TVನ ಮುಂದೆ ಬರ್ತಕ್ಕಂಥ ಕಮ್ಮಿ ಆಗ್ತಾನೆ ಹೋಗುತ್ತೆ. ನಾವು OTT ಪ್ಲ್ಯಾಟ್ಫಾರ್ಮ್ ಬಗ್ಗೆ ಮಾತನಾಡಿದ್ವಿ. OTTನೂ ಕಮ್ಮಿ ಆಗ್ತಾ ಇದೆ ಈಗ. ಸೊ ಓವರ್ ಆಲ್ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಚಾಲೆಂಜಿಂಗ್. ಸೊ ಇಟ್ಸ್ ಅನ್ ಈಕ್ವಲ್ ಆಪರ್ಚುನಿಟಿ. ನ್ಯೂ ಥಿಂಗ್ಸ್, ನ್ಯೂ ಟೆಕ್ನಾಲಜಿ ವಿಲ್ ಕೀಪ್ ಚೇಂಜಿಂಗ್, ಇಟ್ ವಿಲ್ ಬಿ ಕೀಪ್ ಚಾಲೆಂಜಿಂಗ್. ಸೊ ಅದೇ ಹೇಳ್ತಾ ಇದ್ನಲ್ಲ, ನೆಸೆಸಿಟಿ ಇಸ್ ಮದರ್ ಆಫ್ ಆಲ್ ಇನ್ವೆನ್ಷನ್. ಸೊ ಚಾಲೆಂಜಸ್ ಬಂದಂಗೆಲ್ಲ ವಿ ಹ್ಯಾವ್ ಟು ಕೀಪ್ ಅಪ್ಗ್ರೇಡ್ ಮಾಡಬೇಕು. ದಟ್ಸ್ ದ ಓನ್ಲಿ ವೇ ಟು ಗೋ ಟು ಲೈಫ್. ಬಟ್ ಡೆಫಿನೆಟ್ಲಿ ಎಸ್, ಡಿಜಿಟಲ್ ಮಾರ್ಕೆಟ್ ವಿಲ್ ಸ್ಟೇ ಫಾರ್ ಅ ಕ್ವೈಟ್ ಲಾಂಗ್ ಅಂತ ಈ ಸಂದರ್ಭಗಳಿಗೆ ಇಚ್ಛಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಬೋತ್. ಥ್ಯಾಂಕ್ ಯು. ಯು ಬೀನ್ ವಂಡರ್ಫುಲ್ ಹೋಸ್ಟ್. ನಾನು ಭಾಳ ಟೈಮ್ ತಗೊಂಡೆ. ಇಫ್ ಅಟ್ ಆಲ್ ಐ ಆಮ್ ಡೈವರ್ಟೆಡ್ ಅಂಡ್ ಸ್ಪೋಕನ್ ಸಮಥಿಂಗ್. ಈಗ ಲಾಸ್ಟ್ ಪ್ರಶ್ನೆ ಬಂದ ಮತ್ತನ್ಸ್ತು, ರಾಜಕಾರಣದಲ್ಲಿ ರಾಜಕಾರಣ ಹೊರತುಪಡಿಸಿ ಎಲ್ಲ ವಿಷಯಗಳನ್ನೂ ಮಾತಾಡುವಂಥ ವಿಕಿಪೀಡಿಯಾ ಪಕ್ಕದಲ್ಲಿ ಕೂರಿಸ್ಕೊಂಡು 1-1.5 ಗಂಟೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇಡೀ ದಿನ ಕೂರಿಸ್ಕೊಂಡು ಎಲ್ಲ ಜರ್ನಲಿಸ್ಟ್ಗಳನ್ನೂ ಕೂರಿಸ್ಕೊಂಡು ಮಾತಾಡಿದ್ರೆ ಸಮಯ ಸಾಕಾಗಲ್ಲ ನಿಮ್ಮ ಜೊತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬಂದಿದ್ದಕ್ಕೆ. ಅಲ್ಲ, ಒಂದು ಕೊನೆಯದಾಗಿ ನಾವು ದ ಯಂಗರ್ ಜನರೇಷನ್ ಆಫ್ ದಿಸ್ ಕಂಟ್ರಿ ಇನ್ ದಿ ಸ್ಟೇಟ್, ಇವನ್ನೆಲ್ಲ ಬಿಡಿ. ದಿಸ್ ಕಂಟ್ರಿ, ದಿ ಸ್ಟೇಟ್ ಬಿಲಾಂಗ್ಸ್ ಟು ಯು. ಯು ಶುಡ್ ಓನ್ ದಿಸ್ ರೆಸ್ಪಾನ್ಸಿಬಿಲಿಟಿ. ಡೋಂಟ್ ಎವರ್ ಥಿಂಕ್ ದಿಸ್ ಓನ್ಲಿ ಈ ದೇಶದಲ್ಲಿ ಬರೋ ರಾಜಕಾರಣಿಗಳು ಅಷ್ಟೇ ಗ್ರೇಟು, ಅವರೇ ಸಮಾಜ ಸುಧಾರಕರು ಮಾಡ್ತಾರೆ, ಅವರಿಂದನೇ ದೇಶ ನಡೀತಕ್ಕಂಥದ್ದೇನಲ್ಲ. ಬಟ್ ಎವ್ರಿ ಯಂಗ್ಸ್ಟರ್ ಇನ್ ದಿಸ್ ಕಂಟ್ರಿ ಶುಡ್ ಓನ್ ದ ರೆಸ್ಪಾನ್ಸಿಬಿಲಿಟಿ. ದಟ್ ಈಸ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ದಿಸ್ ಸೊಸೈಟಿ. ಅವನು ಕಾರಣೀಭೂತ ಆಗಬೇಕು, ಅವನಿಂದನೇ ಬದಲಾವಣೆ ಸಾಧ್ಯತೆ ಅಂತಕ್ಕಂಥ ಮನೋಭಾವನೆಯನ್ನು ಗಟ್ಟಿಯಾಗಿ ಅದನ್ನು ಮನಸ್ಸಿನಲ್ಲಿ ತಗೊಂಡಾಗ ಆ ಆ್ಯಕ್ಷನ್ಸ್ಗಳು, ಆ್ಯಟಿಟ್ಯೂಡ್ ಸಮಾಜದಲ್ಲಿ ಬರ್ತವೆ. ಕಾಂಟ್ರವರ್ಸಿ, ಎಸ್ಪೆಷಲಿ ಬ್ಯಾಡ್ ಹ್ಯಾಬಿಟ್ಸು, ಈ ಗುಟ್ಕ, ಇವತ್ತು ಈ ದೇಶದಲ್ಲಿ 35% ಯುವಕರು ಆಲ್ರೆಡಿ ಸರೆಂಡರ್ ಆಗಿದ್ದಾರೆ. ಲಕ್ಷಾಂತ ಕೋಟಿಯಷ್ಟು ಸೀಸ್ ಆಗ್ತಾನೆ ಇದೆ. ಎಲ್ಲರಿಗಿನ ದೊಡ್ಡ ಮಾರಕವಾಗಿ ನಮ್ಮ ಸಮಾಜದಲ್ಲಿ ಬೆಳೆದಿರ್ತಕ್ಕಂಥ ಈ ನೋ ಟು ಡ್ರಗ್ಸ್ ಹೇಳ್ತಕ್ಕಂಥದಕ್ಕೆ ನಾವೆಲ್ಲ ಮುಂದೆ ಆಗಬೇಕಂತ ತಮ್ಮ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ ಕರುನಾಡ ಸುಧಾರಕರು ಅನ್ನೋ ಅದ್ಭುತ ಕಾರ್ಯಕ್ರಮಕ್ಕೆ.
ಸರ್ ಮತ್ತೆ ಸಂಜೆ ಬರ್ತಾರೆ. ಥ್ಯಾಂಕ್ ಯು. ಐ ವಿಲ್ ಡೆಫಿನೆಟ್ಲಿ ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.